3 ವರ್ಷ ಇದ್ದಾಗ ನಾನು ಫಸ್ಟ್ ಸಿನಿಮಾ ಮಾಡಿದ್ದು. ನಾಳೆ ಎಕ್ಸಾಮ್ ಇದ್ರೆ ಇವತ್ತು ಏನೇನು ಅರ್ದು ಕುಡಿತಾ ಇದ್ನೋ ನಾಳೆ ಬೆಳಗ್ಗೆ ಎಲ್ಲ ವಾಂತಿ ಮಾಡಿ ಬಂದ್ಬಿಡೋದು. 38, 40 ಯಾವತ್ತೂ ಒಂದ್ಸತಿ 50 ಮುಟ್ಬಿಟ್ಟಿದ್ದೀನಿ. ಶಂಕರ್ ನಾಗ್ ಅವರು ನನಗೆ ನೀನ್ ಲೈಫ್ ಲಾಂಗ್ ಸ್ವಾಮಿ ಆಗ್ಬಿಡ್ತೀಯ ಎಲ್ಲಾದ್ರೆ ನೀನು ಯಾವುದೇ ಪಾತ್ರ ಸಿಗುತ್ತೆ, ಇದನ್ನ ಮಾಡಿ ನೀನು ಮೆಚ್ಚಿಸ್ಬೇಕು, ನೀನು ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ ಪುಷ್ ಮಾಡಿ ನಾನು ರಣಧೀರ ಒಪ್ಕೊಂಡು 2 ದೊಡ್ಡ ಆಘಾತ ಆಗಿದ್ದು. 90ಯಲ್ಲಿ ನಾನು ಶಂಕರ್ ನಾಗ್ ಅವ್ರು ಕಳ್ಕೊಂಡೆ, 92ಅಲ್ಲಿ ನಮ್ಮ ತಂದೆ ಕಳ್ಕೊಂಡೆ. ಕರೆಕ್ಟ್ ವರ್ಡ್ ಅಂದ್ರೆ ಭಯ. ನಾನು ಏನೋ ಡಿಸಿಷನ್ ತಗೊಂಡು ಏನಾದ್ರು ಆಗ್ಬಿಟ್ರೆ, ಏನೋ ತಪ್ಪು ಮಾಡ್ಬಿಟ್ರೆ, ಕ್ಲೋಸ್ ಫ್ರೆಂಡ್ಸ್ ಆದ್ರೂ ಇವರು ಇವತ್ತು ನಾಳೆ ಮದುವೆ ಆಗ್ತಾರೆ ಅಂತ ಅಂದ್ಬಿಟ್ಟು ಬೇಗ ಮದುವೆ ಮಾಡಿಸ್ಬಿಟ್ರು. ನಾನೊಂದು 23, ಅವಳೊಂದು 22. ಸೊ ಈಗ ನನ್ನ ಮದುವೆ ಆಗಿ 25 ವರ್ಷ ಆಯ್ತು. ರಾಮಾಯಣ ಬೇಡ, ಇಲ್ಲೊಂದು ಬೇರೆ ರಾಮಾಯಣ ಶುರು ಆಗ್ತಾ ಇದೆ. ನೋಡಿ ಸ್ವಾಮಿ ನಾವಿರೋದು ಹೀಗೆ. ಸ್ನೇಹಿತರೆ ಶುಭೋದಯ. ಬನ್ನಿ ನಾವು ಇವತ್ತು ಸ್ವಾಮಿನ ಭೇಟಿ ಮಾಡೋಣ. ಯಾವ ಸ್ವಾಮಿ ಅಂತ ಅನ್ಕೋಬೋದು ಸ್ನೇಹಿತರೆ. ಒನ್ ಆ್ಯಂಡ್ ಓನ್ಲಿ ನಮ್ಮ ಮಾಲ್ಗುಡಿ ಡೇಸ್ನ ಸ್ವಾಮಿಯವ್ರನ್ನ ನಾವು ಭೇಟಿ ಮಾಡೋಣ. ಹೌದು, ಮಾಸ್ಟರ್ ಮಂಜುನಾಥ್ ಅವರು. ನೀವು ಮಾಸ್ಟರ್ ಮಂಜುನಾಥ್ ಅವರು ಸ್ವಾಮಿ ಅಂತಲೇ ನಮ್ಮ ಕನ್ನಡಿಗರಿಗೆಲ್ಲರಿಗೂ ಚಿರಪರಿಚಿತರು. ಮಾಲ್ಗುಡಿ ಡೇಸ್ನಲ್ಲಿ ಸ್ವಾಮಿ ಅನ್ನೋ ಪಾತ್ರ ಮಾಡ್ತಾಯಿದ್ರು. ನಮ್ಮ ಶಂಕರ್ ನಾಗ್ ಅವರ ನಿರ್ದೇಶನದ ಅದ್ಭುತ ಮಹೋನ್ನತ ಕಲಾಕೃತಿ ಮಾಲ್ಗುಡಿ ಡೇಸ್. ಇವತ್ತು ಸಂಜೆ ಏನ್ ತಿಂಡಿ ಮಾಡ್ತಿದ್ಯಮ್ಮ? ಇನ್ನೂ ಸಂಜೆ ಆಗಕ್ಕೆ ಬಹಳ ಸಮಯ ಇದೆ. ಮಾಲ್ಗುಡಿ ಡೇಸ್ ಆದ ನಂತರ ಏನು ಮಾಡಿದ್ರು, ಅದಕ್ಕೆ ಮೊದಲು ಏನು ಮಾಡ್ತಾರೆ ಎಲ್ಲವನ್ನು ಕೇಳೋಣ. ಸ್ವಾಗತ ಈ ವಿಶೇಷವಾದ ವಿಡಿಯೋಗೆ. ಸರ್ ಇಲ್ಲಿ ಸಿಗ್ತಾರೆ ಅವರ ಆಫೀಸ್ನಲ್ಲಿ, ಹೋಗೋಣ ಬನ್ನಿ. ತುಂಬಾ ದಿನಗಳಿಂದ ನಿನ್ನ ಪುಸ್ತಕಗಳನ್ನ ನೀನು ಮುಟ್ಟೇ ಇಲ್ಲ. ರಜಾ ದಿವಸದಲ್ಲೂ ನಾನು ಓದ್ಲೇಬೇಕಾ? ಏನೋ ಕಷ್ಟಪಟ್ಟು ಮಾಡಿದ್ದನ್ನ ಅವ್ರು ಇನ್ನೂ ಮುಂದೆ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವ್ರ ಕಿವಿಗೆ ಬಿದ್ದು ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಸರ್ ನಿಮ್ಗೇನು ಬೇಜಾರು ಇಲ್ವಂತೆ ಅಂತ. ಇದರೊಳಗೆ ಬೇಜಾರು ಏನಕ್ಕೆ ಆಗಬೇಕು ಅಂತೆ. ಎಲ್ಲ ಹೇಳಿದ್ರು, ಇಲ್ಲ ಅವ್ರದ್ದು ಏನೋ ಅವ್ರ ಥರ ಕಾಣಿಸ್ತಾ ಇರೋದ್ರಿಂದ ನಿಮಗೆ ಏನೋ ಕೇಸ್ ಹಾಕ್ಬಿಡ್ತಾರೆ, ರಾಯಲ್ಟಿ ಅದು ಆ ಥರ ಎಲ್ಲ ಇಲ್ಲಪ್ಪ. ಇನ್ನೂ ಕರೆಕ್ಟಾಗಿ ನನ್ನ ಮಗನೇ ಆಗಿಬೇಕಾದ್ರೆ ನನಗೇನೂ ತೊಂದರೆ ಇಲ್ಲ ಸರ್. ಅದಕ್ಕೆ ಸರ್ ಅದು ಪ್ರೀತಿ ಅಂತಾನೆ ಮಾಡಿರ್ತೀವಿ. ಯಾರ್ದೋ ಹಾಕ್ತೀರ ನೀವು ಅದರಲ್ಲಿ, ಆ ಥರ ಒಂದು ಮಾಡಬೇಕು ಅಂದರೆ ಯಾರ್ದಾರ್ದು ಹಾಕಲ್ಲ ತಾನೆ. ಇವಾಗ ಸ್ವಾಮಿ ಆ ಪಾತ್ರ ಪಾಪ್ಯುಲರ್ ಆಗಿರೋದ್ರಿಂದ ತಾನೇ ಆಗ್ತಾ ಇರೋದು. ಅರಸಾಳು ಅಲ್ಲಿ ಸ್ಟ್ಯಾಚ್ಯೂ ಇದೆ. ಸದರ್ನ್ ರೈಲ್ವೇಸ್ ಅವರೇ ಖರ್ಚು ಮಾಡಿ ನಮ್ಮ ಅರುಣ್ ಯೋಗಿರಾಜು ಸರ್ ರಾಮ್ಲಲ್ಲಾ ಕೆತ್ತಿದ್ರಲ್ಲ ಅವ್ರ ಕೈಲೇ ಕೆತ್ತಿಸಿರೋದು ಸ್ವಾಮಿ ಇದು ಫ್ರೆಂಡ್ಸ್ದು ಸ್ಟ್ಯಾಚ್ಯೂ ಇದೆ. ಅರಸಾಳು ಮಾಲ್ಗುಡಿ ಆ ಸ್ಟೇಷನ್ ಅಲ್ಲಿ ಹೌದು, ಮಾಲ್ಗುಡಿ ಮ್ಯೂಸಿಯಂ ಮಾಡಿದಾರಲ್ಲ ಅದ್ರಲ್ಲಿ ನಮ್ಮ ಸ್ಟ್ಯಾಚ್ಯೂ ಇದೆ. ನಮ್ದು ಪಾತ್ರದ್ದು ಸ್ಟ್ಯಾಚ್ಯೂ ಇದೆ. ಮೈಸೂರಲ್ಲಿ ನಮ್ಮ ಆರ್ ಕೆ ನಾರಾಯಣ್ ಅವರ ಮನೆ ಹತ್ರ ಸರ್ಕಲ್ ಅಲ್ಲಿ ಸ್ವಾಮಿ ಸ್ಟ್ಯಾಚ್ಯೂ ಇದೆ. ಅಫ್ಕೋರ್ಸ್ ಅದು ನೋಡಕ್ ನಂತರನೇ ಇರುತ್ತೆ, ಅದು ಬೇರೆ ವಿಚಾರ, ಏನು ನೋಡೋಕ್ಕಾಗಲ್ಲ. ಹಿಂಗಿರ್ಬೇಕಾದ್ರೆ ನಾನು ಯಾಕೆ ಇದ್ರ ಬಗ್ಗೆ ನಾನು ವರಿ ಅದು ನಾನು ಖುಷಿ ಪಡ್ತೀನಿ ಹೊರತು ನಾನು ವರಿ ಮಾಡ್ಕೊಳ್ಳೋದಿಲ್ಲ. ವರಿ ಮಾಡೋದು, ಇವ್ರು ಹೇಳಿದಾಗ ಕೇಸ್ ಚೇಚೆ ಲೀಗಲ್ ಬ್ಯಾಟಲ್ ಅಲ್ಲಿ ಸಿಗಾಕೊಳ್ಳೋ ಪ್ರಶ್ನೆನೇ ಬರಲ್ಲ ಸರ್. ಅದು ವಿಚಿತ್ರ. ಅದು ಏನಕ್ಕೆ ಮಾಡ್ಬೇಕು ನಾನು ಅಂತ ದೇವರೆಲ್ಲ ಕೊಟ್ಟಿದ್ದಾನೆ. ಅದೆಲ್ಲ ಇದರೆಲ್ಲ ಒಬ್ಬರು ಅದು ತೆಗೆದು ಬಿಡ್ತಾನೆ ಅಷ್ಟೇ, ಮುಗೀತಲ್ಲ. ಅದ್ರಲ್ಲಿ ಏನಾಗುತ್ತೆ, ಅವ್ರದ್ದೇನು ಹೋಗುತ್ತೆ ಹೇಳಿ. ಅದೊಂದು ಕಲ್ಚರಲ್ ಹೆರಿಟೇಜ್ ತರ ಎಲ್ಲ ಇದಕ್ಕೂ ಜನಗಳಿಗೆ ಜ್ಞಾಪಿಸ್ತಾ ಇದೆ. ಅದು ಖುಷಿ ಕೊಡುತ್ತೆ. ಎಲ್ಲ ಫೋಟೋ ತೆಗೆದು ಸೆಲ್ಫಿ ತಗೊಂಡು ಕಳಿಸ್ತಾರೆ ನನಗೆ. ಅವ್ರ ಮನ್ಸಲ್ಲಿ ನಾನು ವಾಪಸ್ ಹೋಗ್ತಾ ಇದ್ದೀನಿ. ನಾನೇ ಬೇಡ ಅನ್ಲಿ ಅವ್ರು ಅದೆಲ್ಲ ಹೆಂಗೆ ಹೇಳಿದೆ. ಅವ್ರು ತುಂಬ ತಲೆ ಕೆಡಿಸ್ಕೊಂಬಿಟ್ಟು ನೆಕ್ಸ್ಟ್ ಡೇನೆ ಬಂದು ನಾನು ಹಿಂಗೆ ನೋಡಿದ್ರೆ ಯಾವುದೋ ಒಂದು ಹಿಂಗಿರುತ್ತೆ ಅಂತ ಕೊಟ್ಟರೆ ಇಟ್ಕೊಳಕ್ಕಾಗಿಲ್ಲ ವೆಯ್ಟು. ಸೊ ಅಲ್ಲೇ ಇದ್ರಲ್ಲಿ ಮಾಡಿಸಿ ಪಾಪ ತಂದು ಕೊಟ್ಟಿದ್ದಾರೆ. ಸೈಟ್ ಖುಷಿ ಆಯಿತು. ಶಂಕರಣ್ಣವರ ಮೂರ್ತಿ ಅವ್ರು ಅಂದರೆ ಇನ್ನೂ ಇದೇ ಥರ ನನ್ನ ಬದಲು ಎಲ್ಲ ಕಡೆ ನಿಮ್ಮೆಲ್ಲ ಇರಲ್ಲ, ಅದೊಂದು ದೊಡ್ಡದಾಗಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ. ಅವ್ರದ್ದೆಲ್ಲ ಫುಲ್ ಎಲ್ಲ ಫೋಟೋಸ್ ಎಲ್ಲ ಅವ್ರದ್ದೇ ಇರೋದಲ್ಲಿ ಒಳಗೆ ಯಾವುದು ಅಮೃತ ಹೋಟೆಲ್ ಒಳಗೆ. ಸರ್ ಬಾಲಿಯಲ್ಲಿದೆ, ಇಂಡೋನೇಷ್ಯಾ ಬಾಲಿ, ಅಲ್ಲಿ ಇದೆ ನಮ್ದು ಸ್ವಾಮಿ ಫೋಟೋ. ಅಲ್ಲಿ ಯಾವುದೋ ಒಂದು ಕೆಫೆ ಇದೆ, ಮಾಲ್ಗುಡಿ ಕೆಫೆ ಇದೆ. ಇದರಲ್ಲಿ ಬ್ಯಾಂಕಾಕಲ್ಲಿ ಒಂದು ಮಾಲ್ಗುಡಿ ಕೆಫೆ ಇದೆ. ಇನ್ನೊಂದು ಅಲ್ಲಿ ಇಲ್ಲೆಲ್ಲ ಮಾಲ್ಗುಡಿ ಕೆಫೆಗಳಿದೆ. ಅಲ್ಲಿ ಹೋದವರೆಲ್ಲ ಫೋಟೋ ತೆಗೆದು ಕಳಿಸ್ತಾ ಇರ್ತಾರೆ ನನಗೆ. ಸೂಪರ್. ಸೊ ಆ್ಯಕ್ಚುಲಿ ಮಾಲ್ಗುಡಿ ಡೇಸ್ ಇಂಟರ್ನ್ಯಾಷನಲ್ ಆ್ಯಕ್ಚುಲಿ ಇದು ಸರ್. ಅದು ಅಲ್ಲಿ ಡಬ್ ಆಗಿ ಅಲ್ಲಿ ರಿಲೀಸ್ ಆಯ್ತಾ ಇಲ್ಲೋ ಗೊತ್ತಿಲ್ಲ. ಶ್ರೀಲಂಕಾಲ್ ಡಬ್ ಆಗಿ ರಿಲೀಸ್ ಆಗಿದೆ. ನನಗೆ ತಿಳಿದ ಮಟ್ಟಿಗೆ 18 ಕಂಟ್ರೀಸಲ್ಲಿ ಆ ಕಾಲದಲ್ಲಿ ಡಬ್ಬಿಂಗ್ ಮಾಡಿ, ಲೋಕಲ್ ಡಬ್ಬಿಂಗ್ ಮಾಡಿ ಅಲ್ಲಿ ರಿಲೀಸ್ ಆಗಿದೆ ಮಾಲ್ಗುಡಿ ಡೇಸ್. ನಮಗೆ ಅದು ಒಂದು ಇಟಾಲಿಯಲ್ಲಿ ಡಬ್ಬೆ ಆಗಿ ರಿಲೀಸ್ ಆಗಿದ್ದಕ್ಕೆ ನಾನು ಶಂಕರ್ ನಾಗ್ ಅವರೆಲ್ಲ ಅಲ್ಲಿ ಹೋಗಿ ಅವಾರ್ಡು ಸಿಕ್ತು ನಮಗೆ. ಇಟಾಲಿಯನ್? ಹೌದು ಸರ್, ಇಟಾಲಿಯಲ್ಲಿ. ನಾವು ಇವತ್ತು ಕ್ಷಮೆ ಇರಲಿ, ಇವತ್ತು ಮಾತಾಡ್ತೀವಿ ನಾವು ಪ್ಯಾನ್ ಇಂಡಿಯಾ ಅಥವಾ ಇವತ್ತು OTTಗಳು ಬಂದಿರೋ ಕಾರಣಕ್ಕೆ ಅನೇಕ ಭಾಷೆಗಳನ್ನ ನಾವು ಚೂಸ್ ಮಾಡಿ ನೋಡ್ತೀವಿ ಅಂತ. ಬಟ್ ಮಾಲ್ಗುಡಿ ಡೇಸ್ ಬಂದು 35 ವರ್ಷ ಆಯ್ತು. ಅವತ್ತೇ ಮಾಡ್ಬೋದು. ಅವತ್ತೇ ಸರ್. ಸರ್ ಇದು ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟು ನನಗೆ ನಮ್ಮ ಎಡಿಟರ್ ಫ್ರೆಂಡ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ಸರ್. ಅವತ್ತಿಗೆ ನಿಮಗೆ ಫಿಲ್ಮ್ ರೋಲ್ಗಳು ಇರ್ತಾಯಿತ್ತು, ನೆಗೆಟಿವ್ ಇರ್ತಾಯಿತ್ತು. ಸೊ ಈಗ ಮಾಲ್ಗುಡಿ ಡೇಸ್ ಶೂಟಿಂಗ್ ಮಾಡಿದಾಗಲೂ ಹಿಂದಿ ಇಂಗ್ಲೀಷ್ ಒಟ್ಟೊಟ್ಟಿಗೆ ಶೂಟ್ ಮಾಡಿದ್ವಿ ನಾವು. ಅಂದರೆ ಒಂದು ಸತಿ ನಮ್ಮ ಡೈಲಾಗ್ಸನ್ನು ನಾವು ಹಿಂದಿಲಿ ಮಾತಾಡೋದು, ಇನ್ನೊಂದು ಸತಿ ಮಾತಾಡೋದು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ವಿ.
ಡಬ್ಬಿಂಗ್ ಅಲ್ಲ, ಯಾಕಂದರೆ ನಮ್ಮಲ್ಲಿ ಆಗ ಡಬ್ಬಿಂಗ್ ಕಲ್ಚರು ನಮಗೊಂದು ಸಣ್ಣ ಪುಟ್ಟ ಸ್ಲಿಪ್ ಅಂದರೆ ಲಿಪ್ಸಿಂಗ್ ಮಿಸ್ ಆದ್ರೂ ಒಂಥರ ಏನು ಇಷ್ಟು ಕೆಟ್ಟದಾಗ ಮಾಡಿದ್ದೀವಿ ನಾವು ಅಂತ ನಮ್ಮ ಮರ್ಯಾದೆ ಓದೋ ಒಂದು ಪ್ರಶ್ನೆ ಅದು. ಸುಮ್ಮನೆ ನಾವು ಅಡ್ಜಸ್ಟ್ ಮಾಡಿಬಿಡಲ್ಲ. ಈವನ್ ಡಬ್ಬಿಂಗಲ್ಲೂ ಅಷ್ಟೇ ಎಫರ್ಟ್ ಆಗ್ತಾಯಿದ್ವಿ ನಾವು. ಅದು ಹೋಯ್ತದು, ಅದು ಆ ಟೈಮ್ ಇರೋದು. ಸೊ ಒಂದು ಫಿಲ್ಮ್ ರೋಲನ್ನು ನೀವು ಒಂದು ಸತಿ ಶೂಟ್ ಅಂದರೆ ಎಷ್ಟು ಖರ್ಚು ಮಾಡ್ಬೋದು ನೀವು. ಒಂದು ಸತಿ ಹಿಂದಿಲಿ ಶೂಟ್ ಮಾಡ್ತಾಯಿದ್ವಿ, ಒಂದು ಸತಿ ಇಂಗ್ಲೀಷಲ್ಲಿ ಶೂಟ್ ಮಾಡ್ತಾಯಿದ್ವಿ. ಅದನ್ನು ನೆಕ್ಸ್ಟ್ ಎಷ್ಟು ಪ್ರಿಂಟ್ ಹಾಕಿ ನೀವು ಎಲ್ಲೆಲ್ಲಿ ರಿಲೀಸ್ ಮಾಡ್ಬೋದು, ಇದು ಫಿಲ್ಮ್ ರೋಲು. ಡಿಜಿಟಲ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ ಆಗ. ಇದ್ದಿದ್ದು ಟೆಲಿವಿಷನ್, ನಮ್ಮ ದೂರದರ್ಶನ ಬಂತಾಯಿದ್ದು ಟೇಪು. ಸೊ ಆ ಟೇಪಲ್ಲಿ ಒಂದು ಸತಿ ನೀವು ಇದರಿಂದ ನೀವು ಏನೋ ಒಂದು ಇಮೇಜ್ ತೊಗೊಂಡ್ರೆ ಒಂದು ರೆಸಲ್ಯೂಷನ್ ಲಾಸ್ ಆಗಿಬಿಡೋದು ಅದರಲ್ಲಿ. ಸೊ ನೀವು ಪದೇ ಮಾಡೋಕ್ಕಂತೂ ಆಗಲ್ಲ. ಇವತ್ತಿನ ಥರ ಒಂದು ಸತಿ ಹಾಕ್ಬಿಟ್ಟು 10 ಕಡೆ ಮಾಡೋಂಥದ್ದು ಇರಲಿಲ್ಲ. ಸೊ ಈ ಮಲ್ಟಿಪ್ಲಿಸಿಟಿ ಮಾಡೋದೇ ಒಂದು ದೊಡ್ಡ ಚಾಲೆಂಜ್. ಇದನ್ನು, ಈ ಫಿಲ್ಮ್ ರೋಲನ್ನು ನಾವು ಕಾಪಿ ಮಾಡಿ ಎಷ್ಟು ನಾವು ಪ್ರಿಂಟ್ ಹಾಕಿ ಮಾಡಬೇಕು ಅಂತ. ಸೊ ನಾನೇನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅಂದರೆ, ಆ ಡಿಜಿಟಲ್ ವರ್ಷನ್ನು ದೂರದರ್ಶನಲ್ಲಿ ಹಿಂದಿಗೆ ಬಂದು ಅದು ಒಳ್ಳೆ ಹೆಸರು ಬಂತು. ಇಂಗ್ಲೀಷ್ ವರ್ಷನ್ನು ಇಡೀ ಬೇರೆ ಬೇರೆ ದೇಶಗಳಿಗೆ ಹೋಯ್ತು. ಒಂದು 10, 15, 20 ವರ್ಷ ಆದಮೇಲೆ ನಮ್ಮ ಮಾಲ್ಗುಡಿ ಡೇಸು ಹಲವಾರು ಭಾಷೆಗಳಲ್ಲಿ, ಈವನ್ ಇನ್ ಇಂಡಿಯಾ, ತೆಲುಗುವಲ್ಲಿ, ತಮಿಳಲ್ಲಿ, ಒರಿಸ್ಸಾ, ಇದರಲ್ಲಿ ಎಲ್ಲ ಭಾಷೆಗಳಲ್ಲೂ ಡಬ್ ಮಾಡಿ ಯೂಟ್ಯೂಬಲ್ಲಿ ರಿಲೀಸ್ ಆಯಿತು. ಅಂದರೆ ಬಂತದು. ಇವತ್ತಿಗೆ ನಿಮಗೆ ಅಫ್ಕೋರ್ಸ್ ಯಾರೋ ವಾಯ್ಸ್ ಓವರ್ದು ಬರುತ್ತೆ, ಯಾರ್ದೋ ಡಬ್ಬಿಂಗ್ ಮಾಡಿರ್ತಾರೆ, ಅದು ಬರುತ್ತೆ. ಬಟ್ ಆ ಕಾಲದಲ್ಲಿ ಇದ್ದಿದ್ದು ಇಂಗ್ಲೀಷ್ ನಮ್ಮ ಮಾತು, ಸಬ್ ಟೈಟಲ್ಸ್ ಬೇಕಾದರೆ ಲೋಕಲ್ ಬರ್ತಾಯಿತ್ತು. ಬಟ್ ಒಂದಷ್ಟು ದೇಶಗಳಲ್ಲಿ ಅವರು ಡಬ್ ಮಾಡಿದ್ರು ಅದನ್ನು. ನಮ್ಮ ಭಾಷೆ ಅಂದರೆ ನಮ್ಮ ವಾಯ್ಸ್ ಓವರ್ ಮೇಲೆ ಅಫ್ಕೋರ್ಸ್ ಲಿಪ್ ಸಿಂಕ್ ಆಗಲ್ಲ, ಬಟ್ ಅದನ್ನು ಡಬ್ಬಿಂಗ್ ಮಾಡಿ ಕೂಡ ರಿಲೀಸ್ ಆಯ್ತಲ್ಲಿ ಆ ಥರ. ಬಟ್ ಇವತ್ತಾಗಿದ್ದರೆ ನಾವು ಅದನ್ನು ಮಾತಾಡಿ ಸೋಷಿಯಲ್ ಮೀಡಿಯಾ ಎಲ್ಲ ರೀತಿಯ ಅದಕ್ಕೆ ಒಂದು ರೆಕಗ್ನಿಷನ್ ಸಿಗ್ತಾಯಿತ್ತು. ಇದಾಗಿದ್ದೆಲ್ಲ ಬಿಟ್ವೀನ್ 86ರಿಂದ 92, 94 ಒಳಗೆ ಮುಗಿದೋಯ್ತು. ಸೊ ಇವತ್ತಿಗೆಲ್ಲೂ ಡಿಜಿಟಲ್ ಆಗಿ ನಮ್ಮ ಹತ್ರ ನನ್ನ ಮೆಮರೀಸ್ ಇದೆ, ಒಂದಷ್ಟು ಪೇಪರ್ ಇದೆ, ಒಂದು ಯಾವುದೋ ಒಂದು ಸರ್ಟಿಫಿಕೇಟ್ದು ಒಂದು ಫೋಟೋ ಇದೆ, ಒಂದು ಇಟಾಲಿಯಲ್ಲಿ ಕೊಟ್ಟ ಒಂದು ಪ್ಲಾಕ್ ಇದೆ, ಏನೋ ಒಂದು ಅವಾರ್ಡ್ ಕೊಟ್ಟಿದ್ದು ಒಂದು ಫಿಸಿಕಲ್ದು ಒಂದು ನನ್ನ ಹತ್ರ ಒಂದು ಫಲಕ ಒಂದಿದೆ. ಬಿಟ್ಟರೆ ಇನ್ನೇನಿಲ್ಲ. ನಾನು ಹೇಳಿದ್ದು ಅಂದರೆ ನಮ್ಮ ಹತ್ರ ಏನು ಉಳಿಸ್ಕೊಂಡು ಬಂದಿದ್ದೀವಿ ಅವತ್ತಿಗೆ, ಒಂದು ಏನು ಇಟಾಲಿಯನ್ನಲ್ಲಿ ಬರೆದಿರೋ ಒಂದು ಮ್ಯಾಗ್ಝೀನ್ದು ಒಂದು ಸ್ಕ್ಯಾನ್ ಇದೆ. ಈ ಥರದ್ದು ಬಿಟ್ಟರೆ ಸರ್ ಒಂದು ಫಿಲ್ಮ್ ರೋಲ್ ತೊಗೊಂಡೋಗಿ ನೀವು ಶೂಟ್ ಮಾಡೋಷ್ಟು ನಮ್ಮ ಹತ್ರ, ನನ್ನ ಬಡವರು ರಿಚ್ ಅಂತಲ್ಲ, ಸಿಗ್ತಾ ಇರಲಿಲ್ಲ ನಮ್ಮ ಕೈ. ತುಂಬ ಏನೋ ತುಂಬ ಒಂದು 36 ಫೋಟೋಸ್ ತೆಗೆದು ಪ್ರಾಸೆಸ್ ಮಾಡಿ ಮನೇಲಿ ಇಟ್ಕೊಂಡ್ಬಿಟ್ರೆ ಅದು ಒಂಥರ ಎಲ್ಲದಕ್ಕಿಂತ ಅಂದರೆ ನಮ್ಮ ಮೇನ್ ಗೋಲ್ಡು, ದೇವರು ಅದೆಲ್ಲ ಬಿಟ್ಟರೆ ನೆಕ್ಸ್ಟ್ ಅದು ಹುಷಾರಾಗಿ ಎತ್ತಿಟ್ಕೊಳ್ತಾ ಇದ್ವಿ ನಾವು. ಆ ಥರ ಇದ್ದಿದ್ದು. ಸೊ ಇವತ್ತು ಬೇಜಾರಾಗುತ್ತೆ. ಅವ್ರು ಹೇಳ್ತಾರೆ ಅದನ್ನೆಲ್ಲ ನೀವು ಎತ್ತಿಟ್ಕೊಂಡೆಲ್ಲ ಕೊಡ್ಬೋದಾಗಿತ್ತಲ್ಲ. ಇವರು ಯಾರಿಗೆ ಗೊತ್ತಿತ್ತು ಹಿಂಗೆಲ್ಲ, ಅಂದರೆ ಅಷ್ಟು ವರ್ಷಗಳಾದ್ಮೇಲೆ ಹಿಂಗೆಲ್ಲ ಬೇರೆ ಬೇರೆ ಬರುತ್ತೆ. ಸರ್ ನನ್ನ ಹತ್ರ ಏನು ಮಿಕ್ಕಿದೆ ಅದನ್ನು ನಮ್ಮ ಫೇಸ್ಬುಕ್ಕು ಇದ್ರಲ್ಲಿ ಹಾಕಿಡ್ತೀನಿ ಹೊರ್ತನು. ಅದು ಅಚೀವ್ ಮಾಡಿರೋದು ಸರ್, ಅದು ಹೇಳ್ಕೊಂಡು ಹೋದ್ರೆ ಅದು ಎಂಡೇ ಇಲ್ಲ ಅದಕ್ಕೆ. ಅಷ್ಟೂ ಅದು ಶಂಕರ್ ನಾಗ್ ಅವರು ಅದೇ ಹೇಳಿದ್ನಲ್ಲ, ಒಂದು ನನ್ನ ಪ್ರಕಾರ 2 ದಶಕಗಳ ಮುಂದೆ ಹುಟ್ಬಿಟ್ರು ಅವರು. ನನ್ನ ಪ್ರಕಾರ ಅಂದರೆ ಅದು ಇನ್ನೂ ಕಮ್ಮಿ ಅನ್ಸ್ಬೋದು ನಾನು ಹೇಳ್ತಾ ಇರೋದು. ಅವ್ರು ಈ ವಾಸ್ ಮ್ಯಾನ್ ವೇ ಅಹೆಡ್ ಆಫ್ ಎಸ್ ಟೈಮ್ ಸರ್. ಅಂದರೆ ನಾವು ಹೇಳೋದು ಕೆಲವಾರು ವಿಚಾರಗಳು ನಮ್ಗೆ ಗೊತ್ತೂ ಆಗ್ತಾ ಇರಲಿಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಲೂ ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ಅದರ ಅವೇರ್ನೆಸ್ಗಾದ್ರೂ ನಮ್ಗೆ ಫರ್ದರ್ ಏನಾದ್ರು ಗೊತ್ತಿರಬೇಕಲ್ಲ. ಈಗ ಅವರು ಚೆನ್ನಾಗಿ ಟ್ರಾವೆಲ್ ಮಾಡಿದ್ರು, ಬುಕ್ಸುಗಳು ಓದೋರು, ಪೇಪರ್ಗಳು ಓದೋರು, ಎಲ್ಲ ಓದಿರೋರು. ನಮ್ಮದು ಬೆಂಗಳೂರು ಆಯಿತು, ಯಶವಂತಪುರ ಆಯಿತು, ಸಿನಿಮಾ ಶೂಟಿಂಗ್ ಆಯಿತು, ಕ್ಯಾಮ್ರಾ ಆಯಿತು, ಇಷ್ಟಕ್ಕೆ ಇರ್ತಾಯಿತ್ತು ನಮ್ಮ ಯೋಚನೆಗಳು. ಸೊ ಅದನ್ನು ಅರ್ಥ ಮಾಡಿಸೋದಕ್ಕೆ ಎಷ್ಟು ಎಫರ್ಟ್ ಹಾಕೋರು, ಎಂತೆಂಥ ಮ್ಯಾಗ್ಝೀನ್ಸ್ ತಂದು ಕೊಡೋರು, ನಮಗೆಲ್ಲ ಓದೋಕ್ಕೆ ಹೇಳೋರು. ಓದಿ ನೋಡ್ರಿ, ಇದು ನಾವು ಇರೋದು ಇಷ್ಟಲ್ಲ, ಇದು ಇನ್ನೂ ಎಂಥ ವರ್ಲ್ಡ್ ಎಷ್ಟು ದೊಡ್ಡದಿದೆ. ಸೊ ಇಟಾಲಿಗೆ ನಾನು ಕರ್ಕೊಂಡು ಹೋಗ್ಬೇಕಾದಿಲ್ಲ, ಕರ್ಕೊಂಡು ಹೋದರು. ಆ ಜಗತ್ತೆಲ್ಲ ತೋರಿಸಿದ್ರು. ಸೊ ಹೆಂಗೆ ಹೇಳೋದು ಸರ್, ನಾವು ಒಂದು ಸಣ್ಣ ಕೆರೆಯಲ್ಲಿದ್ದವನ್ನ ನದಿ ತೋರಿಸಿದ್ರು, ಏನೋ ಹೊಳೆ ತೋರಿಸಿದ್ರು, ಆಮೇಲೆ ನೆಕ್ಸ್ಟು ಸಮುದ್ರನೇ ತೋರಿಸ್ಬಿಟ್ರು. ಅವತ್ತು ಗೊತ್ತಾಯಿತು, ಇನ್ನೂ ಈ ಥರ ಇಷ್ಟು ದೊಡ್ಡ ಒಂದು ಇದಿದೆ ಅಂತ, ದೊಡ್ಡ ಲೋಕನೇ ಇದೆ. ಅವತ್ತು ನೋಡಿ ತಮಾಷೆ ನೋಡಿ, ನಮ್ಮ ತಂದೆ ತಾಯಿಯವ್ರಿಗೆ ಎಷ್ಟು ನಂಬಿಕೆ ಶಂಕರ್ ನಾಗ್ ಅವ್ರ ಮೇಲೆ ಅಂದರೆ, ನಾನು ಶಂಕರ್ ನಾಗ್ ಅವರು, ಆಮೇಲೆ ಅರುಂಧತಿ ನಾಗ್ ಅವರ ಯಂಗರ್ ಸಿಸ್ಟರ್ ಯಾರು ನಮ್ಮ ಪಿಂಟಿಯವರು, ಗೀತಾ, ನಮ್ಮ ಅಚ್ಚುನೆಚ್ಚಿನ ಗೀತಾ, ಅಲ್ಲಿ ಗೀತಾ ಮೇಡ ಅವರ ಹೀರೋಯಿನ್ ಆ್ಯಕ್ಟ್ ಮಾಡಿದಾರಲ್ಲ, ಗೀತಾ ಪಾಕ್ ಅವರು,
ಅರುಂಧತಿ ನಾಗವ್ರ ತಂಗಿ. ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಸೊ ನಾವು 3 ಜನ ಮಾತ್ರ ಇಟಾಲಿಗೆ ಹೋದ್ವಿ. ಅವ್ರಿಗೆ ಎಕ್ಸ್ಪೋಜರ್ ಸಿಗಬೇಕು, ನನಗೆ ಸಿಗಬೇಕು ಅಂತ ನನ್ನ ಕರ್ಕೊಂಡು ಹೋಗ್ಬಿಟ್ರು. ಸೊ ಒಬ್ಬನೇ 12 ವಯಸ್ಸಾಗ ನನಗೆ ಇಲ್ಲಿಂದ ಯಾವ ಮೊಬೈಲ್ ಇಲ್ಲ, ಯಾವ ರೀತಿಯಾದ ನಿಮಗೆ ತಕ್ಷಣಕ್ಕೇನೋ ಫೋನ್ ಮಾಡಿ ತಿಳ್ಕೊಳ್ಳಿ ಅದೆಲ್ಲ ಏನಿಲ್ಲ. ಟೆಲಿಗ್ರಾಮ್ ಇರ್ತಾಯಿತ್ತು, ಅದು ಬಿಟ್ಟರೆ ಇನ್ನೇನು ಇರ್ತಾ ಇರಲಿಲ್ಲ. ಆ ಟೈಮಲ್ಲಿ ನಾವು ಇಲ್ಲಿಂದ ಇಟಾಲಿಗೆ ಹೋಗಿ ಅವ್ರ ಜೊತೆ ಒಂದು 12 ದಿನ ಕಾಲ ಕಳೆದು ಅವ್ರು ಅಲ್ಲಿಂದ ಇಂಗ್ಲೆಂಡ್ಗೆ ಹೊಟ್ಟೋದ್ರು. ಈ ಒಂದಷ್ಟು ಟೆಕ್ನಾಲಜಿ ಅದು ನೋಡ್ಕೊಂಡು ಬರಬೇಕು ಅಂತ ಅವ್ರು ಆ ಕಡೆ ಹೋದರು. ಸೊ ನಮ್ಮ ಪಿಂಟಿಯವರು ಏರ್ಪೋರ್ಟಿಂದ ಅವ್ರು ಆ ಕಡೆ ಅವ್ರನ್ನ ಹೋಗಿ ಜಾಯಿನ್ ಆಗಬೇಕಾಗಿತ್ತು. ಸೊ ಅಲ್ಲಿಂದ ಒಬ್ಬನೇ ನನ್ನನ್ನು ಆರಾಮಾಗಿ ನೀನು ಬಾಂಬೆಗೆ ಬಾ. ಸೊ ರೋಮಿಂದ ಸೆಂಟ್ರಲ್ ಜ್ಯೂರಿಕಲ್ಲಿ ಒಂದು ಸ್ಟಾಪ್ ಆಗಿ ಅಲ್ಲಿಂದ ಬಾಂಬೆಗೆ ಬಂದರೆ ನಮ್ಮ ತಂದೆ ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ಬಾಂಬೆ ಏರ್ಪೋರ್ಟಲ್ಲಿ. ಸೊ ಆ ಒಬ್ಬನ್ನೇ ಬಿಡೋದು ಒಂದು, ಆ ನಂಬಿಕೆ ಅವರಿಗೆ. ಅವ್ರು ಹೇಳೋದೇನು, ಏನು ಅದರಲ್ಲಿ ಏನಿದೆ ನಿನ್ನ ಭಯ, ಇವಾಗ ಇಲ್ಲಿದೆಯಾ, ಗೇಟ್ ಇದೆ, ಹೋಗ್ತೀಯ ನೀನು, ಟೇಕ್ ಆಫ್ ಆದರೆ ಅಲ್ಲಿ ಇಳಿತೀಯ, ಅಲ್ಲೊಂದು ಟ್ರಾನ್ಸಿಟ್ ಇರುತ್ತೆ, ಅಷ್ಟಕ್ಕೆ ಬರೋದು, ಅಷ್ಟು ನೀನು ಛತ್ರ ಇದೆಯಾ, ನೀನೇನು ವರಿ ಮಾಡ್ಕೊಂಬೇಡ, ನೀನು ಹುಡ್ಕೊಂಡು ಹೋಗ್ತೀಯ ನೀನು. ಸೊ ನಿನ್ನ ಕೈಲಿ ಆಗುತ್ತೆ ಆಗಲ್ಲ ಅನ್ನೋದು ಅವ್ರಿಗೂ ಗೊತ್ತಿಲ್ಲ, ನಮಗೂ ಹೇಳ್ಕೊಟ್ಟಿಲ್ಲ ಆ ಥರ. ಸೊ ಆ ನಂಬಿಕೆ ಇಟ್ಟರು, ಆ ಧೈರ್ಯ ಕೊಟ್ಟರು, ಮಾಡಿದೆ. ಅದಾದಮೇಲೆ ನಮಗೇನು ಅಂತಂದರೆ, ಇದನ್ನು ಅಚೀವ್ ಮಾಡಿದ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ, ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು ಅಂತ. ಸೊ ಆ ಥರ ಇಟಲಿ ಟು ಬಾಂಬೆ ಒಂದು ಫ್ಲೈಟ್ ಚೇಂಜ್ ಇದ್ದು ಕೂಡ ಮ್ಯೂಸಿಕಲ್ಲಿ ಒಂದು ಟ್ರಾನ್ಸಿಟ್. ಬಟ್ ನನಗೇನು ಹೇಳಿದ್ದಾರೆ ಅಲ್ದೋ ಹುಡುಕ್ಬೇಕು, ನನ್ನ ಹತ್ರ ಬೋರ್ಡಿಂಗ್ ಪಾಸ್ ಇದೆ, ನೋಡ್ಕೊಂಡು ಹೋಗ್ಬೇಕಷ್ಟೇ ಸರ್. ಇದು ನಾನು ಹೊಗಳ್ಕೊಳಕ್ಕೆ ಹೇಳ್ತಾ ಇಲ್ಲ. ಅಂದರೆ ನಾನು ಅವ್ರಿಗೆ ಫುಲ್ ಕ್ರೆಡಿಟ್ ಯಾಕೆ ಕೊಡ್ತೀನಿ ಇದಕ್ಕೆ ಅಂದರೆ, ಅವರು ನನಗೆ ಮಾತ್ರ ಅಲ್ಲ, ಆ ಟೀಮಲ್ಲಿದ್ದವ್ರಿಗೆಲ್ಲರಿಗೂ ನಿನ್ನ ಕೈಲಿ ಇದಾಗಲ್ಲ, ಇದು ಗೊತ್ತಿರಲ್ಲ ಬಿಡು, ಅಥವಾ ನೀನು ಇದು ಮಾಡೋಕ್ಕೆ, ಈ ಸೆಂಟೆನ್ಸೇ ಕೇಳಿಸಿಲ್ಲ ನಾನು. ಅವ್ರಿಗನ್ನೋದು ಯಾವುದೋ ಒಂದು ಹೇಳೋರು, ಅಂದರೆ ಅವ್ರು ಹೇಳೋ ಇನ್ಸ್ಟ್ರಕ್ಷನ್ಸೇನೆ ನಮಗೂ ಅನ್ಸೋದು, ಏನು ಹೇಳ್ತಾರೆ ಇವರು, ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ, ಅವ್ರಿಗೆ ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತ ಅನಿಸ್ಬೋದು ನಿಮಗೆ. ಅವ್ರ ಮೈಂಡಲ್ಲಿ ಅದು ಬರ್ತಾ ಇರಲಿಲ್ಲ ಅವ್ರಿಗೆ. ನಾನು ಹೇಳಿದ್ದೀನಿ ಮಾಡ್ತಾನೆ ನಾನು ಅಂತ. ಹೆಂಗೆ ಮಾಡ್ತೀಯ ಕೇಳು, ಗೊತ್ತಿಲ್ವಾ ಕೇಳಿ, ನಾನು ಹೇಳ್ಕೊಡ್ತೀನಿ. ಮಾಡೋಕ್ಕಾಗಲ್ಲ ಅನ್ನೋದು ಗೊತ್ತಿಲ್ಲ, ಅದನ್ನು ಹೇಳ್ಬೇಡ, ಮಾಡೋಕ್ಕಾಗಲ್ಲ ಅನ್ನೋದು ಅದು ಬರೋದೇ ಇಲ್ಲ. ಅದೊಂಥರ ಚಾಯ್ಸಲ್ಲೇ ಇಲ್ಲ. ಅದು ಈ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ನಲ್ಲಿ ಮಾಡೋಕ್ಕಾಗಲ್ಲ ಅನ್ನೋ ಆ ಚಾಯ್ಸೇ ಇರಲ್ಲ. ಅದು ಇದೊಂದು ಸಣ್ಣ ಕ್ವಿಕ್ಕಾಗಿ ಎಕ್ಸಾಂಪಲ್ ಕೊಟ್ಬಿಡ್ತೇನೆ. ಈಗ ನಂದು ಹೀರೋ ಅಂತ ಬರುತ್ತೆ ಒಂದು ಎಪಿಸೋಡು. ಅದರಲ್ಲಿ ಒಬ್ಬ ಕಳ್ಳ ಹಿಂಗೆ ತೆಗೆದುಬಿಟ್ಟು ಹಿಂಗೆ ಬರ್ತಾನೆ, ಇದರ ಒಂದು ಸ್ವಾಮಿ ಮಲಗಿರೋ ಒಂದು ರೂಮು ಬರ್ತಾನೆ. ಕದಿಯಕ್ಕೆ ಹೋಗ್ಬೇಕಾದ್ರೆ ಸ್ವಾಮಿ ಭಯ ಬಿದ್ದು ಅವನು ಕಾಲು ಕಚ್ಚಿಬಿಟ್ಟು ಅವನು ಕಳ್ಳನ ಹಿಡ್ಕೊಂಡ್ಬಿಡ್ತಾನೆ, ಅಥವಾ ಕಚ್ಚಿದ್ರೆ ಮರದ ದಿನ ಬರುತ್ತೆ. ಈಗ ಕಳ್ಳನ ಪಾತ್ರ ಮಾಡಬೇಕು. ಕಳ್ಳನ ಪಾತ್ರ ನಾವು ಓಕೆ ಯಾರನ್ನು ಮಾಡಿಸೋಣ, ನಮಗೆ ಟೀ ಮತ್ತು ಕಾಫಿ ಕೊಡೋ ಹುಡುಗ, ಟೀ ಮತ್ತು ಕಾಫಿ ಕೊಡೋನು ಸರ್. ಅಂದರೆ ವರ್ಷಾನುಗಟ್ಲೆಯಿಂದ ನಮ್ಮ ಶಂಕರ್ನಾಗ್ ಅವ್ರ ಜೊತೆ ಇದ್ದಾರೆ, ಸೈಯದ್ ಅಂತ. ಎಲ್ಲ ಮಲ್ಟಿಪಲ್ ಕೆಲಸ ಮಾಡೋರು, ಬರೀ ಅದು ಮಾತ್ರ ಅಲ್ಲ, ಏನೋ ಅವ್ರಿಗೆ ಹೇಳಿದ್ರೆ ಅದೇನೋ ಮಾಡ್ಕೊಂಬಂದ್ಬಿಡೋರು. ನಮಗೆ ತಂದು ಕೊಡೋದು, ಟೀ ಕಾಫಿ ಕೊಡೋದು. ಪ್ರೊಡಕ್ಷನ್ ಬಾಯ್ ಅನ್ನೋಕ್ಕಾಗಲ್ಲ, ಮ್ಯಾನ್ ಆ ಟೈಮಲ್ಲೇ. ಬಾ ನೀನು ಮಾಡು. ಸೊ ಇದು ಒನ್ ಆಫ್ ದಿ, ಅಂದರೆ ಟೋಟಲ್ ಎಪಿಸೋಡಲ್ಲಿ ಸರ್ ಒಂದು 4-5 ನಿಮಿಷ ಬರ್ಬೋದು, 3 ನಿಮಿಷ ಬರ್ಬೋದು, 2 ನಿಮಿಷ ಬರಲಿ. ಬಟ್ ಮೇಜರ್ ರೋಲ್, ಅಂದರೆ ಆ ಪಾತ್ರಧಾರಿಗಳಲ್ಲಿ ಅದು ಒಂದು ಮೇಜರ್ ಕ್ಯಾರೆಕ್ಟರ್. ಅದು ಮತ್ತು ಸ್ವಾಮಿ ಹೀರೋ ಆಗೋಕ್ಕೆ ಭಾಳ ಮುಖ್ಯ ಅವನ ಪಾತ್ರ. ಮಾಡಿ ನೀನು ಅವನು ಅಂತ ಇವ್ರುಗಳು, ಅಂದರೆ ನಮ್ಮ ಟೀಮ್ ಅವರು ಸರಿ ಆಯಿತು, ಇಷ್ಟೇ ಮಾಡ್ಬೇಕಾದ್ರೆ ಏನು ಡೈಲಾಗ್ಸ್ ಎಲ್ಲ ಏನಿಲ್ಲ, ನೀನು ಹಿಂಗೆ ಮಾಡು, ನೋಡೋಕೆ ಹಿಂಗೆ ಇರಬೇಕು ಅಂತ. ಅವನು ತುಂಬ ಒಳ್ಳೆ ವ್ಯಕ್ತಿ. ಈ ಥರ ಕೆಟ್ಟ ಮುಖ ಮಾಡ್ಕೋಬೇಕೆಲ್ಲ ಬರಲ್ಲ ಅವ್ರಿಗೆ. ಆ ಥರ ಕೋಪ ಕೋಪದಲ್ಲಿರು, ಭಯ ಇದ್ರೆ ಏನಾದ್ರು ಕದೀತಾ ಇದೆ ಅಂತೆಲ್ಲ ಹೇಳ್ಕೊಟ್ರು, ಮಾಡ್ದ. ಇವತ್ತರೆಗೂ ನಾನು ಫಸ್ಟ್ ಟೈಮ್ ಅನಿಸುತ್ತೆ ನಾನು ಯಾರಿಗಾದ್ರೂ ನಾನು ಈ ಥರ ಇದರಲ್ಲಿ ಹೇಳ್ತಾ ಇರೋದು. ಸೊ ನಮ್ಮಲ್ಲಿ ಅವರು ಪ್ರೊಡಕ್ಷನ್ ಅವರು, ಇವರು ಪ್ರೊಡಕ್ಷನ್ ಅಲ್ಲ, ಇವರು ಲೈಟ್ ಹಿಡಿಯೋರು, ಇವರು ರಿಫ್ಲೆಕ್ಟರ್ ಹಿಡಿಯೋರು, ಇವರು ಏನೋ ಅಸಿಸ್ಟೆಂಟ್ ಡೈರೆಕ್ಟರ್, ಇದೆಲ್ಲ ಭೇದ ಭಾವನೆ ಇರ್ತಾ ಇರಲಿಲ್ಲ. ಇವ್ರು ಡ್ರೈವರು ಏನೂ ಇರ್ತಾ ಇರಲಿಲ್ಲ. ಪ್ರತಿಯೊಬ್ಬರು ಆ ಸೀನ್, ಆ ಲೊಕೇಶನ್ನಲ್ಲಿ ಪ್ರತಿಯೊಬ್ಬರೂ ಕಾಸ್ಟ್ಯೂಮ್ ಹಾಕ್ಕೊಂಡಿರೋರು. ಏನು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡು ಓದ್ಲಾ ಹೊಡೆಯೋ ಅಂತ ಪ್ರಶ್ನೆನೇ ಇರ್ತಾ ಇರಲಿಲ್ಲ. ನಮಗೆ ಬ್ಯಾಕ್ಗ್ರೌಂಡಲ್ಲಿ ಜನ ಬೇಕು, ಈ ಕಡೆಯಿಂದ ಆ ಕಡೆ ನಡ್ಕೊಂಡು ಹೋಗೋರು, ಆ ಕಡೆಯಿಂದ ಈ ಕಡೆ ನಡ್ಕೊಂಬರೋದು, ಸುಮ್ಮನೆ ಅಂತೂ ಕೂರ್ತಾ ಇರಲಿಲ್ಲ. ಪ್ರತಿಯೊಬ್ಬರು ಇನ್ವಾಲ್ವ್ ಆಗಿರೋರು.
ನಮಗೂ ನಮ್ಮ ಶಾರ್ಟ್ ಇಲ್ವಾ, ಏನೂ ಇಲ್ವಾ, ಯಾಕಂದ್ರೆ ಹಿಂದಿ ಇಂಗ್ಲೀಷ್ ಎಲ್ಲದು ಸ್ಕ್ರಿಪ್ಟ್ಗಳಿರ್ತಾಯಿತ್ತು. ಅಟ್ಲೀಸ್ಟ್ ಸ್ಕ್ರಿಪ್ಟ್ ಓದ್ಕೊಂಡು ಅವ್ರ ಜೊತೆಗೆ ನಿಂತ್ಕೊಬೇಕು ನಾವು. ಅಂದರೆ ಓಡಾಡ್ತಾ ಇರಬೇಕು, ನೋಡು, ಕಲೀರಿ. ಸುಮ್ಮನೆ ಏನೋ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಲ್ಲ, ಏನೋ ಮಾತಾಡ್ತಾ ಇರೋದಲ್ಲ. ಇಲ್ಲ ಡೈಲಾಗ್ ಓದ್ಕೊಳ್ತಾ ಇದ್ವಿ, ಅಥವಾ ಶಾರ್ಟ್ ಹಿಂಗೆ ಇಟ್ಟಿದ್ರೆ ಏನಕ್ಕೆ ಇಡ್ತಾ ಇದ್ದಾರೆ, ಅದ್ರ ಬ್ಯಾಕ್ಗ್ರೌಂಡ್ ಏನಿದೆ, ನಿಮ್ಮ ಕಣ್ಣಿಗೆ ಏನೋ ಕಾಣಿಸುತ್ತಾ, ನೆಲದಲ್ಲಿ ಏನಾದರೂ ಬಿದ್ದಿದ್ರೆ, ಸಿಗರೆಟ್ ಪ್ಯಾಕೆಟ್ ಏನೋ ಬಿದ್ದುಬಿಟ್ಟಿದ್ರೆ, ಅಥವಾ ಏನಾದರೂ, ಯಾಕಂದರೆ ಇದು 1942 ಇರಬೇಕು ಸರ್, ಅದು ಕಾಣಿಸಂಗಿಲ್ಲ ಅಲ್ಲಿ. ಈ ಲೆವೆಲ್ ಆಫ್ ಡೀಟೇಲಿಂಗ್ ನಮ್ಮಿಬ್ಬರು ಕಾಣಿಸಲ್ಲ. ನೀವೆಲ್ಲ ಇದ್ದೀರಲ್ಲ ನೋಡಿ, ಎಲ್ಲೇ ಸಿಕ್ಕಿದ್ರೆ ನಮ್ಮ ಹತ್ರ ಅಭ್ಯಾಸ ಆಗ್ಬಿಟ್ರದು. ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ವಲ್ಲ ಶೂಟಿಂಗ್ ಆದಮೇಲೆನೂ ಎಲ್ಲ ಇದ್ರೆ ಹಿಂಗೆ ಇಟ್ಕೊಂಡು ಕೈಗೆ ಇಟ್ಕೊಂಡು ಹೋಗ್ಬಿಡೋರು ನಾವು, ಎಲ್ಲಾದ್ರೂ ಹಾಕೋದು. ನಾಳೆ ಅದು ಎಲ್ಲೋ ಫ್ರೇಮಲ್ಲಿ ಬಂದುಬಿಡುತ್ತೆ ಅಂತ ನಮಗೆ. ಯಾಕಂದರೆ ಇವ್ರು ಎಲ್ಲಿ ಕ್ಯಾಮ್ರಾ ಇಡ್ತಾರೆ, ಎಲ್ಲಿ ಯಾವ ಟ್ರಾಲಿ ಇರ್ತದೆ, ಯಾವತ್ತು ಹ್ಯಾಂಡಲ್ಸ್ ಮಾಡಿ ಶೂಟ್ ಮಾಡಿಬಿಡ್ತಾರೆ ಗೊತ್ತಾಗಲ್ಲ ನಿಮಗೆ. ಸೊ ಮೊದಲೇ ಕ್ಲೀನಾಗಿ ಇಟ್ಬಿಟ್ರೆ, ಸೊ ಈ ಲೆವೆಲ್ ಸರ್, ಇದು ಪ್ಯಾಷನ್. ಇದು ಅಂದರೆ ಅವ್ರ ಮೈಂಡಲ್ಲಿ ಆಲ್ರೆಡಿ ಇದು ಇತ್ತದು. ಅಂದರೆ ಹೆಂಗೆ ಏನನ್ನು ಅವರು ಶೂಟ್ ಮಾಡಬೇಕು ಅನ್ನೋದು ಕ್ಲಾರಿಟಿ ತುಂಬ ಕ್ಲೀನಾಗಿತ್ತು. ಅದನ್ನು ನಾವು ಕಷ್ಟಪಟ್ಟು ಅದನ್ನಲ್ಲಿ ನಮ್ಮ ಕೈಲಿ ಹಾಕಿಸ್ತಾಯಿದ್ರು. ಅದು ಅವರ ಲೆವೆಲ್ ಆಫ್ ಡೀಟೇಲಿಂಗ್ಗೆ ಸರ್. ನೀವು ಇವತ್ತಿಗೂ ಒಂದು 1000 ಸತಿ ನಾನು, ಅಂದರೆ 1000 ಸತಿ ನೋಡಿಲ್ಲ, ಮೇ ಬಿ ಒಂದು 100 ಸತಿ ನೋಡ್ಬಿಟ್ಟಿರ್ಬೋದು. ಡಬ್ಬಿಂಗಲ್ಲಿ ನೋಡಿದ್ದೀನಿ ನಾನು, ಅದಾದಮೇಲೆ ಹಲವಾರು ಸತಿ. ಒಂದು ಪ್ರಾಪ್ ಯಾವುದಾದ್ರೂ ಬ್ಯಾಕ್ಗ್ರೌಂಡಲ್ಲಿ ಒಂದು ಇಟ್ಟಿರೋದು, ಏನಾದರೂ ಒಂದು ಔಟ್ ಆಫ್ ಪ್ಲೇಸ್ ತೋರಿಸ್ಬಿಡಿ ನಾನು, ಸಿಗೋದಿಲ್ಲ ನಿಮಗೆ. ಅಷ್ಟು ಅಂದರೆ ಅಷ್ಟು ಅಟೆನ್ಷನ್, ಅಷ್ಟು ಜನ ಇದು ಯೋಚನೆ, ಅಂದರೆ ಆ ಥರ ಅಸೈನ್ ಮಾಡಿಬಿಟ್ರು ಅವ್ರ ಟೀಮ್ ಆ ಥರ ಇತ್ತು. ಇದು ಫ್ರೇಮ್ ಅಂತಂದರೆ ಎಲ್ಲರೂ ಒಂದು 20 ಜನ ಅದ್ರ ಬಗ್ಗೆ ಹಿಂಗೆ ನೋಡ್ರು ಅವರು. ಇಲ್ಲಿದೆ, ಇದಿದೆ, ಅದು ಬೇಕಾ, ಇದು ಬೇಡವಾ, ಅಲ್ಲೇನೋ ಇದೆ, ಅಲ್ಲಿ ಯಾವುದೋ ಒಂದು ಹೊಸ ಲೈಟ್ ಇರ್ತದೆ ಅಂತ ಇಟ್ಕೊಳ್ಳಿ, ಏನು ಕಿತ್ತಕ್ಕಾಗಲ್ಲ ನೀವು, ಯಾರ್ದೋ ಮನೆ ಅದು ತೊಗೊಂಡೋಗಿ ಒಂದು ಮೇಲೆ ಒಂದು ಬುಟ್ಟಿಗೆ ಇಟ್ಬಿಟ್ರು ಅವರು. ಅಲ್ಲಿಂದ ಏನೋ ಒಂದು ಲ್ಯಾಂಟರ್ನ ಏನೋ ಒಂದು ಇಟ್ಬಿಡೋದು ಅದ್ರ ಮುಂದೆ. ಬಟ್ ಸುಮ್ಮನೆ ಇಡೋಕ್ಕಾಗಲ್ಲ, ನಿಮ್ಮ ಕ್ಯಾಮ್ರಾ ಎಲ್ಲಿದೆ ನೋಡ್ಕೊಂಡು ಅದು ಕರೆಕ್ಟಾಗಿ ಅದು ಫ್ರೇಮ್ ಬ್ಲಾಕ್ ಆಗೋ ಥರ ಮಾಡಬೇಕು. ಅಂದರೆ ನಿಮಗೆ ಕ್ಯಾಮ್ರಾ ವ್ಯೂ ಪಾಯಿಂಟ್ದು ವ್ಯಾಲ್ಯೂ ಗೊತ್ತಾಗಬೇಕು, ನಿಮಗೆ ಅದರ ಐಡಿಯಾ ಇರಬೇಕು. ಈ ಥರ ಒಬ್ರಿಬ್ರು ಮಾಡೋವಂಥ ಕೆಲಸ ಅಲ್ವಲ್ಲ, ಎಷ್ಟು ಜನ ಬೇಕು ನಿಮಗೆ, ಇದ್ದಿದ್ದು ಅಷ್ಟೇ ಲಿಮಿಟೆಡ್ ನಂಬರ್ ಆಫ್ ಪೀಪಲ್. ಸೊ ನಮ್ಮಲ್ಲಿ ಪ್ರತಿಯೊಬ್ಬರೂ ಯಾರೂ ನಮ್ಮ ವರ್ಕ್ ಇದಕ್ಕೆ ಸೀಮಿತ, ನಿನ್ನ ಕೆಲಸ ಆದರೆ ನಿನ್ನ ಮುಗಿದೋಯ್ತು, ನೀನು ಇದಕ್ಕೆ ಬರಬೇಡ, ನೀನು ಯಾಕೆ ಇದನ್ನು ಕೇಳ್ತೀಯ, ನಿನಗೆ ಸಂಬಂಧ ಇಲ್ಲದೆ ಇರೋದು ಯಾವುದೂ ಇಲ್ಲ. ಅಥವಾ ಈಗ ಆ್ಯಕ್ಟ್ ಮಾಡಿದ್ಮೇಲೆ ನನ್ನ ಶಾರ್ಟ್ ಇಲ್ಲ, ನಾನು ಅಲ್ಲಿ ರೆಸ್ಟ್ ಮಾಡ್ತಿರ್ತೀನಿ ಕೂತ್ಕೊಂಡು, ಅಷ್ಟಲ್ಲ, ಏನಾದ್ರು ಹೋಗಿ ಡೈಲಾಗ್ ಏನೋ ನೋಡ್ಕೊಳಕ್ಕೆ ಹೋಗೋದು ಅದೆಲ್ಲ ಓಕೆ. ಸುಮ್ಮನೆ ಆರಾಮಾಗಂತೂ, ಅಂದರೆ ಅವ್ರೇನು ಪಾಪ ಬೈದ್ಬಿಟ್ಟು ಬಾಯಿಲಿ ಅಂತ ಇರಲ್ಲ. ಬಟ್ ಹೆಂಗೆ ಹೇಳೋದು ನಿಮಗೆ, ಈಗ 100 ಜನ ಒಂದು ಸೆಟ್ಟಲ್ಲಿ ನಾವೆಲ್ಲ ಯೂನಿಟ್ ಆಗಿದ್ದು ಸರ್, 90 ಜನ ಅಲ್ಲಿ ಏನೋ ಅವ್ರ ಕೆಲಸ ಇದೆಯೋ ಇಲ್ಲೋ ಮಾಡ್ಕೊಂಡಿದ್ರೆ, ಇನ್ನು 10 ಜನ ಸುಮ್ಮನೆ ಕೂತಿರ್ತೀರ ಸರ್ ನೀವು. ನಾವು ಅವರ ಬಾಡಿ ಲ್ಯಾಂಗ್ವೇಜು ಬೇರೆಯವರು ನಡ್ಕೊಳ್ತಾ ಇರೋಂಥ ರೀತಿಯಲ್ಲಿ ನಿಮ್ಮನ್ನು ಸುಮ್ಮನೆ ಕೂರಕ್ಕೆ ಬಿಡ್ತಾ ಇರಲ್ಲ. ಅವ್ರೇನು ನೋಡಿಬಿಟ್ರೆ ನೀನು ಯಾಕೆ ಸುಮ್ಮನೆ ಕೂತಿದ್ಯಾ ಬಾ ಅಂತ ಆ ಥರ ಅಲ್ಲ, ಇದು ಕೆಲಸ ಮಾಡಿಸ್ತಾ ಇರಲ್ಲ. ನಿಮ್ಮ ಕೈಯಲ್ಲಿ ಆಗಲ್ಲ, ನಿಮಗೆ ನೀವು ಸುಮ್ಮನೆ ಇರೋಕ್ಕಂತ ಆಗಲ್ಲ ನಿಮಗೆ. ಅವ್ರ ಮೇಕಪ್ ಎಲ್ಲ ಮುಗಿಸಿದ್ಮೇಲೆ ಅವರೇ ಬೇರೆ ಏನೋ ಮಾಡ್ತಾ ಇರೋರು, ಕಾಸ್ಟ್ಯೂಮರ್ ಕೆಲಸ ಎಲ್ಲ ಮುಗಿದ್ಮೇಲೆ ಬೇರೆ ಏನೋ ಮಾಡ್ತಾ ಇರೋರು. ಸೊ ನೀವು ಇನ್ನೊಬ್ಬರು ಅಂದ್ಕೊಳ್ಳಿ, ಅವ್ರು ನೀವೇನು ಮಾಡ್ತೀರಾ, ಅವರು ಯಾರ ಜೊತೆ ಕೂತ್ಕೊಂಡಿರ್ತೀರ, ನೀವೊಬ್ರು ಹಿಂಗೆ ಕೂತ್ಕೊಳ್ಬೇಕು. ಸರಿ ಅಲ್ಲೇನೋ ಮಾಡ್ತಾವ್ರ, ಅಟ್ಲೀಸ್ಟ್ ಹೋಗೋಣ. ಅಲ್ಲಿ ಹೋದರೆ ನೀನು ಇದು ಮಾಡಿಬಿಡು, ನೀನು ಹೋಗಿ ನೋಡ್ಕೊಂಬಿಡು, ಇಲ್ಲ ನೀನು ಅಲ್ಲೋ ಕರೆಕ್ಟಾಗಿ ನಾನು ಹಿಂಗೆ ಅಂತೀನಿ, ಕರೆಕ್ಟಾಗಿ ಅವ್ರನ್ನ ಹೋಗು ಅಂತನೋ. ಇಷ್ಟಕ್ಕೆ ನಿಮಗೇನು ಎಕ್ಸ್ಟ್ರಾ ಆರ್ಡಿನರಿ ನಾಲೆಜ್ ಏನು ಬೇಕಾಗಿಲ್ಲ. ಅವ್ರು ನೋಡ್ತಾ ಇರೋದು ಹಿಂಗೆ ಅಂದಿತ್ತೋ ಒಬ್ಬನ ಹೇಗೆ ಹೋಗಿ ನಡ್ಕೊಂಡು ಹೋಗು ಅಂತ, ಅಂದರೆ ಪಾಪ ನಡ್ಕೊಂಡು ಹೋಗ್ತಾನೆ. ಮತ್ತು ಇಡೀ ಮಾಲ್ಗುಡಿಸ್ ಎಪಿಸೋಡ್ಸಲ್ಲಿ ಇರೋಂಥ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಸರ್ ನೋಡಿದಾಗ, ಈಗ ಮುಖ್ಯ ಪಾತ್ರಧಾರಿಗಳು ಅಥವಾ ಆ ದೃಶ್ಯದಲ್ಲಿರೋ ಪಾತ್ರಧಾರಿಗಳು ಅಭಿನಯಿಸ್ತಿರ್ತಾರೆ. ಈ ಕೆಲವು ಪಾಸಿಂಗ್ಗಳು ಅದನ್ನು ಸುಮ್ಮನೆ ಯಾರೋ ನಡ್ಕೊಂಡು ಹೋಗ್ತಾರೆ ಅಂತ ಮಾಡಿಲ್ಲ. ಅವ್ನು ಯಾರೋ ಒಂದು ಜೋಳಿಗೆ ಹೊತ್ಕೊಂಡು ಹೋಗ್ತಿರ್ತಾನೆ, ಅಥವಾ ಯಾವುದೋ 2 ಕೋಲ್ ಹೊತ್ಕೊಂಡು ಹೋಗ್ತಿರ್ತಾನೆ, ಅಥವಾ ಇನ್ನೂ ಅಂದರೆ ಪಾಸಿಂಗ್ ಅವ್ರಿಗೂ ಕೂಡ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಅವರು. ಒಂದು ಆ್ಯಕ್ಟಿವಿಟಿ ಸರ್. ಆಮೇಲೆ ನಿಮಗೆ ಅದು ಆ ಬ್ಯಾಕ್ಗ್ರೌಂಡ್ ಪಾಸಿಂಗಲ್ಲಿ ನಿಮಗೆ 25 ಜನ ಕಾಣಿಸಿದ್ರೆ, ನಮ್ಮ ಹತ್ರ ಇದ್ದವರೇ 8 ಜನ ಟೀಮ್, 8 ಜನ ಬ್ಯಾಕ್ಗ್ರೌಂಡ್ ಅವ್ರನ್ನ 25 ಜನ ಮಾಡಿ ತೋರಿಸ್ತಾ ಇದ್ವಿ. ಅಂದರೆ ಆ ಕಡೆಯಿಂದ ಬರ್ತಾ ಅವನು ಕುರ್ತಾ ಪೈಜಾಮ ಹಾಕ್ಕೊಂಡು ಒಂದೇನೋ ಇಟ್ಕೊಂಡು ಹಿಂಗೆ ಬರ್ತಾನೆ, ವಾಪಸ್ ಹೋಗ್ತಾ ಅವ್ನ ಮುಖ ಕಾಣಿಸಲ್ಲ. ತಕ್ಕಂತ ಅದನ್ನ ಇಟ್ಬಿಟ್ಟು ಟಾಪ್ ಕುರ್ತಾ ತೆಗೆದುಬಿಟ್ಟು ಒಂದು ಯಾವುದೋ ಒಂದು ಇನ್ನೊಂದು ಕಟ್ಕೊಂಡ್ಬಿಟ್ಟು ಒಂದು ತಲೆಗೆ ಒಂದು ಕಟ್ಕೊಂಡ್ಬಿಟ್ಟು ಹಿಂಗೆ ವಾಪಸ್ ನಡ್ಕೊಂಡು ಹೋಗ್ತಾನೆ. ನಿಮ್ಮ ಬ್ರೈನ್ ನಿಮ್ಗೆ ಅದೆಲ್ಲ ಅಷ್ಟೆಲ್ಲ ಡೀಟೇಲ್ ಹೋಗಲ್ಲ, ಯಾಕಂದ್ರೆ ನಾವು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇರ್ತೀವಿ ಇಲ್ಲಿ. ನಿಮ್ಗೆ ಅದು ಬ್ಯಾಕ್ಗ್ರೌಂಡ್ ಬೇಕೇನೋ ಹಿಂಗೆ ಹೋಗ್ತಾ ಇರೋದು ಬೇಕು ಹೊರತು ನೀವೆಲ್ಲ ಹಿಂಗೆ ನೋಡ್ಬಿಟ್ಟು ನೋಡೋಕ್ಕಾಗಲ್ಲ. ನೀವು ಮೂಮೆಂಟ್ ಬೇಕು, ಮೀನಿಂಗ್ಫುಲ್ ಮೂಮೆಂಟ್ ಬೇಕು, ಹಂಗಂತಂದ್ಬಿಟ್ಟು ಯಾವುದೂ ಹೋಗಂತಲ್ಲ. ಸೊ ಪ್ರತಿ ವ್ಯಕ್ತಿ ಲಾಂಗ್ ಶಾಟ್ ಇಟ್ಟ ಅಂತಂದರೆ ಒಬ್ಬ ವ್ಯಕ್ತಿ ಒಂದು ಬ್ಯಾಕ್ಗ್ರೌಂಡ್ ಪಾಸರ್ ಬೈ ಅಲ್ಲ, ಅವ್ನು ಮಿನಿಮಮ್ 3 ಮಾಡೋರು ಅಥವಾ 2 ಮಾಡೋರು ಮಿನಿಮಮ್.
ಕಾರಲ್ಲಿ ಒಂದು ಕಾರು, ಹಳೇ ಕಾರು ಒಂದು ಹಿಂಗೆ ಹೋಗೋದು. ಹಿಂಗೆ ಹೋದ್ರೆ ಅಲ್ಲಿ ಇಳಿಸ್ಬಿಟ್ಟು ಟಕ್ಕಂತ ಇಳಿದ್ಬಿಟ್ಟು ಅವ್ರದ್ದು ಬೇರೆ ಬೇರೆ ಡ್ರೆಸ್, ಅಂದರೆ ಒಂದು ಸಿಂಪಲ್ ಚೇಂಜು, ಎಷ್ಟು ಫ್ರೇಮ್ ಬೇಕೋ ಅಷ್ಟು ಒಂದು ಬ್ಯಾಕ್ಗ್ರೌಂಡಲ್ಲಿ ಹಿಂಗೆ ನಡ್ಕೊಂಡು ಹೋಗ್ಬಿಡೋರು. ಇವಾಗ ನೀವು ಕಾರಲ್ಲಿ ಯಾರು ಕೂತಿದ್ರು, ಅವ್ರ ಮುಖ ಏನು, ಅವ್ರ ಕೂದಲು ಅದೆಲ್ಲ ನೀವು ನೋಡೋಕ್ಕೋಗಲ್ಲ. ನೀವು ಅವ್ರಿಗೊಂದು ಟರ್ಬನ್ ಹಿಂಗೆ ಹಿಂಗೊಂದು ಟವಲ್ ಹಾಕೊಂಬಿಟ್ರೆ ಆಯ್ತು, ಹಿಂಗೆ ನಡ್ಕೊಂಡು ಹೋಗ್ಬಿಟ್ರೆ ಮುಗಿದೋಯ್ತು. ಯಾರು ಯಾವತ್ತೂ ಒಂದು ಸೆಕೆಂಡ್ ಯಾರನ್ನು ವೇಸ್ಟ್ ಮಾಡ್ತಾಯಿರಲ್ಲ. ಆಮೇಲೆ ನಮ್ಮ ಆಗುಂಬೆಯಲ್ಲಿ ನಾವು ಮಾಲ್ಗುಡಿ ಡೇಸ್ ಶೂಟಿಂಗ್ ಮಾಡಿರೋದು. ಅದು ಎಂಥ ಎಕ್ಸ್ಟ್ರಾಡ್ನರಿ ವಿಲೇಜು, ಎಂಥ ಮುಗ್ಧ ಒಳ್ಳೆ ಜನ ಅಂತಂದರೆ 1-2 ದಿನ ನಮ್ಮ ಶೂಟಿಂಗ್ ನೋಡೋಕೆ ಬಂದರು ಸರ್. ಅದು ಏನೋ ಖುಷಿಯಾಗಿತ್ತು, ಕ್ಯಾಮ್ರಾ ಇಟ್ಟಿದ್ದಾರೆ, ಏನೋ ಮಾಡ್ತಾಯಿದ್ದಾರೆ ಅಂತ. 3ನೇ ದಿನದಿಂದ ಒಬ್ಬರು ಇಲ್ಲ. ನಾವು ಹೋಗಿ ಕೇಳ್ಕೊಳ್ಳೋದು, ಒಂದು ಸ್ವಲ್ಪ ಹೊರಗಡೆ ಬನ್ನಿ, ನಮ್ಮ ಕ್ರೌಡ್ ಬೇಕು. ಈಗ ಎಸ್ಪೆಷಲಿ ನಂದೊಂದು 2 ಎಪಿಸೋಡ್ ಇದೆ, ನಾಗ ಅಂತ. ನಾನು ಹಾವನ್ನ ಇದು ಮಾಡ್ತಾ ಇರ್ತೀನಿ, ಶಂಕರ್ ನಾಗ್ ಅವರು ಇರ್ತಾರೆ. ನಾಗಪ್ಪ ಚಲ್ ಅಪ್ನಾ ದೂದ್ ಪೀಲೆ ಅವ್ರ ಕಾಮ್ ಪರ್ ಜಾನೆ ಕಿ ತಯಾರಿ ಕರ್. ಅದಕ್ಕೆ ಜನ ನಿಂತಿರ್ಬೇಕು, ನಮಗೆ ಆ ವರ್ಷ ಸುತ್ತ ನಿಂತಿರ್ಬೇಕು. ಜನ ಇಲ್ಲ. ಅವ್ರು ಹೇಳ್ತಾರೆ, ನಿಮ್ಗಂತೂ ಮಾಡೋ ಕೆಲಸ ಇಲ್ಲ, ದಿನ ಬೆಳಗಾದರೆ ಇದೇ ಮಾಡ್ತೀರಾ, ನಮ್ಗಲ್ಲಿ ಹೊಲ ಯಾರು ಹೋಗ್ತಾರೆ, ಮನೆಯಲ್ಲಿ ಊಟ ಯಾರು ಮಾಡ್ತಾರೆ ಅನ್ನೋರು, ದುಡ್ಡು ಬರೋಕ್ಕಾಗಲ್ಲ ಅನ್ನೋರು. ನೀವು ಸಿನಿಮಾದವ್ರಿಗೆ ಇದೊಂಥರ ಅಂದರೆ ಎಕ್ಸ್ಟ್ರೀಮ್ಲಿ ಇನ್ಸಲ್ಟಿಂಗ್ ವಿಚಾರ ಏನು ಅಂತಂದರೆ, ನಾವು ಯಾವತ್ತೂ ಬ್ಯಾಕ್ಗ್ರೌಂಡಿಂದ ಜನ ಹೋಗಿ ನಿಂತ್ಕೊಬೇಡಿ, ನಮ್ಮ ನೋಡಬೇಡಿ, ಹೋಗ್ರಿ ಇಲ್ಲಿಂದ ಅಂತ ಕಿರಿಸ್ತೀವಿ ಹೊರ್ತು, ಪ್ಲೀಸ್ ಬನ್ನಿ ನಿಂತ್ಕೊಳ್ಳಿ, ಇದು ನಮ್ಗೆ ಅಭ್ಯಾಸನೂ ಇಲ್ಲ, ತಲೆಗೂ ಹೋಗ್ತಾ ಇರಲಿಲ್ಲ. ಆದರೆ ಯಾವ ಲೆವೆಲ್ ಫ್ರಸ್ಟ್ರೇಷನ್ ಆಗ್ಬಿಡೋರು, ಏನಿದು ಏನು ನಾವೆಲ್ಲ ನಮಗೆ ಕ್ರೌಡ್ ಏನು ಅಷ್ಟೊಂದು ಬೇಕಾಗಿಲ್ಲ, ಅಲ್ಲಿರೋರನ್ನ ಯೂಸ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಹೋದರೆ ಯಾರೂ ಸಿಗಲ್ಲ ಸರ್ ಅಲ್ಲಿ. ಸೊ 1-2 ಲಾಂಗ್ ಶಾರ್ಟಲ್ಲಿ ರಿಕ್ವೆಸ್ಟ್ ಮಾಡಿ ಪ್ಲೀಸ್ ಅಂತ ಬಂದು ಅವ್ರು ನಿಂತು ಹೋಗ್ತಾ ಇದ್ದಂಗೆ ಕ್ಲೋಸಪ್ ಇಟ್ಬಿಡ್ಬೇಕು ನೀವು. ಈಗ ಸಿಗಲ್ಲ, ಎಲ್ಲ ಜನ ಸಿಗಲ್ಲ ನಿಮಗೆ. ಇದರಲ್ಲಿ ಇನ್ನೊಂದು ಎಕ್ಸ್ಟ್ರಾಡ್ನರಿ ಒಂದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್, ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಆ ಶೂಟಿಂಗ್ ಟೈಮಲ್ಲಿ ಒಂದು ಒಳ್ಳೆ ಈ ಸ್ವಾಮಿದು ಕ್ಯಾಪ್ ಸುಟ್ಟೋಗುತ್ತೆ. ಕಿತ್ಬಿಟ್ಟು, ಇದು ಬ್ರಿಟಿಷ್ ಅವ್ರು ಮಾಡಿರೋ ಕ್ಯಾಪ್ ಹಾಕ್ಕೊಂಡಿದ್ಯಾ ನೀನು ಅಂತಂದ್ಬಿಟ್ಟು ಒಬ್ಬ ಯಾರೋ ಕಿತ್ಕೊಂಡು ಸುಟ್ಬಿಡ್ತಾನೆ. ಇದು ಪ್ರತಿಭಟನೆ ನಡೀತಾ ಇರ್ತದೆ, ಇಂಡಿಪೆಂಡೆನ್ಸ್ ಸ್ಟ್ರಗಲ್ ನಡೀತಾ ಇರ್ತದೆ. ಅದು ಲ್ಯಾಂಕೆಸ್ಟರಲ್ಲಿ ಮಾಡಿರೋಂಥ ಇದದು, ಏನೋ ಖಾದಿದು ಹಾಕಬೇಕಾಗಿತ್ತು ನೀನು ಅಂತ ಅಂದ್ಬಿಟ್ಟು. ಇದಕ್ಕೆ ಬಿಲ್ಡಪ್ ಏನು ಅಂತಂದರೆ, ಫ್ರೀಡಮ್ ಸ್ಟ್ರಗಲ್ದು ಒಂದು ಸ್ಪೀಚ್ ನಡೀತಾ ಇರ್ತದೆ. ಯಾರೊಬ್ಬರು ಫ್ರೀಡಮ್ ಫೈಟರ್ ಅವರು ಅದು ಪಾತ್ರ ಮಾಡಿರೋ CR ಸಿಂಹ ಅವರು. ಸೂಪರಾಗಿ ಒನ್ ಆಫ್ ದ ಬ್ರಿಲಿಯಂಟ್ ಮೊನೋಲಾಗ್ಸ್ ನೀವು ನೋಡ್ಬೇಕು, ಕೇಳಿಸ್ಕೊಬೇಕು ಅದನ್ನು. ಅವ್ರನ್ನ ಅವ್ರು ಬಂದರು, ಬೆಂಗಳೂರಿಂದ ಬಂದರು. ಸೊ ನದಿ ಹತ್ರ ಈಗ ನಮ್ಮ ಶಂಕರ್ ನಾಗ್ ಅವ್ರ ಮೈಂಡಲ್ಲಿ ಒಂದು ಬ್ರಿಡ್ಜ್ ಇದೆ, ಒಂದು ನದಿ ಇದೆ, ಒಂದು ಅಟ್ಲೀಸ್ಟ್ 1,000 ಜನ ಬೇಕು. ನಾವು ಇಲ್ಲಿ ಅದೇ ಹೇಳೋದಲ್ಲ, ಇವಾಗ ಇದಕ್ಕೆ ಲೀಡ್ ಕೊಟ್ಬಿಟ್ಟೆ ನಾನು ನಿಮಗೆ. 10 ಜನ 15 ಜನ ಕಷ್ಟಪಡ್ತಾಯಿದ್ವಿ ನಾವಿಲ್ಲಿ. ನಂಗೆ ಅದೆಲ್ಲ ಗೊತ್ತಿಲ್ಲ, ನಂಗೆ 1000 ಜನ ಬೇಕು ಇಲ್ಲಿ. 1000 ಜನ ಬೇಕು, ಓಕೆ. 1000 ಜನ, ಅಷ್ಟು ಜನ ಮೆಜಾರಿಟಿ ಜನ ವೈಟು ಇದು ಕುರ್ತಾ, ಆ ಹಳೆ ಕಾಲದ 1932-42 ಏನು ಡ್ರೆಸ್ ಹಾಕಿರಬಹುದು, ಅದು ಹಾಕ್ಕೊಂಬರ್ಬೇಕು. ಆ್ಯಂಡ್ ಅಷ್ಟು ಜನಕ್ಕೆ ಗಾಂಧಿ ಕ್ಯಾಪ್ ಬೇಕು, ಅಥವಾ ಮೆಜಾರಿಟಿಯವ್ರಿಗೆ ಗಾಂಧಿ ಕ್ಯಾಪ್ ಬೇಕು. ಇದು ಹೇಳೋದು ಎಷ್ಟು ದಿನ ಟೈಮ್ ಕೊಡ್ತಾರೆ? ಒಂದು 2 ಡೇಸ್ ಮುಂಚೆ ಹೇಳ್ತಾರೆ ಸರ್ ಇದನ್ನು. ಈಗ ಎಲ್ಲ ಬರೋ ಟೀಮರೆಲ್ಲ ತಲೆ ಕೆಡಿಸ್ಕೊಂಡು, ಆಯಿತು ಶಂಕರಣ್ಣ ಅವ್ರು ಹೇಳ್ಬಿಟ್ರು, ಏನು ಮಾಡೋದು, ಏನು ಯಾರಿಗೆ ಅಂದರೆ ಒಂದು ಸೆಕೆಂಡ್ ಎಲ್ಲರೂ ಬ್ಲ್ಯಾಂಕು. ಆಯಿತು, ತೀರ್ಥಹಳ್ಳಿ, ಶೃಂಗೇರಿ, ಬರೋ ಕಡೆಯವ್ರನ್ನೆಲ್ಲ ಈ ಕಾಸ್ಟ್ಯೂಮರೆಲ್ಲ ಅಲ್ಲಿ ಹೋಗಿ ಎಲ್ಲ ಟೈಲರ್ಗಳಿಗೂ ಈ ಕ್ಯಾಪ್, ಗಾಂಧಿ ಕ್ಯಾಪು ಸಿಂಪಲ್, ತುಂಬ ಅದರೊಳಗೆಲ್ಲ ಗೀನಿಂಗ್ ಇಲ್ಲ, ಹಂಗೆ ಹಾಕಿದ್ರೆ ಹಂಗೆ ಕೂತ್ಕೊಬೇಕದು, ಆಯಿತಾ? ಅದು ಅಂದರೆ ಹಿಂಗೆಲ್ಲ ಅಂದರೆ ಬಿದ್ದೋಗ್ಬಿಡುತ್ತೆ ಅದು. ಅದಕ್ಕೆ ಒಂದು ಇಂಟಿಗ್ರಿಟಿ ಎಲ್ಲ ಕೊಡೋಂಗಿಲ್ಲ ಅದು. ಅಷ್ಟು ನಮ್ಗೆ 100 ಬೇಕು, 50 ಮಾಡ್ತೀವಿ, 50 ಮಾಡಿಕೊಡು, 100 ಬೇಕಾ 100 ಮಾಡಿಕೊಡು, ಇದೆಲ್ಲ ಆರ್ಡರ್ಗಳು ಕೊಟ್ಬಿಟ್ರು ಅವ್ರಿಗೆ. ಈ ಮಿಗ್ದವ್ರಿಗೆಲ್ಲನೂ ಸರಿ, ಇನ್ನು ಕ್ರೌಡ್ ಏನು ಮಾಡೋದು? ನಮ್ಗೆ ಅಂದರೆ ಯಾರೂ ಬಿಟ್ಟಿಲ್ಲ ಸರ್, ಎಲ್ಲರಿಗೂ ಇವಾಗ ಅಸೈನ್ಮೆಂಟ್ಸ್ ಇದೆ. ಈಗ ಇದಿದೆ, ಏನು ಆ ಶೂಟಿಂಗ್ ಇದೆ, ನದಿ ಹತ್ರ ಇದೆ, ದೊಡ್ಡ ಜನ ಬೇಕು. CR ಸಿಂಹ ಅವ್ರು ಬಂದು ಅದೇ ಆ ಫ್ರೀಡಮ್ ಫೈಟರ್ ಇದು ಮಾಡ್ತಾರೆ, ಎಲ್ಲರೂ ಕೂತ್ಕೊಬೇಕು. ಸರಿ, ನಮ್ಮ ತಂದೆಯವರು ಆಗ ಶೂಟಿಂಗಿಗೆ ಬಂದಿದ್ದರು. ಸೊ ಎಲ್ಲ ಟೀಮ್ ಸೇರಿಕೊಂಡು ಒಂದು ಕೆಲಸ ಮಾಡೋಣ, ಅಲ್ಲಿ ಲೋಕಲ್ ಆಟೋ ಮತ್ತು ಈ ದೊಡ್ಡ ಸ್ಪೀಕರ್ ಇರೋದು ಗೊತ್ತಾ ಸರ್? ಮುಂಚೆ ಎಲ್ಲ ಈ ಟೂರಿಂಗ್ ಟಾಕೀಸ್ ಎಲ್ಲ ಬಂದಿದೆ, ಸರ್ಕಸ್ ಬಂದಿದೆ, ಅದೇನೋ ಫಂಕ್ಷನ್ ಆಗ್ತಾಯಿದ್ರೆ ಎಲ್ಲ ಈ ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗೋರು ಆ ಟೈಮ್ಗೆ. ಅದನ್ನು ಒಂದು 3 ತೀರ್ಥಹಳ್ಳಿಯಿಂದನೋ ಶೃಂಗೇರಿಯಿಂದನೋ ತರಿಸ್ಬಿಟ್ಟು ಸುತ್ತಮುತ್ತ ಇರೋ ಹಳ್ಳಿಗಳಿಗೆಲ್ಲ ಹೋಗಿ ಅನೌನ್ಸ್ ಮಾಡಿರೋದು, ಈ ಥರ ಶಂಕರ್ ನಾಗ್ ಅವ್ರದ್ದು ಫಿಲ್ಮ್ ಶೂಟಿಂಗ್ ಇದೆ, ನೀವೆಲ್ಲ ಬರಬೇಕು. ಅವತ್ತು ಒಂದಿನ ಭಾನುವಾರ ಸೆಲೆಕ್ಟ್ ಮಾಡಿದರು. ಭಾನುವಾರ ಬೆಳಗ್ಗೆನೇ ಬಂದುಬಿಡಿ, ಟಿಫನ್ ಕೊಡ್ತೀವಿ, ಊಟ ಕೊಡ್ತೀವಿ, ಅದ್ರ ಬರೋವಾಗ ದಯವಿಟ್ಟು ವೈಟು ಇದಾಗಿ ನಿಮ್ಮ ತಂದೆಯವ್ರದ್ದು ತಾತ ಅವ್ರದ್ದು ಏನಾದರೂ ಆ ಬಟ್ಟೆಗಳಿದ್ರೆ ಅದನ್ನೇ ಹಾಕ್ಕೊಂಬನ್ನಿ
ಅಂದ್ ಮಾಡಿಕೊಂಡು ಈ ಥರ ಆ್ಯಂಡ್ ಇದು ನಾನು ಹೇಳ್ತಾ ಇರೋದು 48 ಅವರ್ಸಲ್ಲಿ ಈ ನಾವು ಶೂಟಿಂಗ್ ನಿಂತಿಲ್ಲ, ಶೂಟಿಂಗ್ ಪಾಠಕ್ಕೆ ಶೂಟಿಂಗ್ ನಡೀತಾ ಇದೆ. ಇನ್ನು ಮಿಕ್ಕದವರು ಅಂದರೆ ಇನ್ನು ಯಾರು ಅಪ್ಪಿ ಮಿಕ್ಕಿರ್ತಾರೆ ನೋಡಿ, ಅವ್ರಿಗೆಲ್ಲ ಆಟೋ ಅಲ್ಲಿ ಹಳ್ಳಿ ಸುತ್ತೋದು, ಅನೌನ್ಸ್ ಮಾಡಿ ಕೈ ಹಿಡಿತೀರೋ, ಕಾಲು ಹಿಡಿತೀರೋ, ಕುತ್ತಿಗೆ ಹಿಡಿತೀರೋ ನಂಗೆ ಗೊತ್ತಿಲ್ಲ, ನಂಗೆ ಜನ ಬೇಕಲ್ಲಿ. ಸರ್ ಬಂದರು 750 ಜನ ದೇ ಟರ್ನ್ಡ್ ಅಪ್. ಎಲ್ಲರಿಗೂ ಕ್ಯಾಪ್ ಹಾಕಿತ್ತು, ಕ್ಯಾಪ್ ಸಾಕಾಗಿರಲಿಲ್ಲ. ಸರಿ ಕೊನೆಗೆ ಮಿಗ್ದವ್ರನ್ನೆಲ್ಲ ಸ್ವಲ್ಪ ಹಿಂದೆ ಹಾಕಿ ಕೂರಿಸ್ಕೊಂಡು ಮುಂದೆ ಇರೋರನ್ನೆಲ್ಲ ಕ್ಯಾಪ್ಸ್ ಹಾಕಿಸಿ ಆ್ಯಂಡ್ ಮೆಜಾರಿಟಿ ವೈಟು ಬ್ರೌನು ಏನೋ ಹಾಕೊಂಡು ಬಂದರು. ಇವತ್ತಿಗೆ ನೀವು ಆ ಫಿಲ್ಮ್ ಆ ಶಾರ್ಟ್ ನೋಡಿ, ನೀವು ಟ್ರಾಲಿ ಲಾಂಗ್ ಶಾರ್ಟ್ ಎಲ್ಲ ಯೂಸ್ ಮಾಡೋದು. ಎಲ್ಲ ಆಯಿತು ಬಂತು, ನಾವು ಫುಲ್ ಖುಷಿ ಆಗ್ಬಿಟ್ಟಿದ್ದೀವಿ. ನಮ್ಮ ಜನ್ರೇಟರ್ ಏನು ಮಾಡ್ತಾನೆ, ಮಧ್ಯಾಹ್ನ ಒಂದು ಕಡೆ ಎಲ್ಲ ಬಿಸಿಲಾಯಿತು ಅಂತ ಅಂದ್ಬಿಟ್ಟು ತೊಗೊಂಡೋಗ್ಬಿಟ್ಟು ಇನ್ನೊಂದು ಮರದ ಕೆಳಗೆ ಹಾಕ್ಬಿಟ್ಟು ಆನ್ ಮಾಡಿ ನೋಡಿದ್ರೆ ಅದು ಹಿಂದೆ ಕರೆಕ್ಟಾಗಿ ಎಕ್ಸಾಸ್ಟ್ ಆಗೋ ಜಾಗದಲ್ಲಿ ಜೇನ್ ಗುಡು ಕೊಡ್ಬಿಟ್ಟ ಹೊಗೆ. ಅದು ಸುತ್ತಿತ್ತು ಕಾಡು ಜೇನು. ನಮಗೆ ಟೆನ್ಷನ್ ಅಂದರೆ ಟೆನ್ಷನ್ ಸರ್, ಫುಲ್ ಅಟ್ಯಾಕ್ ಆಗೋಯ್ತು. ಯಾರೂ ಅಲ್ಲಾಡಿಲ್ಲ, ಅವರೆಲ್ಲ ಲೋಕಲೈಟ್ಸ್, ಅವ್ರಿಗೆ ಗೊತ್ತು ಏನು ಮಾಡಬೇಕು ಅಂತ. ನೀಟಾಗಿ ಒಂದಷ್ಟು ಜನ ಕೆರೆ ಒಳಗೆ ಇಳಿದ್ರು. ಮಿಕ್ದವ್ರದೆಲ್ಲ ಟವಲ್ ಗಿವೆಲ್ಲ ಹಾಕೊಂಡು ಒಂದು ಕಡೆ ಕ್ಲೀನಾಗಿ ಕೂತ್ಕೊಂಡ್ಬಿಟ್ರು. ನಮಗೆ ಗೊತ್ತಿಲ್ಲ, ನಮ್ಮ ಯೂನಿಟ್ ಅವರೆಲ್ಲ ಓಡ್ತಾವ್ರೆ, ಎಲ್ಲ ಕಡೆ ಓಡ್ತಾವ್ರೆ. ಅವ್ರಿಗೆ ಗೊತ್ತು ಏನು ಮಾಡಬೇಕು ಅಂತ, ನಮ್ಗೆ ಗೊತ್ತಿಲ್ಲ. ಸರಿ ನಾವೆಲ್ಲ ಬಚಾವು. ನಾವು ಪಾಪ ನಮ್ಮ ಮೇಕಪ್ ಅವರು ತುಂಬ ಅವರಿಗೆ ಒಂದು 12-14 ಜೇನ್ ಮಾಡಿ ಮಣಿಪಾಲ್ ಕರ್ಕೊಂಡು ಹೋಗ್ಬೇಕಾಯ್ತು ತಕ್ಷಣ ಟ್ರೀಟ್ಮೆಂಟಿಗೆಲ್ಲ. ಅಂದರೆ ತುಂಬ ಸೀರಿಯಸ್ ಆಗೋಯ್ತದೆ ಅವ್ರಿಗೆ. ಅದು ಬಿಟ್ಟರೆ ಇನ್ಯಾರು ಇದು ಮಾಡಿಲ್ಲ. ಆಮೇಲೆಲ್ಲ ಸಮಾಧಾನ ಆಯಿತು. ಸರ್ ಅಷ್ಟು ಶಾರ್ಟ್ ಮುಗಿಸಿ ಹೋದ್ವಿ ನಾವು. ಅಷ್ಟು ಜನಕ್ಕೆ ಇದಿಷ್ಟು ಆರ್ಗನೈಸ್ ಮಾಡಿದ್ದು 48 ಅವರ್ಸಿಂದ 72 ಅವರ್ಸಲ್ಲಿ ಮುಗಿಸ್ಬಿಟ್ಟಿದ್ದು. बहुत अच्छे स्वामी, बहुत अच्छे. आज से मैं तुझे टेक करके बुलाऊंगा. ಸೊ ಅವ್ರಿಗೆ ಅದೇ ಆಗಲ್ಲ, ನಾವು ಎಲ್ಲಿದ್ದೀವಿ, ನಮಗೆ ಬೆಂಗಳೂರಿನ ಕರ್ಸ್ಕೊಬೇಕು, ಆ ಜನ ಬೇಕು, ಹಿಂಗೆ ಮಾಡಬೇಕು, ಅದೆಲ್ಲ ಇಲ್ಲ. ಮಾಡಬೇಕು. ಈ ಮೇನ್ ಸ್ವಾಮಿ ಇದು ಒನ್ ಆಫ್ ದಿ ಮನೆ. ಸ್ವಾಮಿ ಮನೆ ಆ್ಯಕ್ಚುಲಿ 3 ಮನೆಯನ್ನು ಸೇರಿಸಿ ಸ್ವಾಮಿ ಮನೆ. ಅದು ಗೊತ್ತೇ ಆಗಲ್ಲ ನಿಮ್ಗೆ, ಎಲ್ಲೂ ಕಂಟಿನ್ಯೂಟಿ ಮಿಸ್ ಹೊಡಿಯಲ್ಲ. ಸ್ವಾಮಿ ಮನೆ ಒಂದು ಮನೆ ಅಲ್ಲ. ಅದು ನೀವು ಸ್ವಾಮಿ ಬರ್ತೀರಿ, ಫ್ರಂಟಲ್ಲಿ ಇದ್ದದ್ದು ಒಂದು ಮನೆ ಬೇರೆ, ಅಟ್ಟ ಇರೋದು ಇನ್ನೊಂದು ಮನೆ, ಅಜ್ಜಿ ಮತ್ತು ಅಂಗಳ ಇರೋದಲ್ಲ ಇನ್ನೊಂದು ಮನೆ. ಈ 3 ಮನೆ ಸೇರಿದ್ರೆ ಸ್ವಾಮಿ ಮನೆ ಅದು. ಬಟ್ ಅವ್ರ ಮೈಂಡಲ್ಲಿ ಎಷ್ಟು ಕ್ಲಾರಿಟಿ ಇರೋದು ಅಂತಂದರೆ ಅವ್ರಿಗೆ ಗೊತ್ತು, ಇಲ್ಲಿ ಸ್ವಾಮಿ ಇಲ್ಲಿ ಹಿಂಗೆ ಮೆಟ್ಲತ್ತದು ಇಲ್ಲಿ ತೆಗಿಯೋರು. ಆ ಇನ್ನೊಂದು ಮನೆಯಲ್ಲಿ ನಾನು ಅಟ್ಟ ಅಲ್ಲಿಂದ ಹಿಂಗೆ ಬಂದು ನನ್ನ ಮೇಲ್ಗಡೆ ಬಂದು ಮಾತಾಡಿ ಹೋಗ್ತೀನಿ. ನಾನು ನಿಮ್ಗೆಲ್ಲೂ ಗೊತ್ತಾಗಲ್ಲ, ನಿಮ್ಗೆ ಯಾವತ್ತೂ ಗೊತ್ತಾಗಲ್ಲ. ಅದು ಅಷ್ಟು ಚೆನ್ನಾಗಿ ಅದನ್ನು ಅಂದರೆ ಅವ್ರಿಗೆ ಆ ವಿಜುವಲೈಸೇಷನ್ ಕೆಪಬಿಲಿಟಿ ಇತ್ತು. ಅವ್ರಿಗೆ ಗೊತ್ತು ಹಿಂಗಿಂದ ಬಂದರೆ. ಅದೇ ಥರ ಅವ್ರ ಟೀಮ್ ಎಂಥ ಎಕ್ಸ್ಟ್ರಾರ್ಡಿನರಿ ಟೀಮ್. ಕಾಸ್ಟ್ಯೂಮ್ಸ್ ಆಗಲಿ, ಕಂಟಿನ್ಯೂಟಿ ಎಲ್ಲೂ ಒಂದು ನಿಮ್ಮ ಜರ್ ಕುಡಿಯಲ್ಲ. ಸೊ ಅದು ಆ ಥರ ಈ ಮೂರನೇ ಮನೆ ಬಂದು ಅಂಗಳ ಇದೆಲ್ಲ ಇರೋ ಬಂದು ಸ್ವಲ್ಪ ಕಾಡು ಒಳಗಡೆ ಇದೆ. ಅದು ಆಗುಂಬೆ ವಿಲೇಜಿಂದ ಒಂದು 7-8 ಕಿಲೋಮೀಟರ್ಸ್ ದೂರ. ಒಂದು ಸ್ವಲ್ಪ ನಮಗೂ ಅಲ್ಲಿ ಕನ್ವೀನಿಯೆಂಟ್ ಶೂಟಿಂಗ್ ಮಾಡೋದಕ್ಕೂ. ಬಟ್ ಏನೇ ಬೇಕು ಅಂದರೂ ನಿಮಗೆ ಅಟ್ಲೀಸ್ಟ್ 45 ನಿಮಿಷದಿಂದ 1 ಅವರ್ ಬೇಕು ನಿಮಗೆ ವಾಪಸ್ ಆಗುಂಬೆಗೆ ಬಂದು ಏನಾದ್ರು ಮಾಡಬೇಕು. ಇವ್ರಿಗೆ ಅಥವಾ ಅದು ಪ್ಲಸ್ ಆ ಲಾಸ್ಟ್ ಒಂದು ನಮ್ಮ ಗಾಡಿಗಳು ಬರೋ ಜಾಗದಿಂದ ಈ ಮನೆಗೆ ಹೋಗ್ಬೇಕು ಅಂದರೆ ಅಟ್ಲೀಸ್ಟ್ ಒಂದು 800 ಮೀಟ್ರ್ ನೀವು ನಡ್ಕೊಂಡು ಹೋಗ್ಬೇಕು. ನೀವು ಅಲ್ಲಿ ಏನು ಹೋಗಲ್ಲ, ಅಲ್ಲಿ ಎಲ್ಲ ಇರೋ ಬರೋದೆಲ್ಲ ತೊಗೊಂಡು ಹೋಗ್ಬೇಕು. ನೀವು ಅಲ್ಲಿ ಹೋದ್ಮೇಲೆ ತಕ್ಕಂತ ಬಂದು ಹೋಗಿ ಮಾಡ್ಕೊಂಬಂದ್ಬಿಡೋಣ ಅದೆಲ್ಲ ಇಲ್ಲ. ಅದು ಒಳಗೆ ಹೋದ್ರೆ ಮುಗಿಸ್ಕೊಂಡು ಬರಬೇಕು. ಅವ್ರು ಯಾವುದೋ ಒಂದು ಪರ್ಟಿಕ್ಯುಲರ್ ಶಾರ್ಟ್ಗೆ, ಅದು ಸ್ವಾಮಿ ಅನ್ನೋ ಫಿಲ್ಮಲ್ಲಿ ಯೂಸ್ ಮಾಡಿರೋಂಥದ್ದು. ಈಗೇನು ಸ್ವಲ್ಪ ಡೈಗ್ರೆಸ್ ಆಗಿಬಿಡ್ತೀನಿ. ತುಂಬ ಜನ ಅಂದ್ಕೊಂಡಿರೋದು ಮಾಲ್ಗುಡಿ ಡೇಸ್ ಅಂದರೆ ಬರೀ TV ಸೀರಿಯಲ್ ಅಂತ ಅಲ್ಲ. ಸ್ವಾಮಿ ಅನ್ನೋ ಫಿಲ್ಮ್ ಮಾಡಿದ್ರು. ಸ್ವಾಮಿ ಆ್ಯಂಡ್ ಹಿಸ್ ಫ್ರೆಂಡ್ಸ್. ಇದು ಸ್ವಾಮಿ ಅನ್ನೋದು 2.5 hours ಪ್ರಾಪರ್ ಫಿಲ್ಮ್ ಮಾಡಿ ಅದೇ ರಿಲೀಸ್ ಆಗಿ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂದು ಅದಕ್ಕೆಲ್ಲ ಮಿಕ್ಕಿದೆಲ್ಲ ಬಂದಿದ್ದು. ಬಟ್ ದೂರದರ್ಶನಲ್ಲಿ ಮಾತ್ರ ಬಂತದು. ಪ್ರೊಡ್ಯೂಸರ್ ಅವ್ರಿಗೆ ಅದನ್ನು ಫುಲ್ ಫ್ಲೆಜ್ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಆಗ ಅವ್ರಿಗೇನು ಚಾಲೆಂಜಸ್ ಇತ್ತೋ ನಮ್ಗೆ ಗೊತ್ತಿಲ್ಲ. ಸೊ ಅದು ಶೂಟಿಂಗ್ ಆಗಿ ಎಲ್ಲ ನಾವು ಇದು ಮಾಡಿದ್ಮೇಲೆ ಇನ್ನೊಂದಷ್ಟು ಅಡಿಷ್ನಲ್ ಶೂಟ್ ಮಾಡಿ 8 ಎಪಿಸೋಡ್ಸ್ ಮಾಡಿ ನಾವು ಟೆಲಿವಿಷನ್ಗೆ ಬಿಟ್ಟಿದ್ದು. ದಿನ ಕೊಡ್ತೀಯಲ್ಲ ಆ ಥರ ಕೆಟ್ಟ ಕಾಫಿ ಕೊಡಬೇಡ, ಚೆನ್ನಾಗಿ ಸಕ್ಕರೆ ಹಾಕಿ ಒಳ್ಳೆ ಕಾಫಿ ಕೊಡು. ಇಡೀ ಮಾಲ್ಗುಡಿ ಡೇಸ್ ಏನಿದೆಯಲ್ಲ ಅದನ್ನ ಪ್ಲಾನ್ ಮಾಡಿ ಸಿನಿಮಾ ಫಸ್ಟ್ ಸೀರೀಸ್ ಮಾಡಿದ್ದು ಈ ಸ್ವಾಮಿ ಆ್ಯಂಡ್ ಹಿಸ್ ಫ್ರೆಂಡ್ಸ್. ನಂದೇನಿದೆ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಎಪಿಸೋಡ್, ಸ್ವಾಮಿ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಎಪಿಸೋಡ್ ಆಗಿದ್ಲೆ. ಆಮೇಲೆ ಫಸ್ಟ್ ಅವ್ರು ಫಿಲ್ಮ್ ಶೂಟ್ ಮಾಡಿದ್ರು. ಫಿಲ್ಮ್ ರೆಡಿ ಆಯಿತು. ಫಿಲ್ಮ್ ಫೆಸ್ಟಿವಲ್ಸ್ಗೂ ಹೋಯ್ತು, ದೂರದರ್ಶನ್ ಇದಕ್ಕೂ ಹೋಯ್ತು. ಹೋಗಿ ಇಲ್ಲ ಬರೋದಕ್ಕೆ ಮುಂಚೆನೇ ಥಿಯೇಟ್ರಿಕಲ್ ರಿಲೀಸ್ ಬದಲು ಇನ್ನೊಂದು 2 ಆಲ್ಮೋಸ್ಟ್ ಒಂದು ಐ ಥಿಂಕ್ 1 hour 1.5 hours ಎಕ್ಸ್ಟ್ರಾ ಶೂಟ್ ಮಾಡಿ, ಅಂದರೆ ಅಷ್ಟು ಕಂಟೆಂಟ್ ಎಕ್ಸ್ಟ್ರಾ ಶೂಟ್ ಮಾಡಿ 8 ಎಪಿಸೋಡ್ಸ್ ಮಾಡಿ ದೂರದರ್ಶನ್ಗೆ ಹೋಯ್ತು. ಎಲ್ಲ ನೋಡ್ಕೊಂಡ್ರೆ ಇಲ್ಲಾಂದರೆ ನ್ಯಾಷನಲ್ ಅವಾರ್ಡ್ ಬರೋಕ್ಕೆ ಅದು ಪುಣ್ಯಕ್ಕೆಲ್ಲ ಪೇಪರ್ಸ್ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ನಾನು.
ಸೊ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಆ ಒಂದು ಸಿನಿಮಾದು ದೂರದರ್ಶನ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಮೂವಿ ಸ್ವಾಮಿ ಅಂತ ಹಾಕಿ ಅವಾರ್ಡ್ ಬಂದಿರೋದೆಲ್ಲ ಡಾಕ್ಯುಮೆಂಟೇಷನ್ ಹಾಗೆ ಇದೆ. ಇನ್ಫ್ಯಾಕ್ಟ್ ಕಮಲ್ ಹಾಸನ್ ಅವ್ರದ್ದು ಟಾಪ್ 70 ಮೂವೀಸ್ ಅವರ ಲೈಫ್ ಟೈಮಲ್ಲಿ ಅವರು ಕಂಡಂಥ ಅವ್ರಿಗೆ ಇಷ್ಟವಾದಂಥ ಟಾಪ್ 70 ಮೂವೀಸಲ್ಲಿ ಒಂದು ಮೂವಿ ಸ್ವಾಮಿ ಮಾಲ್ಗುಡಿ ಡೇಸ್ ಅಂತ ಅವ್ರು ಹೇಳಿದ್ದಾರೆ. ಮಾಲ್ಗುಡಿ ಅನ್ನೋ ವಿಲೇಜಲ್ಲಿ ಇರುವಂಥ ಒಬ್ಬ ಹುಡುಗ ಫಸ್ಟ್ 13 ಎಪಿಸೋಡ್ ಮಾಡಿದ್ರು. ತುಂಬಾ ಪಾಪ್ಯುಲರ್ ಆಯಿತು. ತುಂಬಾ ಆಗ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಮಾಲ್ಗುಡಿ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಇಲ್ಲ ಅದರಲ್ಲಿ ಬರೀ ಹೀರೋ ಅಂತ ಒಂದೇ ಎಪಿಸೋಡ್ ಇದ್ದಿದ್ದು. ನಂದು ಫಸ್ಟ್ ಎಪಿಸೋಡು ಇಡೀ ಅದು ಶುರು ಆಗೋದಕ್ಕೆ ದ ಹೀರೋ ಅಂತ ಬಂತು. ತುಂಬ ಇದಾಯಿತು. ಅದಕ್ಕೊಂದು 2 ಅವಾರ್ಡು ಬಂದ್ಬಿಡ್ತು. 2ನೇ ಸೀಸನ್ ಅಂತ ಏನು ಇವತ್ತಿಗೆ ಸೀಸನ್ ಅಂತ ಕರಿತೀವಿ, ಆವತ್ತಿಗೆ ನೆಕ್ಸ್ಟ್ 13 ಎಪಿಸೋಡ್ ಮಾಡೋದಕ್ಕೆ ಮುಂಚೆ ಶಂಕರ್ ನಾಗ್ ಅವ್ರಿಗೆ ಆ ಹೀರೋದು ಎಷ್ಟು ಚೆನ್ನಾಗಿ ರಿಸೀವ್ ಆಯಿತು ಅಂತಂದರೆ ಡೈರೆಕ್ಟಾಗಿ ಮೂವಿ ಮಾಡಿದ್ರು. ಹಿಂದಿ ಇಂಗ್ಲೀಷು ಮೂವಿ ಆಯಿತು. ಅದನ್ನು ಏನು ಎಡಿಟಿಂಗ್ ಆಗಬೇಕು ಡಬ್ಬಿಂಗು ಆ ಲೆವೆಲಿಗೆ ಶುರು ಆಗೋಯ್ತು. ಅದು ಹೆಚ್ಚು ಕಮ್ಮಿ ಮುಗಿತಾ ಬರ್ತಾ ಇರೋ ಅಷ್ಟರಲ್ಲೇ ಅವರು ಪ್ರೊಡ್ಯೂಸರ್ ಏನು ಮಾತುಕತೆ ಆಯಿತು ನನಗಂತೂ ಗೊತ್ತಿಲ್ಲ, ಇಲ್ಲ ಇನ್ನೊಂದಷ್ಟು ಶೂಟ್ ಮಾಡಬೇಕು ಅಂತಂದರು. ಸೊ ನೀವು ಇವತ್ತಿಗೂ ಅದನ್ನು ನೋಡಿದ್ರೆ ಒಂದಷ್ಟು ಅವರು ಕಂಟ್ರಿ ಕ್ಲಬ್ಬಲ್ಲಿ ಶೂಟಿಂಗ್ ಮಾಡಿರೋದು ನಮ್ಮ ಹಳೆ ಆಗುಂಬೆ ಆ ಬ್ಯಾಕ್ಗ್ರೌಂಡ್ ಗ್ರೀನರಿಗೂ ಒಂದಷ್ಟು ನಮ್ಮ ಬೆಂಗಳೂರು ಗ್ರೀನರಿಗೂ ಸ್ವಲ್ಪ ಮಿಸ್ ಮ್ಯಾಚ್ ಹೊಡಿತದೆ. ತುಂಬ ಸೂಕ್ಷ್ಮತೆಯಿಂದ ನೋಡ್ಬೇಕು ನೀವು. ಆ ಗ್ರೀನ್ಗೂ ಈ ಗಿಡ ಗ್ರೀನ್ಗೂ ಆ ಗಿಡ ಗ್ರೀನ್ಗೂ ಸ್ವಲ್ಪ ಆ ಕಡೆ ಹೋಗುತ್ತೆ. ಅದು ಅದರಲ್ಲೇ ಗೊತ್ತಾಗತ್ತೆ ನಿಮಗೆ, ಅದು ಆಮೇಲೆ ಶೂಟಿಂಗ್ ಮಾಡಿರೋದು ನಾವು. 2ನೇದು ಇವನು ರಾಜಮ್ ಅಂತ ಏನು ಕ್ಯಾರೆಕ್ಟರ್ ಅದ ಅವ್ನ ಮನೆಗೆ ಹೋಗೋದು ಅದೆಲ್ಲ ತಿಪ್ಗುಂಡಹಳ್ಳಿ ನಾವು TB ಡ್ಯಾಮ್ ಹತ್ರ ಒಂದು ಗೆಸ್ಟ್ ಹೌಸ್ ಇದೆ PWD, ಅದನ್ನು ಇದು ಮಾಡಿ ಅಲ್ಲಿ ಶೂಟ್ ಮಾಡಿದ್ವಿ. ನಮ್ಮ ಬೇಗೂರು ಹತ್ರ ಒಂದು ಬಂಡೆಗಳದಿದೆ, ಒಂದು ಹಳೇ ದೇವಸ್ಥಾನ ಇದೆ, ಒಂದೊಂದು ಬಂಡೆ ಇದೆ, ಅಲ್ಲೊಂದು ಎಪಿಸೋಡ್ ಅಲ್ಲೊಂದಷ್ಟು ಶೂಟ್ ಮಾಡಿದ್ವಿ. ಇದೆಲ್ಲ ಆಮೇಲೆ ಮಾಡಿ ಅದನ್ನು ಸೇರಿಸ್ಕೊಂಡು 8 ಎಪಿಸೋಡ್ ಇದಾಯಿತು. ಬಹಳ ದೊಡ್ಡ ಸ್ನೇಹಿತ ಅಲ್ವಾ ನೀನು? ಬೆಳಗ್ಗೆಯಿಂದ ಎಲ್ಲೋ ಇದ್ದೆ. ಪ್ರಿನ್ಸಿಪಲ್ನ ಭೇಟಿ ಮಾಡಿದ್ಯಾ? ಟೋಟಲ್ 36 ಶಂಕರ್ ನಾಗ್ ಅವ್ರು ಮಾಡಿದ್ದು. ಅದರಲ್ಲಿ ನಂದು 1ನೇ ಸೀಸನಲ್ಲಿ 1 ಎಪಿಸೋಡು, 2ನೇ ಸೀಸನಲ್ಲಿ 8, 3ನೇ ಸೀಸನ್ ಫೈನಲ್ ಇದರಲ್ಲಿ ಆ 2 ನಾಗ ನನ್ನ ಫೇವ್ರೆಟ್. ಅದು ಹಾವು ಕೋತಿ ಶಂಕರ್ ನಾಗ್ ಅವ್ರ ಜೊತೆ ಮಾಡಿದ್ದಂಥ ಅದೊಂದು 2 ಎಪಿಸೋಡ್ಸು ನನಗೆ ಪರ್ಸ್ನಲಿ ತುಂಬಾ ಅಂದರೆ ಹೃದಯಕ್ಕೆ ತುಂಬ ಕ್ಲೋಸ್ ಆಗಿರೋವಂಥದ್ದು. ಯಾಕಂದರೆ ಅವ್ರ ಜೊತೆ ಅಷ್ಟು ಚೆನ್ನಾಗಿ ಒಳ್ಳೆ ಆ್ಯಕ್ಟಿಂಗು, ಒಳ್ಳೆ ರೋಲ್ ಇತ್ತು, ಒಳ್ಳೆ ಒಂದು ನಮ್ಮಿಬ್ಬರದೊಂದು ಕೆಮಿಸ್ಟ್ರಿ ಅದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದನ್ನು ಯಾಕೆ ಹೇಳಿದೆ ಅಂದರೆ ಆ ಶಾರ್ಟ್ ನಾನು ಇವಾಗ ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅದು ಸಿನಿಮಾಗೆ ಮಾಡಿದ್ದಿದ್ದು, ಅದು ಸೀರಿಯಲಲ್ಲಿ ಇಲ್ಲ ಅದು. ಸೊ ಅವ್ರಿಗೆ ಆ ಶಾರ್ಟ್ ಅವ್ರಿಗೇನು ಅಂದರೆ ಸ್ವಾಮಿ ಅಲ್ಲಿಂದ ಓಡಿ ಬರ್ತಾನೆ, ಅಂಗಳಕ್ಕೊಳಗೆ ಹೋಗಬೇಕು, ಗ್ರೌಂಡ್ ಫ್ಲೋರಲ್ಲಿ ಕಿಟಕಿ ಪಕ್ಕ ಹಿಂಗೆ ಮೆಟ್ಲು ಹತ್ತುತ್ತಾನೆ, ಫಸ್ಟ್ ಫ್ಲೋರಲ್ಲಿ ಹತ್ತುತ್ತಾನೆ, 3ನೇ ಫ್ಲೋರ್ಗೆ ಹೋದರೆ ಅಜ್ಜಿ ಅಲ್ಲಿರಬೇಕು, ಅಜ್ಜಿ ಹತ್ರ ಮಾತಾಡಬೇಕು. ಇದಿಷ್ಟು ಒಂದೇ ಶಾರ್ಟಲ್ಲಿ ಬೇಕು ಸರ್. ಇದು ಅಗೇನ್ ನಾವು ಇವತ್ತಿನ ಥರ ಕ್ಯಾಮ್ರಾನ ಆ್ಯರಿಫ್ಲೆಕ್ಸು ಮಿಷೆಲ್ ಕ್ಯಾಮ್ರಾ ಇಷ್ಟಾಗಲ ಇದೆ. ಆ್ಯರಿಫ್ಲೆಕ್ಸ್ ಅದು ಇದೇನು ಕಮ್ಮಿ ಏನಿಲ್ಲ, ಅದು ಇಷ್ಟಿದೆ, ಅದು ಹಿಂಗೆ ಇಟ್ಕೊಂಡು ಓಡಾಡೋಕ್ಕಾಗಲ್ಲ. ಬಟ್ ಇದು ಹೊರಗಡೆ ಇರಬೇಕು ಅವ್ರಿಗೆ, ಯಾಕಂದರೆ ಅವ್ರ ಮೈಂಡಲ್ಲೇ ಹಂಗೆ ಕೂತ್ಬಿಟ್ಟಿದೆ. ಈ ಶಾರ್ಟ್ ಬೇಕು, ಹಂಗೆ ಕಾಣಿಸ್ಬೇಕದು, ಅದು ನಾನು ತೋರಿಸ್ಬೇಕು. ಕ್ರೇನ್ ಸರ್, ಕ್ರೇನ್ ಇಲ್ಲಿಂದ ತರ್ತೀರ ನೀವು? ನಾನು ಇವಾಗ ಆಲ್ರೆಡಿ ನಿಮ್ಗೆ ಹೇಳೋದಲ್ಲ, ಒಂದು 800 ಮೀಟರ್ ನಾವು ನಡ್ಕೊಂಡು ಹೋಗ್ಬೇಕು, ಹೆಚ್ಚು ಕಮ್ಮಿ ಕಾಡೋದು, ಅದರಲ್ಲಿ ಏನು ನಿಮಗೇನು ಆ ಕಡೆ ಏನು ಸಿಗಲ್ಲ ಸರ್. ಹಂಗೇನು ಹಿಂಗೆ ಹೇಳ್ಬಿಡ್ತೀರಾ? ಇಲ್ಲ ಏನೋ ವರ್ಕ್ ಸಮಥಿಂಗ್ ಔಟ್. ಟ್ರಾಲಿನೂ ಬೇಕು, ಕ್ರೇನು ಬೇಕು, ಅವ್ರಿಗೆ 2 ಒಂದೇ ಶಾರ್ಟಲ್ಲಿ ಆಗಬೇಕು ಸರ್. ಇವತ್ತಿಗೂ ನನಗೆ ತಿಳಿದಂಗೆ ಒಂದು ಎಕ್ಸ್ಟ್ರಾರ್ಡಿನರಿ ಎಲ್ಲಿಂದ ತರಿಸ್ಬೇಕು ನಾವು ಆ ಥರ ಎಕ್ವಿಪ್ಮೆಂಟ್ಗಳು. ಅದನ್ನು ಇವತ್ತು ನೀವು ಮ್ಯಾಚ್ ಮಾಡಬೇಕು ಅಂತಂದರೆ ಒಂದೇ ಇದರಲ್ಲಿ ಎಕ್ವಿಪ್ಮೆಂಟಲ್ಲಿ ಮಾಡೋವಂಥದ್ದಲ್ಲ ಇದು, ಯಾಕಂದರೆ ಆ ಜಾಗ ಆ ಥರದ್ದು. ಬಟ್ ಮಾಡಿದ್ರು, ಒಂದು ಟ್ರಾಲಿ ಹಾಕಿದ್ರು. ಸರಿ, ಅವ್ರ ಜೊತೆ ಇರೋ ಟೀಮ್ ಎಂಥ ಎಕ್ಸ್ಟ್ರಾರ್ಡಿನರಿ ಟೀಮು ಅಂತಂದರೆ ಅಲ್ಲಿಂದ ಯಾವುದೋ ಒಂದು ಹಳ್ಳಿ ಹತ್ರ ಹೋಗಿ ಅಲ್ಲೆಲ್ಲ ಹಳೇ ಕಾಲದ್ದು ವುಡನ್ ತೊಟ್ಲುಗಳು ಸಿಗೋದು. ಹಳೇದು ಅಂತಂದ್ರೆ ಊರಗಳ ಇರೋದು ಆ ತೊಟ್ಲುಗಳು, ವುಡ್ ಗಟ್ಟಿ ಇರೋದು, ಹಳೆ ಕಾಲದ ತೊಟ್ಲುಗಳು. ಅದನ್ನು ತೊಟ್ಲು ಯಾವುದೋ ಮನೆಯಿಂದ ತೊಗೊಂಬಂದು ಆ ತೊಟ್ಲಿಗೆ ದಾರ ಕಟ್ಟಿ ಇನ್ನೊಂದು ಯಾರ್ದೋ 2 ಬಾವಿ ರಾಟೆ ಮತ್ತು ಇದನ್ನು ತಂದು ಈ 2 ತೆಂಗಿನ ಮರ ಮತ್ತು 2 ಅಡಿಗೆ ಮರನೋ ತೆಂಗಿನ ಮರನೋ ನನಗೆ ಇವತ್ತು ಜ್ಞಾಪಕ ಬರ್ತಾಯಿಲ್ಲ, ಅದಕ್ಕೆ ಯಾವುದೋ ಒಂದು ಪೋಲ್ ಕಟ್ಟಿಬಿಟ್ಟು ಅಲ್ಲಿ 2 ರಾಟೆಯನ್ನು ಕಟ್ಟಿ ಟ್ರಾಲಿಯಲ್ಲಿ ಇವ್ರದ್ದು ತೊಟ್ಲು ವುಡನ್ ತೊಟ್ಲು ಹಿಂಗೆ ಬರುತ್ತೆ. ನೆಕ್ಸ್ಟು ಆ ಕಡೆ 5 ಜನ ಈ ಕಡೆ 5 ಜನ ಅಂತ ಹೇಳ್ಕೊಂಡು ಹೋದರೆ ತೊಟ್ಲು ಹಂಗೆ ಮೇಲೆ ಹೋಗುತ್ತೆ. ನಿಮ್ಮ ಟ್ರಾಲಿ ಆಯಿತು, ಕ್ರೈನ್ ಆಯಿತು. ನನಗೊಂದು ಡ್ಯೂಪ್ ಬೇರೆ, ಯಾಕಂದರೆ ನಾನು ಆ ಕಡೆಯಿಂದ ಬಂದರೆ ಕಿಟಕಿ ಒಂದು ಕಡೆ ಸಿಗ್ತೀನಿ, ಇನ್ನೊಂದು ಕಡೆ ನನಗೆ ಸಾಧ್ಯನೇ ಇಲ್ಲ. ಅದಕ್ಕೆ ಇನ್ನೊಬ್ಬ ಹುಡುಗನ ಮಾಡಿಬಿಟ್ಟು ಬರೀ ಶೋಲ್ಡರ್ ಕಾಣಿಸೋ ಥರ ಆ ಕಿಟಕಿ ಹತ್ರ ಹೋಗಂಗೆ ಮಾಡಿ ನಾನು ತಕ್ಷಣ ಅಷ್ಟು ಬೇಗ ಫಾಸ್ಟ್ ಇದ್ರಲ್ಲಿ ನಾನು ಮೇಲೆ ಓಡೋಗಿ ಅಲ್ಲೊಂದು ಡೈಲಾಗ್ ಹೇಳಿ ಬೇರೆ ಮುಗಿಸ್ಬೇಕು. ಅದನ್ನು ಒಂದೇ ಶಾರ್ಟ್ ಮಾಡಿದೆ, ಮಾಡಬೇಕು ಮಾಡಿದೆ. ನಂಗೆ ಅನ್ನಿಸ್ತು ನಾನು ಮಾರ್ಕೆಟ್ ರೋಡಲ್ಲಿ ಸೀದಾ ಹೋದರೆ
ಮದ್ರಾಸ್ದಲ್ಲೇ ಬಿಡ್ತೀನಿ ಅಂತ. ಮದ್ರಾಸ ಅವರು ಹೇಳಿದ್ರು. ಹೌದು. ಸೊ ನಡ್ಕೊಂಡು ಹೋಗೋ ಶಾರ್ಟ್ಸ್ ಎಲ್ಲ ತುಂಬ ಕಷ್ಟ ಇರ್ತಾಯಿತ್ತು, ಬಟ್ ಮಾಡ್ತಾಯಿದ್ರು ಸರ್ ಅವರು. ಹ್ಯಾಂಡಲ್ ಶಾರ್ಟ್ಗಳಿದೆ ಅವ್ರದ್ದು ತುಂಬ ಇದೆ. ಅವರೇ, ಯಾರು ಸಬ್ಸ್ಟಿಟ್ಯೂಷನ್ ಇಲ್ಲ. ಆಗೆಲ್ಲ ಮೇನ್ ಕ್ಯಾಮ್ರಾ ಅಂದರೆ ಅವರೇ. ಸೊ ಸ್ವಾಮಿ ಮತ್ತು ಅವ್ನ ಫ್ರೆಂಡ್ಸ್ ಎಲ್ಲ ಒಂದೊಂದ್ಸರಿ ಒಂದು ಶಾರ್ಟಲ್ಲಿ ಜಗಳ ಆಡ್ತಾರೆ. ಹಿಂಗೆ ಹಿಡ್ದು ಇಬ್ಬರು ಅವ್ನು ರಾಜ ಎಲ್ಲ ಹಿಂಗೇನೋ ನೆಲದಲ್ಲೆಲ್ಲ ಉರುಳಾಡ್ಬಿಡ್ತಾರೆ. ಅದು ಹ್ಯಾಂಡಲ್ಡ್. ಅದು ಅವ್ನು ಕೂರ್ಸು ಅವ್ರು ಹೇಳ್ತಾರೆ ಅವರು, ಶಂಕರ ನೀನು ನನ್ನ ಏನೇನು ಮಾಡಿಸ್ತೀಯೋ, ಎಲ್ಲಿ ಸಾಯಿಸ್ಬಿಡ್ತೀಯೋ ಅಂತಲೇ ಅವರು. ಯಾಕಂದರೆ ಎಲ್ಲೆಲ್ಲಿ ಕೂರಿಸ್ತಾ ಇದ್ವಿ ಅಂದರೆ ಅವರು ನಮಗೆ ಭಯ ಆಗೋದು. ಅಲ್ಲಿ ಕೂತಿದ್ದಾರೆ, ಅದು ಏನು ಮಾಡೋದು, ಈಗ ಹೆಂಗೆ ಬೀಳಿಸಿ ಬಿದ್ದಿದ್ಬಿಟ್ರೆ ಅಂತ. ಇವ್ರಿಗೆ ಯಾವುದೋ ಒಂದು ಆ್ಯಂಗಲ್ ಬೇಕಾಗೋದು ಮಾಡೋರು. ಆದರೆ ಬೈಯೋರು, ಜಗಳ ಆಡೋರು ಎಲ್ಲ ಹೇಳೋರು, ಬಟ್ ಮಾಡೋರು. ಅದು ಬೇಕು ಅಂದರೆ ಅವ್ರಿಗೆ ಗೊತ್ತಾಗ್ಬಿಡೋದು, ಓಕೆ ಇದು ಈ ಆ್ಯಂಗಲ್ ಚೆನ್ನಾಗಿರುತ್ತೆ, ಇದು ಸಕ್ಕತ್ ಮಜಾ ಇರುತ್ತೆ. ಆಗುಂಬೆಲಿ ಸನ್ಸೆಟ್ ಸ್ಪಾಟ್ ಇದೆ. ಇವತ್ತಿನ ಸನ್ಸೆಟ್ ಸ್ಪಾಟ್ ಅಲ್ಲ, ಅದು ಹಳೇದು. ಅಲ್ಲಿ ಹೋದರೆ ಯಾರನ್ನ ಕೇಳಿ ನೀವು ಆಗುಂಬೆ ಸನ್ಸೆಟ್ ಸ್ಪಾಟ್ ಅಂತಂದರೆ, ಈಗ ಒಂದು ಅಸಹ್ಯವಾಗಿ ಒಂದು ಸಿಮೆಂಟ್ ಕಾಲಮ್ ಹಾಕ್ಬಿಟ್ಟು ಒಂದು ಮಾಡಿದ್ದಾರೆ. ಮುಂಚೆ ಒಂದು ಬೆಟ್ಟದಲ್ಲೇ ಒಂದು ಸ್ಟೆಪ್ಸ್ ಹಾಕ್ಬಿಟ್ಟು ಮೇಲ್ಗಡೆ ಹೋಗಿ ಒಂದು ಸಣ್ಣ ಜಾಗ ಇರ್ತಾಯಿತ್ತು. ಅಫ್ಕೋರ್ಸ್ ಇವತ್ತು ಹೋಗೋ ಟೂರಿಸಮಲ್ಲಿ ಹೋದರೆ ಎಲ್ಲ ಬಿದ್ದೋಗ್ಬಿಡ್ತಾರೆ. ಸೊ ಒಂದು ಸಣ್ಣದು ನಾವಿದ್ದಾಗ ಅದೇ ಸನ್ಸೆಟ್ ಸ್ಪಾಟು. ಈ ಹೊಸದು ಇವತ್ತೇನು ಹೊಸದು ಅಂತಂದರೆ ಒಂದು 25 ವರ್ಷ ಆಗಿದೆ ಇವತ್ತು ಹೊಸದಕ್ಕೆ. ಆ ಸಿಮೆಂಟದಿಲ್ಲ, ಹಳೇದು ಇವತ್ತು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಮೊನ್ನೆ ತನಕ ಒಂದು 10 ವರ್ಷದ ಹಿಂದೆ ಹೋದಾಗಲೂ ಇತ್ತು, ಗೊತ್ತಿರೋರು ಮಾತ್ರ ಅಲ್ಲಿ ಹತ್ಬೋದಾಗಿತ್ತು. ಈಗ ಅದನ್ನೇನೋ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ ಎಲ್ಲ. ಸರ್ ಅದು ಇಷ್ಟು ಅಗಲ ಅಂದರೆ ಒಂದು 3-4 ಅಡಿ ಅಗಲ ಸ್ಟೆಪ್ಸು, 4-5 ಅಡಿ ಅಗಲ ಸ್ಟೆಪ್ಸು. ಅದ್ರ ಪಕ್ಕದ್ದು ಒಂದು ಸಿಮೆಂಟ್ದು ಹಿಂಗೆ ಕೈ ಅಥವಾ ಒಂಥರ ಕಾಂಪೌಂಡ್ ಥರ ಒಂದು ಹಿಂಗೆ ಬ್ಯಾರಿಕೇಡ್ ಥರ ಒಂದು ಕಮ್ಮಿ, ಯಾಕೆಂದರೆ ಕಾಣಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು. ಇಷ್ಟು ಹೈಟಲ್ಲ ಇಲ್ಲ, ಇಷ್ಟೇ ಹೈಟು. ಸೊ ಒಂದು 2-3 ಸೀನು ಅದನ್ನು ನಾವು ಶೂಟ್ ಮಾಡಿದ್ದೀವಿ ಅಲ್ಲಿ. ನಾವು ಹಿಂಗೆ ನಡ್ಕೊಂಬರ್ತಾ ಇರ್ತೀವಿ, ಮಾಲ್ಗುಡಿ ಕ್ರಿಕೆಟ್ ಕ್ಲಬ್ ಅಂತೀವಿ ನಾವು. ಆ ಸ್ಲೋಪ್ ಮೇಲೆ ನಡ್ಕೊಂಬರ್ತೀವಿ. ನಾವೇನೋ ಅದ್ರ ಮೇಲೆ ನಡ್ಕೊಂಬರ್ತೀವಿ. ಕ್ಯಾಮ್ರಾ ಎಲ್ಲಿಂದ ಬರ್ಬೇಕು ಸರ್? ಕ್ಯಾಮ್ರಾ ಆ ಕಡೆ ಇಡು ಅಂತಾರೆ. ಅಷ್ಟೇ ಬಿಟ್ಟು ಅದು ಫುಲ್ ಸ್ಲೋಪ್ ಇದೆ. ಅದು ಈ ಕಡೆ ಬೇಕು ಅಂತಾರೆ, ಎಲ್ಲಿಂದ ಇಡೋದು? ಏನೋ ಮಾಡ್ತಾಯಿದ್ರು. ಅಲ್ಲೊಂದೇನೋ 2 ಇದು ಹಾಕಿ ಬೊಂಬು ಕಟ್ಟಿ ಅದನ್ನು ಮಾಡಿ ಅಲ್ಲಿ ಬೇಕು ಅವ್ರಿಗೆ. ನಾವೇನೋ ಹಿಂಗೆ ಇಟ್ಕೊಂಡ್ಬಿಡ್ತೀವಲ್ಲ, ಆಗಲ್ಲ ಆಗ. ಸೊ ಆಮೇಲೆ ಈ ಕಡೆ ಇಡಬೇಕು ಅಂದರೂ ಸ್ಲೋಪು, ಅಲ್ಲಿ ಟ್ರಾಲಿ ಹಾಕು ಅಂತಾರೆ. ಸರ್ ಸ್ಟೆಪ್ಸ್ ಮೇಲೆ ಟ್ರಾಲಿ ಸರ್, ಸ್ಟೆಪ್ಸ್ ಮೇಲೆ ಟ್ರಾಲಿ ಹಾಕ್ಬಿಟ್ಟು ಎಷ್ಟು ಜನ ರೋಪ್ ಇಟ್ಕೊಂಡು ನಿಂತಿರ್ಬೇಕು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸ್ಲೋ ಆಗಿ ಬಿಡ್ಬೇಕದು. ಈಗ ನಾವೇನೋ ನಡ್ಕೊಂಬರ್ತಾ ಇದ್ದೀವಿ, ಟ್ರಾಲಿ ಹಿಂಗೆ ಹೋಗ್ತಾ ಇದೆ, ಇನ್ನೂ ಮೆಟ್ಲಿದೆ, ನಾವು ಯಾವುದೋ ಹಿಂಗೆ ಚಿಪ್ಪು ಗಿಟ್ಟುಬಿಟ್ಟು ಮಾಡೋಕ್ಕಾಗಲ್ಲ ಅದು. ಸೊ ಕಟ್ಟಿಬಿಟ್ಟು ಅವ್ರ ವೆಯ್ಟು, ಇದು ಕ್ಯಾಮ್ರಾ ವೆಯ್ಟು, ಆ ಮಿಗ್ದವ್ರು ಕೆಳಗಡೆ 4 ಜನ ಹಿಂಗೆ, ಮೇಲ್ಗಡೆ 2 ರೋಪ್ ಇಟ್ಕೊಂಡು ಅಲ್ಲಿಂದ ಸ್ಲೋ ಆಗಿ ಬಿಡೋದು, ಹಿಂಗೆ ಕೆಳಗೆ ಹೋಗೋದು. ಇದಿಷ್ಟ ಆಗ್ತಾ ಇರ್ಬೇಕಾದ್ರೆ ನಾವು ಆ್ಯಕ್ಟರ್ಗಳು ಅಲ್ಲೇನೂ ಇಲ್ಲ, ಅಲ್ಲಿ ಯಾರೂ ಇಲ್ಲ ಅಂದ್ಕೊಂಡು ನಾವು ಪಾಠಕ್ಕೆ ನಮ್ಮ ರೋಲ್ಸು ಲೈನ್ಸು ಮಿಸ್ ಮಾಡೋಂಗಿಲ್ಲ. ತುಂಬ ಸತಿ ಮಾಡಿದ್ರೆ ಅವರು ಸತ್ತು ಸಾಯಿಸ್ಬಿಡ್ತೀರ ಕಣ, ಕರೆಕ್ಟಾಗಿ ಡೈಲಾಗ್ ಮಿಸ್ ಹೊಡಿಬೇಡ, ಈ ಟೆನ್ಷನ್ಗಳು. ಸೊ ಇದು ಸರ್ ಇದರ ಪರಿಶ್ರಮ, ಇದರ ಎಫರ್ಟು, ಇದರ ಹುಚ್ಚುತನ, ಅದೆಲ್ಲ ಅವರು ಅಂತಾರೆ ನಮ್ಮ ಯೂನಿವರ್ಸಿಗೆ ಸೆಂಟ್ರಾಯಪ್ಪ. ಅವರು ದಿಕ್ಕು ತೋರಿಸೋರು, ನಾವು ಮಾಡೋದಷ್ಟೇ. ಇಲ್ಲಿ ಅಲ್ಲಿ ಒಂದು ಟೈಮಲ್ಲಿ ಬೇಕಾದರೆ ನಾವು ಅವರು ವಾರ್ಗೀರ್ಗೆ ಗನ್ಗಳೆಲ್ಲ ಕೊಟ್ಬಿಡು ಶೂಟ್ ಮಾಡಿ ಬಂದ್ಬಿಡ್ತಾ ಇದ್ವಿ ನಾವು. ಆ ಥರ ನಾವು ಒಂಥರ ಅವ್ರು ಹೇಳಿದ್ದು ಮಾಡಬೇಕಷ್ಟೇ, ಆ ಥರ ಸೋಲ್ಜರ್ಸ್ ನಾವು. ಆ್ಯಂಡ್ ಈ ವಾಸ್ ದಟ್ ಜನರಲ್. ಸೊ ಬ್ರಿಲಿಯಂಟ್. ಅಂದರೆ ಆ ಮೈಂಡ್ಗೆ ಸರಿಸಾಟಿನೇ ಇಲ್ಲ, ಅದಕ್ಕೆ ಎಕ್ಸ್ಪ್ಲನೇಷನ್ಸು ಇಲ್ಲ. ನಾನು ಇಷ್ಟು ಹೇಳಿರೋದು ಒಂದು 4 ಸೀನ್ದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಇನ್ನೇನೇನು ಚಾಲೆಂಜಸ್ ನಾವು ಫೇಸ್ ಮಾಡಿರ್ತೀವಿ, ಇನ್ನೇನೆಲ್ಲ ಕಷ್ಟಪಟ್ಟಿರ್ತೀವಿ ಯೋಚನೆ ಮಾಡಿ. ಈ ಥರ ಅದನ್ನು ನಾನು ಬೇಜಾರಲ್ಲಿ ಹೇಳ್ಕೊಳ್ತಾ ಇಲ್ಲ, ತುಂಬ ಖುಷಿಯಾಗಿ ಹೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನನ್ನ ಪ್ರಕಾರ ಇದು ಸ್ವಲ್ಪ ಅಹಂಕಾರವಾಗೇ ಹೇಳ್ಬೋದು, ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ಸರ್. ಯಾಕಂದರೆ ಎಲ್ಲರೂ ಏನೇನೋ ಟ್ರೈ ಮಾಡಿದ್ದಾರೆ, ಅದಾಗಿಲ್ಲ ಅದು. ಅದಕ್ಕೆ ಇವತ್ತು 30 ಈಗ ಇನ್ನೊಂದು 2 ಇಯರ್ಸಿಗೆ 40 ವರ್ಷ ಆಗುತ್ತೆ. ಆದ್ರೂ ನಾವಿವತ್ತು ನೀವು ನನ್ನ ಬಂದು ಇಂಟರ್ವ್ಯೂ ಮಾಡ್ತಾಯಿದ್ದೀರ, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಅದು ಎಷ್ಟು ಒಂದು ಇಂಪ್ಯಾಕ್ಟ್ ಆಗಿರ್ಬೋದು, ಎಷ್ಟು ಅದರ ಎಫರ್ಟ್ ಅದ್ರದ್ದು ಹೇಗೆ ಬಂದಿರ್ಬೋದು ಅಂತ ನಾನು ಅಂದ್ಕೊಳ್ಬಲ್ಲೆ, ಊಹಿಸ್ಬಲ್ಲೆ ಅಷ್ಟೇ. ಮೊನ್ನೆ ರೀಸೆಂಟಾಗಿ ಎಲ್ಲ ಒರಿಸ್ಸಾಲೆಲ್ಲೋ ಕರೆದಿದ್ರು ಚೀಫ್ ಗೆಸ್ಟ್ ಆಗಿ. ಅಲ್ಲೂ ಹೋದರೆ ಅಷ್ಟೇ ಪ್ರೀತಿ, ಅಷ್ಟೇ ಒಂದು ಇದು. ಅವ್ರ ಚಿಕ್ಕ ಹುಡುಗರದಾಗ ನಾವೆಲ್ಲ ನೋಡಿದ್ವಿ, ಅಷ್ಟೇ ಖುಷಿ. ಸೊ ಇಡೀ ಆಮೇಲೆ ನನಗೆ ಫೇಸ್ಬುಕ್ಕಲ್ಲಿ ಅಲ್ಲಿ ಎಲ್ಲೆಲ್ಲದನೋ ಮೆಸೇಜ್ ಬರುತ್ತೆ. ನಾನು ತುಂಬಾ ಆಶ್ಚರ್ಯ ಪಡ್ತೀನಿ. ಅಂದರೆ ಈ ಜಾಗದಲ್ಲಿ ನೋಡಿದ್ರಾ, ಅಂದರೆ ಅವ್ರಿಗೂ ಈ ಪರಿಣಾಮ ಆಗಿತ್ತಾ ಈ ಸೀರಿಯಲ್ಲು, ಅಷ್ಟು ಅವ್ರ ಮನಸ್ಸು ಮುಟ್ಟಿತ್ತಾ ಇದು ಅಂತ ಯೋಚನೆ ಮಾಡಿದ್ರೆ ಖುಷಿ ಆಗುತ್ತೆ. ಚಕ್ರ ರೆಡಿಯಾಗಿದೆ ನಂದು. ಚಕ್ರ? ಯಾವ ಚಕ್ರ? ಹೋಗಿಲ್ಲಿಂದ. 3 ವರ್ಷ ಇದ್ದಾಗ ನಾನು ಫಸ್ಟ್ ಸಿನಿಮಾ ಮಾಡಿದ್ದು.
ಇದು 10ನೇ ವರ್ಷದಲ್ಲಿ ನಾನು ಮಾಲ್ಗುಡಿ ಡೇಸ್ ಫಸ್ಟ್ ಎಪಿಸೋಡು 9.5 ವರ್ಷ 10 ವರ್ಷ ಆ ಸೆಂಟ್ರಲ್ಲಿ ನನಗೆ ಫಸ್ಟ್ ಎಪಿಸೋಡ್ ನಾನು ಶೂಟಿಂಗ್ ಮಾಡಿದ್ದು, ಫಸ್ಟ್ ಮಾಲ್ಗುಡಿ ಡೇಸ್ ಮಾಡಿದ್ದು. ಇದಕ್ಕೆ ಮುಂಚೆನೇ ನಾನು 23 ಮೂವೀಸ್ ಮಾಡಿದ್ದೆ ಆಲ್ರೆಡಿ. ಈ 3ನೇ ವಯಸ್ಸಿಂದ 10ನೇ ವಯಸ್ಸು, ಹೌದು 7 ವರ್ಷದಲ್ಲಿ. ಹೌದು, ಅದ್ರ ಮಧ್ಯೆ ಶಂಕರ್ ನಾಗ್ ಅವ್ರ ಜೊತೆನೇ ಒಂದು ಆಲ್ಮೋಸ್ಟ್ 2-3 ಸಿನಿಮಾ ಮಾಡಿಬಿಟ್ಟಿದ್ದೆ ನಾನು ಆಲ್ರೆಡಿ. 3-4 ಮಾಡಿದ್ದೆ ಆಲ್ರೆಡಿ. ಹೊಸ ತೀರ್ಪು ಅನ್ನೋದು ನನ್ನ ಫಸ್ಟ್ ಅವರ ಪರಿಚಯ. ಅವರು ಡೈರೆಕ್ಟರ್ ಅದರಲ್ಲಿ, ಅಂಬರೀಷ್ ಅವ್ರ ಮೂವಿ. ಅದಾದಮೇಲೆ ನೋಡಿ ಸ್ವಾಮಿನ ಹೃದಯಗೆ ದ ಮೋಸ್ಟ್ ಫೇಮಸ್ ಇವತ್ತರೆಗೂ ಇರೋದು. ಅದಾದಮೇಲೆ ಪರಮೇಶಿ ಪ್ರೇಮ್ ಪ್ರಸಂಗ ಅಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ, ಅಫ್ಕೋರ್ಸ್ ಹೋಮ್ ಪ್ರೊಡಕ್ಷನ್ ಅದು. ಆಮೇಲೆ ಇನ್ನೊಂದು ಯಾವುದೂ ಜ್ಞಾಪಕ ಬರ್ತಲ್ಲ. ಒಟ್ಲಲ್ಲಿ ಆಲ್ರೆಡಿ ನಾನು ಟು ಸಮ್ ಎಕ್ಸ್ಟೆಂಟ್ ನನ್ನ ಅವರ ಒಂದು ಪರಿಚಯ ಮಾತ್ರ ಅಲ್ಲ, ಕಂಫರ್ಟ್ ಏನಿತ್ತು ಅಂದರೆ ಅವ್ರಿಗೆ ನಾನು ಏನು ಆ್ಯಕ್ಟ್ ಮಾಡಬಲ್ಲೆ, ಮಾಡೋಕ್ಕಾಗುತ್ತೆ, ಬರಲ್ಲ ಎಲ್ಲ ಒಂದು ಲೆವೆಲ್ ಗೊತ್ತಿತ್ತು. ಬ್ಯಾಂಕರ್ ಮಾರ್ಗಯ್ಯ ಅಂತ ನಮ್ಮ TS ನರಸಿಂಹನ್ ಅವ್ರದ್ದು, ಅದರಲ್ಲಿ ಅಂದರೆ ಬಟ್ ಇದೆಲ್ಲ ಬ್ಯಾಂಕರ್ ಮಾರ್ಗಯ್ಯ ಬಂದು ಲೋಕೇಶ್ ಅವರು, ಇದು RK ನಾರಾಯಣರದ್ದು. ಇದರಲ್ಲಿ ನಾನೊಂದು ಸಣ್ಣ ಪಾತ್ರ, ನಾಗಾಭರಣ ಅವರು ಡೈರೆಕ್ಷನ್ನು, TS ನರಸಿಂಹನ್ ಸರ್ ಬಂದು ಪ್ರೊಡ್ಯೂಸರ್. ಅದೇ ಪ್ರೊಡ್ಯೂಸರೇ ಮಾಲ್ಗುಡಿ ಡೇಸಲ್ಲೂ ಪ್ರೊಡ್ಯೂಸರ್ ಅವರೇನೆ. ಸೊ ಅಲ್ಲೊಂದು ಸತಿ ನನಗೆ ಅದೊಂದು ಪರಿಚಯ ಆಗಿತ್ತು. ಈ ಗಡ್ಡು ಸ್ವಾಮಿಗಳು ತಾಯ್ತಾ ಮಾಡ್ತಾರೆ ಅಂತ ಊರವರೆಲ್ಲ ಹೇಳ್ತಾರೆ, ನೀವು ಸುಮ್ಕಿರಿ ಸ್ವಾಮ್ಯಾರ. ಉತ್ಸವ್ ಅನ್ನೋ ಮೂವಿ ಗಿರೀಶ್ ಕಾರ್ನಾಡ್ ಅವ್ರ ಜೊತೆ ನನ್ನನ್ನು ಶಂಕರ್ ನಾಗ್ ಅವ್ರು ರೆಕಮೆಂಡ್ ಮಾಡಿ ಉತ್ಸವ್ ಹಿಂದಿ ಚಿತ್ರದಲ್ಲೂ ಆಲ್ರೆಡಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ. ಸೊ ಆಲ್ರೆಡಿ ಈ ಏನು ಸೆಟ್ ಆಫ್ ಪೀಪಲ್ ಇದ್ರಲ್ಲ, ಆಲ್ರೆಡಿ ನನ್ನದು ಒಂದು ಪರಿಚಯ ಅಥವಾ ನಾನು ಒಬ್ಬ ಆ್ಯಕ್ಟರ್ ಅಥವಾ ಏನೋ ಮಾಡ್ತೀನಿ ಬರುತ್ತೆ ಅನ್ನೋದು ಗೊತ್ತಿತ್ತು. ಬಟ್ ಈ ಸ್ವಾಮಿ ಅನ್ನೋ ಮಾಡುವಾಗ ತುಂಬಾ ಎಲ್ಲರಿಗೂ ಸ್ವಲ್ಪ ಕನ್ಸರ್ನ್ ಇತ್ತು. ಅಂದರೆ ಇವನು ಕನ್ನಡ ಸಿನಿಮಾ ಆ್ಯಕ್ಟರ್ ಅದೆಲ್ಲ ಓಕೆ, ಇದು ಫಸ್ಟ್ ಮೇಜರ್ ನ್ಯಾಷನಲ್ ಲೆವೆಲ್ ಒಂದು ಟೆಲಿವಿಷನ್ ಸೀರಿಯಲ್, ಇದು ಮಾಡೋಕ್ಕಾಗುತ್ತಾ ಅಂದರೆ ಮಾಡೋ ಇದು. ಯಾಕಂದರೆ ಅವಾಗೆಲ್ಲ ಅದೇ ಹೇಳಿದ್ರು ಸರ್, ಫಿಲ್ಮ್ ರೋಲು. ಶಂಕರ್ ನಾಗ್ ಅವರು TV ಕ್ಯಾಮ್ರಲ್ಲಿ ಶೂಟ್ ಮಾಡೋಕ್ಕೆ ರೆಫ್ಯೂಸ್ ಮಾಡಿದ್ರು. ಅವರು ಫಿಲ್ಮ್ ಕ್ಯಾಮ್ರಲ್ಲೇ ಶೂಟ್ ಮಾಡೋದು, ನನಗೆ ಆ ಗ್ರೇನ್ಸ್ ಬೇಕು, ಆ ಫಿಲ್ಮ್ ಇದೇನೆ ನಾನು ಮಾಡೋದು ಅಂತ ಹೇಳಿದರು. ಅದು ಅದರಲ್ಲೇ ಆಗೋದು. ಸೊ ನಾನೇನಾದರೂ ಹಿಂದಿ ಬರದೇ ಇರೋ ಕಾರಣಕ್ಕೆ ತುಂಬ ಟೇಕ್ಸ್ ತೊಗೊಂಡು ತುಂಬ ಲಾಸ್ ಆಗಿದ್ರೆ ಅದು ವರ್ಕೌಟ್ ಆಗುತ್ತಾ, ಅಥವಾ ಇಷ್ಟೊಂದು ಲೀಡ್ ರೋಲ್ ಇದೆ ಇವನು ಆ ಭಾರ ತೊಗೊಳ್ತಾನೆ. ಏನೇ ಇಡೀ ಸ್ವಾಮಿ ಇಂಡಸ್ ಫ್ರೆಂಡ್ಸ್ ಕಂಪ್ಲೀಟ್ ಇದರಲ್ಲಿ ಒಂದು 140 ಸೀನಲ್ಲಿ ಸರ್ ಒಂದು 135 ಸೀನ್ ನಂದು. ಸೊ ಹೆವಿ ಇದಿರುತ್ತೆ ಅಂತ. ಬಟ್ ಶಂಕರ್ ನಾಗ್ ಅವ್ರಿಗಿಲ್ಲ, ಅದೆಲ್ಲ ಏನು ಡಿಸ್ಕಷನೇ ಇಲ್ಲ. ಇದೆಲ್ಲ ಆಮೇಲೆ ಗೊತ್ತಾಗಿರೋ ವಿಚಾರಗಳು ನನಗೆ ಅವತ್ತಿದ್ದಿದ್ದು, ನನ್ನ ಕರೆದ್ರು ಒಂದಷ್ಟೇನೋ ಹಿಂದಿ ಮಾತಾಡೋ, ಒಂದು ಇದು ಮಾಡು, ಅದು ಇದು ನೀನು ಮಾಡ್ತೀಯಾ ಏನೋ ಅಂತ ವುಡ್ಲ್ಯಾಂಡ್ಸಲ್ಲಿ ಹೋಟ್ಲಲ್ಲಿ ಒಂದು ಏನೋ ಅವತ್ತಿನ ಕಾಲಕ್ಕೆ ನಂದು ಏನಂತಾರೆ ಟೆಸ್ಟ್ ಥರ ಮಾಡಿದ್ರು. ಒಂದು ಸ್ವಲ್ಪ ದಿನ ಆದಮೇಲೆ ಶಂಕರ್ ನಾಗ್ ಅವ್ರದ್ದು ಫೋನ್ ಬಂತು, ಬಾ ಇದಿದೆ ಸಮ್ಮರ್ ಹಾಲಿಡೇಸಲ್ಲಿ ನೀನು ಶೂಟ್ ಮಾಡ್ತಾಯಿದ್ದೆ ಅಷ್ಟೇ. ಅವ್ರು ತುಂಬ ಡೀಪಾಗಿ ಏನು ಜಾಸ್ತಿ ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಿಲ್ಲ, ನಂದು ಅಷ್ಟೇ. ಅವ್ರು ಎಷ್ಟು ಹೇಳಿದ್ರೆ ಮುಗಿದೋಯ್ತು, ಏನಕ್ಕೆ ಯಾವುದು ಎತ್ತ ಅದೆಲ್ಲ ಕೇಳಿ ಅಭ್ಯಾಸ ಅಂತ ನಮಗಂತೂ ಇಲ್ಲ. ಶಂಕರ್ ನಾಗ್ ಕರೀತಾ ಇದ್ರು, ಹೋಗ್ಬೇಕು, ಎಷ್ಟು ದಿನ ಹೋಗ್ಬೇಕು, ಇಷ್ಟು ದಿನ ಶೂಟಿಂಗ್, ಓಕೆ ಆಯಿತು ಸರಿ. ಆ ಥರ ಇದು ವರ್ಷನು ಅವ್ರಿಗೆ ಹೇಗೆ ಇದಾಯಿತು ಅಂತಂದರೆ, ನರಸಿಂಹನ್ ಸಾರು ಅವರು ಆಗ ನೀವೇನು ಇದನ್ನು 86ಗೆ 85ಗೆ ನಿಮ್ಮ ತಲೆಯಲ್ಲಿ ಹಾಕ್ಕೊಳ್ಬೇಕು. ಇಡೀ ಇಂಡಿಯಾಲಿ ದೂರದರ್ಶನ್ ಇದ್ದಿದ್ದು ಒಂದೇ ಚಾನಲ್ಲು, ಸೌತಿಂದ ಅಂತೂ ಯಾವುದೂ ಇಲ್ಲವೇ ಇಲ್ಲ, ಝೀರೋ. ಇವಾಗ ಸಂಡೇ ನಮ್ದು ಯಾವುದಾದ್ರು ನ್ಯಾಷನಲ್ ಅವಾರ್ಡ್ ಮೂವಿನ ಒಂದು ಸಂಡೇ ಮಧ್ಯಾಹ್ನ ಒಂದು ಆಗ್ತಾಯಿದ್ರು. ನಮಗೊಂದು ಚಿತ್ರಮಂಜರಿ ಒಂದು ಯಾವಾಗಲೂ ಒಂದ್ಸರಿ ಸಿಗ್ತಾಯಿತ್ತು. ಸಾಯಂಕಾಲ 1 ಅವರ್ 1.5 ಅವರ್ಗೆ ನಮ್ಮ ಕನ್ನಡದ್ದೇ ಅನ್ನೋದ್ರು ಬರ್ತಾಯಿತ್ತು. ಇದು ಆ ಕಾಲ. ಮೇನ್ ಸ್ಟ್ರೀಮಲ್ಲಿ ಅಂದರೆ ನಾನು ಕೆಟ್ಟದಾಗಿ ಹೇಳ್ತಾ ಇಲ್ಲ, ನಾರ್ತ್ ಇಂಡಿಯಾ ಅವ್ರಿಗೆಲ್ಲ ನಾವೆಲ್ಲ ಮದ್ರಾಸಿಗಳು. ಸೊ ಅಲ್ಲಿಂದ ಯಾರೋ ಒಂದು ಆ ಲೆವೆಲಿಗೆ ಮಾಡ್ತಾರೆ ಅನ್ನೋದೇ ಅವ್ರಿಗೆ ಸ್ವಲ್ಪ ಕ್ವೆಶನ್ ಮಾರ್ಕು. ಬಟ್ RK ನಾರಾಯಣರು ಅಫ್ಕೋರ್ಸ್ ಈಸ್ ಅ ಬಿಗ್ ಆಥರ್. ಅವರ ಸೀರೀಸ್ ಆಧಾರಿತ ಅಂದಮೇಲೆ ಓಕೆ, ಅದಕ್ಕೊಂದು ಬೆಲೆ ಇತ್ತು. ಬಟ್ ಮಾಡ್ತಾರ ಅವ್ರಿಗೆ ಅದು ಇದೆಯಲ್ವ ಅನ್ನೋದು ಬೇರೆ ಸ್ವಲ್ಪ ಕನ್ಸರ್ನ್ ಇತ್ತಂತೆ. ಶಂಕರ್ ನಾಗ್ ಅವ್ರಿಗೆ ಇದನ್ನು ಎಕ್ಸ್ಟ್ರಾ ಹಠವಾಗಿ ತಗೊಂಡು, ಬರೀ ನಾವು ಒಂದು ಹಿಂದಿ ಮೇನ್ ಸ್ಟ್ರೀಮ್ ಮಾಡೋವಂಥದ್ದಲ್ಲ, ನಾನು ಅದನ್ನು 90% ನಮ್ಮ ಕನ್ನಡದವ್ರನ್ನ ಇಟ್ಕೊಂಡು ಮಾಡ್ತೀನಿ ಅಂತ ಅದೊಂದು ಅವ್ರಿಗೆ ಹಠ. ಅಂದರೆ ನಿಮ್ದೇನು ನೀವೇನು ಕಟ್ಟಾಕಿದ್ದು ಬಂದರೆ, ಇವರು NSDಯಿಂದ ಬಂದವರೆ, ಇವರು ಮಹಾರಾಷ್ಟ್ರ ಅಲ್ಲಿ ಸ್ಕೂಲ್ ಡ್ರಾಮಾ ಅಲ್ಲಿ ಬಂದವರು, ಎಲ್ಲ ಬರೆದು ಕುಡ್ದಿರೋರು ಇವರು. ನಿಮ್ಮ ಅಯ್ಯೋ ಅಂಥ ಒಂದು ಕಷ್ಟ ಏನಲ್ಲ, ಮಾಡಿ ತೋರಿಸ್ತೀವಿ ಅಂತ. ಆಮೇಲೆ ಅವ್ರು ಹೋಗಿ RK ನಾರಾಯಣರನ್ನೆಲ್ಲ ಕನ್ವಿನ್ಸ್ ಮಾಡಿ ಅವ್ರಿಗೆ ಗೈಡ್ ಅನ್ನೋ ಒಂದು ಬುಕ್ನ ಸಿನಿಮಾ ಮಾಡಿ ದೇವಾನಂದ್ ಅವ್ರದ್ದು, ಅವ್ರಿಗೆ ಅಷ್ಟು ಹ್ಯಾಪಿ ಇರಲಿಲ್ಲ RK ನಾರಾಯಣ. ಸೊ ಅವ್ರು ತುಂಬ ರಿಲೆಕ್ಟೆಂಟ್ ಆಗಿದ್ದರು. ಇದು ಸರಿ, ಈ ಒಂದು ಬ್ಯಾಕ್ಗ್ರೌಂಡಲ್ಲಿ ಈ ಥರ ರಿಸ್ಕ್ ತೊಗೊಂಡು ಅವರು ನನ್ನ ಮೇಲೆ ಆ ನಂಬಿಕೆ ಇಟ್ಕೊಂಡು ನಾವು ಮಾಲ್ಗುಡಿ ಡೇಸ್ ಶೂಟಿಂಗ್ ಶುರು ಮಾಡಿದ್ದು. ಅದು ಇವತ್ತಿಗೆ ಎಲ್ಲಿ ಬಂದು ನಿಂತಿದೆ ನೋಡಿ.
80% ಜನ ಸರ್ ಕನ್ನಡಿಗರು. ಕನ್ನಡಿಗರು ಮಾತ್ರ ಅಲ್ಲ, ಹಿಂದಿ ಮೆಜಾರಿಟಿ ಹಿಂದಿ ಬರ್ದಿರೋರು, ಅರ್ಧಂಬರ್ಧ ಹಿಂದಿ ಬರೋರು, ಸ್ವಲ್ಪ ಹಿಂದಿ ಬರೋರು. ಸೊ ಈ ಒಂದು ಅಫ್ಕೋರ್ಸ್ ಗಿರೀಶ್ ಕಾರ್ನಾಡ್ ಅವರು ಏನೋ ಬಹುಭಾಷಾ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ನನ್ನ ಅಜ್ಜಿ ಯಾರು ಸ್ವಾಮಿ ಇದು ಅಜ್ಜಿ ಕ್ಯಾರೆಕ್ಟರ್ ಮಾಡಿದವರು ನಾರ್ತ್. ಇನ್ನು ಮಿಕ್ಕಿದವರು ಎಲ್ಲರೂ ಯಾರೂ ಸರಿಯಾಗಿ ಎಲ್ಲರಿಗೂ ಒಂಥರ ಒಂದು 2 ಅಕ್ಷರ ಆ ಕಡೆ 2 ಅಕ್ಷರ ಈ ಕಡೆ ಬರೋಂಥದ್ದು ಹೊರತು ಯಾರಿಗೂ ಹಿಂದಿ ಸರಿಯಾಗಿ ಬರ್ತಾ ಇರಲಿಲ್ಲ. ಇಂಗ್ಲೀಷ್ ಇನ್ನೂ ಅದಕ್ಕೆ ಮೇಲೆ ನಮಗೆ. ಸರ್ ನನ್ನ ಜೊತೆ ಆ್ಯಕ್ಟ್ ಮಾಡ್ದಲ್ಲಿ ಮಣಿ ಅಂತ ಯಾರ ಗದೆ ಹಿಡ್ಕೊಂಡ್ರವನು, ಅವನು ಹಿಂದಿ ಬರೋದು ಅವನಿಗೆ. ದೋದಿ ನನ್ನ ಶ್ರೀನಾಥ್ ಅವ್ರ ಮಗ, ನನಗೆ ಇಬ್ರಿಗೂ ಅಷ್ಟಕ್ಕಷ್ಟೇ, ಅಂದರೆ ಬರ್ತಾ ಇರಲಿಲ್ಲ. ಇನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಸಿನಾರಿಯೋಲ್ಲಿ ಆ ಥರ ಒಂದು ಮೈನ್ ಸ್ಟ್ರೀಮು, ಜಾಸ್ತಿ ಟೇಕ್ಗಳು ತೊಗೊಳ್ದಿರ ಕರೆಕ್ಟಾಗಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು. ನಾನು ಪೊಲೀಸ್ ಅವ್ರ ಮೇಲೆ ಹೋಗಿದ್ದೀನಿ. ಸಹೋದರರೇ, ನಾವು ಇವ್ರಿಗೆ ಬುದ್ಧಿ ಕಲಿಸಲೇಬೇಕು, ಬನ್ನಿ. ಸ್ವಲ್ಪ ಇನ್ ಫ್ಲಾಶ್ ಬ್ಯಾಕ್ ಹೋಗೋಣ. ಯಾವ ಊರು ಮೂಲತಃ ಸರ್? ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರು, ಹುಟ್ಟು ಬೆಳೆದೆಲ್ಲ ಬ್ಯಾಂಗ್ಳೂರು. ನಮ್ಮ ತಂದೆ ಕುಂದಾಪುರದವರು, ನಮ್ಮ ತಾಯಿ ಈ ಕಡೆ ತಮಿಳ್ನಾಡು ವೇಲೂರು ಹತ್ರದಿಂದ ಅಲ್ಲಿಂದ ಬಂದಿರೋರು. ಬಟ್ ಅವರಿಬ್ಬರು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದು, ಒಬ್ಬರು 3 ವಯಸ್ಸಿದ್ದಾಗ, ಇನ್ನೊಬ್ರು 4 ವಯಸ್ಸಿದ್ದಾಗ. ಸೊ ಪ್ರಾಪರ್ ನಂದು ಮೂಲ ಅಂತ ಹುಡ್ಕೊಂಡು ಹೋದರೆ ಯಶವಂತಪುರ. ಬೆಂಗಳೂರಲ್ಲಿ ಸ್ಪೆಸಿಫಿಕ್ ಆಗಿ ಯಶವಂತಪುರ, ತ್ರಿವೇಣಿ ರೋಡಲ್ಲಿ 9th ಕ್ರಾಸ್. ಇದು ನನ್ನ ನಿಜವಾದ ಮೂಲ. ಯಾಕಂದರೆ ನಾನು ಎಲ್ಲ ಸ್ಕಿಲ್ ಸೆಟ್ಗಳು, ನನಗೆಲ್ಲ ಏನಂತಾರೆ ಜೀವನದ ಒಂದಷ್ಟು ವಿದ್ಯೆಯನ್ನೆಲ್ಲ ಕಲಿತ ಜಾಗ ಅದು. ಸೊ ಅದು ನನ್ನ ಇವತ್ತಿಗೂ ನಾನು ಅಲ್ಲಿ ಹೋದರೆ ಎಲ್ಲ ತುಂಬ ಚೇಂಜ್ ಆಗೋಗಿದೆ. ಬಟ್ ನಾನು ಹಳೆ ಅಂಗಡಿಗಳು ಇದು ಹೋದರೆ ಯಾರು ಜಾಸ್ತಿ ಕಾಸು ತೊಗೊಳಲ್ಲ, ನಾಳೆ ಕೊಡ್ತೀನಿ ಅಂದರೆ ಒಪ್ಕೊಳ್ತಾರೆ ಆ ಥರ. ಅಲ್ಲಿ ಯಾರು ಏನು ನನಗೆ ಯಾಕೆ ಏನು ಅಂತೆಲ್ಲ ಕೇಳಲ್ಲ ಇವತ್ತಿಗೂ. ಅದು ಅಂದರೆ ನಮ್ಮೂರಿಗೆ ಹೋದಾಗ ಹಿಂಗಿರುತ್ತೆ. ಇವಾಗ ನಿಮ್ಮ ಹಳ್ಳಿ ಇದ್ದರೆ, ಹಳ್ಳಿಲಿ ಹೋದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ ನೋಡಿ, ಆ ಥರ. ಸರ್ ನೀವು ನಂಗೆ ಅವಮಾನ ಮಾಡ್ತಾ ಇದ್ದೀರಾ ಸರ್? ಮಾನ ಬೇರೆ ಇದೆ ನಿನಗೆ. ಸ್ಕೂಲಿಗಿಂತ ಮುಂಚೆ ಕ್ಲಾರಿಟಿ ನನ್ನ ಜ್ಞಾಪಕ ಇದ್ದಿದ್ದು ಸಿನಿಮಾ ಶೂಟಿಂಗ್ ಸೆಟ್ಸ್. ನನಗೆ ಸ್ಕೂಲಲ್ಲಿ LKG ಈ ಕ್ರಿಶ್ ಅಥವಾ BHL, ನಮ್ಮ ಅಮ್ಮ ವರ್ಕಿಂಗ್ ಮದರು, ಅಮ್ಮ ಅಪ್ಪ ಇಬ್ಬರು BHL ಕೆಲಸ ಮಾಡ್ತಾಯಿದ್ರು. ಸೊ ಅವ್ರ ಜೊತೆ ನಾನು 4ನೇವನು ಅಲ್ಲಿ BHLದು ಕ್ರೀಶ್ ಅಂತಾರ, ಕ್ರಶ್ ಅಂತಾರ ಅಥವಾ ಕ್ರೀಚ್ ಅಂತಾರ, ಏನೋ ಗೊತ್ತಿಲ್ಲ ಕರೆಕ್ಟ್ ಪ್ರೊನೌನ್ಸಿಯೇಷನು. ಅಲ್ಲಿ ಒಂದು ಡೇ ಕೇರ್ ಸೆಂಟರ್ ಥರ ಇತ್ತು, ಅಲ್ಲಿದ್ದೆ. ಅಲ್ಲಿಂದ ಅಲ್ಲಿ ನಮ್ಮ ತಂದೆ ತಾಯಿಯವರ ಒಬ್ಬರು ಕೊಲೀಗ್, ಪಾರ್ಟ್ ಟೈಮ್ ಪ್ರೊಡಕ್ಷನ್ ಮ್ಯಾನೇಜರು, ಅವರು ಈ ಅಜಿತ್ ಅನ್ನೋ ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಿದ್ದು. ಅಂಬರೀಷ್ ಅವ್ರು ಅಲ್ಲಿ ನೋಡಿ ನನ್ನನ್ನು ಒಂದಷ್ಟು ಸಿನಿಮಾಗಳಿಗೆ ರೆಕಮೆಂಡೇಷನ್ ಮಾಡಿ, ಪುಷ್ ಮಾಡಿ ಅಲ್ಲಿಂದ ಬೆಳೆದು ಬಂದವನು. ಸೊ ಯಾವುದೂ ಪ್ಲ್ಯಾನ್ಡ್ ಇರಲಿಲ್ಲ. ನಮ್ಮ ತಂದೆ ತಾಯಿ ಸಿನಿಮಾ ಅಥವಾ ಎಂಟರ್ಟೈನ್ಮೆಂಟ್ ಅಥವಾ ಕಲೆ ಅಥವಾ ಆರ್ಟು, ಸಿಂಗಿಂಗು, ಪೇಂಟಿಂಗು ಯಾವುದಕ್ಕೂ ಸಂಬಂಧ ಇಲ್ಲದಿರೋರು, ಯಾವುದು ಎಲ್ಲದಕ್ಕಿಂತ ದೂರ ಅವರವರು. ಪಬ್ಲಿಕ್ ಸೆಕ್ಟರ್ ಯೂನಿಟಲ್ಲಿ ಕೆಲಸ ಮಾಡೋರು ಇಬ್ಬರು BHL ಎಂಪ್ಲಾಯೀಸ್. ಹಾಂ. ಸೊ ಅವ್ರಿಗೇನು ಅಂದರೆ ಇದು ಆಯಿತು, ಓಕೆ, ಒಂದೇನೋ ಇನ್ನೊಂದು ಕರೀತಾರೆ, ಇನ್ನೊಂದು ಚೆನ್ನಾಗಿ ಸಿಗ್ತಾ ಇದೆ, ಆ ಥರ ಅವ್ರಿಗೆ. ಅಂದರೆ ಈಗ ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ, ಓದ್ಬೇಕಪ್ಪ ನೀನು ಹೀಗೆ. ನಮ್ಮ ತಂದೆ ತಾಯಿ ಸೇಮ್. ನನಗೆ ಆ ಕಂಡೀಷನ್ ಇದ್ದಿದ್ದಷ್ಟೇ, ನೀನು ಎಷ್ಟನ ಸಿನಿಮಾ ಮಾಡ್ಕೋ, ಯಾವತ್ತು ಫೇಲ್ ಆದೆ ಅವತ್ತು ಮುಗೀತು ನಿಂದೆಲ್ಲ ಅಂತ. ಹಾಂ, ಟಾಸ್ಕ್ ಅವ್ರು. ಯಾಕಂದರೆ ಅವ್ರಿಗೆ ಏನಾದರೂ ಇದೆಲ್ಲ ಆಗೋಯ್ತಿದೆಲ್ಲ, ಟೈಮ್ ಪಾಸು, ಸೈಡಿಗೆ ಇದ್ದಿದ್ದು, ಆ ಕಡೆ ಇದ್ದಿದ್ದು, ಫಸ್ಟಲ್ಲಿ ಎಜುಕೇಷನ್ಗೆ ಎಫೆಕ್ಟ್ ಆಗಿದ್ದೇನೆ, ನಿಂದು ಈ ಸಿನಿಮಾ ಕರಿಯರ್ ಮುಗೀತು ಅಂತ. ನನಗೆ ಸಿನಿಮಾ ಕರಿಯರ್ ಮುಗಿಬಾರ್ದು, ಯಾಕಂದರೆ ಸ್ಕೂಲ್ಗೆ ಹೋಗಿಲ್ಲ, ಓದ್ಲ ಹೊಡಿಬೋದು, ಮುದ್ದು ಮಾಡ್ತಾರೆ, ಚಾಕ್ಲೇಟು, ಒಳ್ಳೆ ಊಟ, ಫ್ರೀಡಮ್ಮು, ಎಲ್ಲರೂ ನನ್ನ ಮುದ್ದು ಮಾಡ್ತಾರೆ. ಅಲ್ಲೋದ್ರೆ ಬೈತಾರೆ, ಕೆಲಸ ಓದಬೇಕು, ಬರಿಬೇಕು. ಸೊ ಪಾಸ್ ಆಗಿಬಿಡ್ತಾ ಇದ್ದೆ. ಏನು ರ್ಯಾಂಕ್ ಎಲ್ಲ ತೊಗೊಂಬ ಅಂತೆಲ್ಲ ಏನು ಆ ಥರ ಎಕ್ಸ್ಪೆಕ್ಟೇಷನ್ಸ್ ಏನು ಇರ್ತಾರಲ್ಲ ಮನೆಯಲ್ಲಿ, ಪಾಸ್ ಆಗು ಅಂತ. ನನ್ನ ತಂದೆ ಆಮೇಲೆ ಒಂದು ಸೂಪರಾಗಿ ಬೆಳೆಸಿದ್ರು. ನೋಡಿ, ನಾ ಫೇಲ್ ಆದರೆ ಒಂದು ಇದು ಕಟ್ಟಾಗುತ್ತೆ, 2ನೇದು ನಿನ್ನ ಜೂನಿಯರ್ಸ್ ಜೊತೆ ನೀನು ಕೂತ್ಕೊಂಡು ತಿರ್ಗಾ ಅದೇ ಕ್ಲಾಸಲ್ಲಿ ಕೂತ್ಕೊಬೇಕು ಅಂತ. ಅದು ವರ್ಕ್ ಆಗಿದ್ದು ಇನ್ನು ಯಾವ ಥರನೂ ವರ್ಕ್ ಆಗಿಲ್ಲ. ಯಾಕಂದರೆ ನಮ್ಮ ಜೂನಿಯರ್ಸ್ ಎಲ್ಲ ನಾವು ಒಂಥರ ಬಾರ್ಡರ್ ಲೈನ್ ಮನುಷ್ಯರ ಥರ ಅವರೆಲ್ಲ. ತುಂಬ ಅವ್ರಿಗೆ ಗೋಳಿಕೊಳ್ತಾ ಇದ್ವಿ. ನಮಗೊಂದು ಜೂನಿಯರ್ ರ್ಯಾಂಕಿಂಗ್ ಎಲ್ಲ ನಾನು ಹೇಳ್ತಾ ಇರೋದು. ತುಂಬ ಅವರೆಲ್ಲ ಏನು ಚಿಕ್ಕ ಮಕ್ಕಳು, ಅವ್ರಿಗೆಲ್ಲ ಏನು ಗೊತ್ತಿಲ್ಲ ಅನ್ನೋ ಥರ ಫೀಲಿಂಗ್ ನಮ್ಗಳಿಗೆ. ಅವ್ರ ಜೊತೆ ಕೂತ್ಕೊಳ್ಳೋದ ಅಂತ ಚಾನ್ಸೇ ಇಲ್ಲ ಅಂತ ಅಂದ್ಬಿಟ್ಟು ಗ್ರೇಟ್ ಪನಿಷ್ಮೆಂಟ್ ಅದು ಎಲ್ಲ ಅಲ್ಲಿ ಮುಗಿದೋಗಿರೋದು. ನಾನು ಅಂದರೆ ನಾನು ಸ್ಕೂಲ್ ಹೋಗೋದೇ ನಿಲ್ಲಿಸ್ಬಿಡ್ತಾ ಇದ್ದೆ ನಾನು, ಆ ಥರ ನಾನು ಫೇಲ್ ಆಗಿದ್ದರೆ. ಇದೊಂದು ಭಯ ಬೆಳೆಸಿದ್ರು, ಅದು ಸಖತ್ ವರ್ಕ್ ಆಯ್ತದು. ಸರಿ, ನನ್ನ ತುಂಬ ಕ್ಲೋಸ್ ಫ್ರೆಂಡ್ ರವೀಂದ್ರ ಅಂತಿದ್ದ, ಅವನು ಒಳ್ಳೆ ಬ್ರಿಲಿಯಂಟ್ ಸ್ಟೂಡೆಂಟ್. ಅವನು ಒಂದಿಬ್ಬರು ಫ್ರೆಂಡ್ಸ್ ಇದ್ದರು. ಸೊ ನಿಜ ಹೇಳ್ಬೇಕಂದ್ರೆ ನನ್ನ ಟೀಚರ್ಸ್ ಇವತ್ತಿಗೂ ಏನು ಗುರುಪೂರ್ಣಿಮಾ ದಿನ ನಮ್ಮ ಟೀಚರ್ಸಿಗೆ ಮೆಸೇಜ್ ಜೊತೆಗೆ ಅವನಿಗೂ ಫೋನ್ ಮಾಡಿ ಹೇಳ್ತೀನಿ, ನೀನು ಒಬ್ಬ ಗುರು ಕಣೋ, ನೀನು ಇಲ್ಲದೇ ಇದ್ರೆ ನಾನು ದೇವರನ್ನೇ ಪಾಸ್ ಆಗ್ತಾ ಇರಲಿಲ್ಲ. ಇವತ್ತಿಗೂ ಅಷ್ಟೇ. ಅವ್ನು ನನ್ನ LKG ಫ್ರೆಂಡು, ಇವತ್ತವರೆಗೂ ನನ್ನ ಕ್ಲೋಸ್ ಫ್ರೆಂಡ್ ಅವನು.
ಅವನು ಇನ್ಸಿಡೆಂಟ್ಲಿ ತುಂಬ ಜನಕ್ಕೆ ಏನು ಗೊತ್ತಿಲ್ಲ, ಅವನು ಮೆಕ್ಯಾನಿಕ್ ಮುದ್ದಲ್ಲಿ ನನ್ನ ಜೊತೆ ಆ್ಯಕ್ಟ್ ಮಾಡ್ದ. ಆಮೇಲೆ ನಮ್ಮ ಶಂಕರ್ ನಾಗ್ ಸರ್ದು ಹೊಸ ಜೀವನ ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾನೆ. ಹಾಂ, ರವಿ. ಅದಕ್ಕೆ ಯಾವನಾದ್ರೂ ತನ್ನ ತಾಯಿ ಹೊಟ್ಟೆಲ್ 18 ತಿಂಗಳು ಇದ್ದು ಹುಟ್ಟು ಬರ್ಬೇಕು. ಹಲ್ಲುಬ್ಬ ಸ್ವಲ್ಪ ಇದೆ ನಡೆ. ಅಂಕಲ್ ಇಲ್ಲಪ್ಪ. ನನ್ನ ಕ್ಲೋಸ್ ಫ್ರೆಂಡ್, ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಹೌದು, ನನ್ನ LKG ಫ್ರೆಂಡ್ ಅವನು. ಯಾಕಂದ್ರೆ ನಾನು ಮೊದಲನೇ ಚಾಪ್ಟರ್ ಸ್ಕೂಲ್ಗೆ ಹೋಗ್ತಾ ಇದ್ದೆ. ನೆಕ್ಸ್ಟ್ ಹೋದಾಗ 5ನೇ ಚಾಪ್ಟ್ರಲ್ಲಿ ಇರೋರು. ಯಾವುದು ಸೆಂಟ್ರಲ್ಲಿ ಏನು ಹೇಳಿದ್ರು, LCM ಅಂದ್ರೇನು, ಈ A² ಅಂದ್ರೇನು, ಏನು ಗೊತ್ತಾಗ್ತಾ ಇರಲಿಲ್ಲ. ಸರಿ, ಅವನ ಮನೆಗೆ ಹೋಗು ಹೇಳ್ಕೊಡೋ ಅಂತ. ಪಾಪ ಅವನು ಓದ್ಕೊಂಡು ನನಗೂ ಹೇಳ್ಕೊಡೋನು. ಸೊ ಈ ಥರ ನಂದು ಸಿನಿಮಾ ಇದು. ಸೊ ಓದು. ಬಟ್ ನೀವು ಕೇಳಿದ್ದು ನನಗೆ ಹೆಂಗಿರ್ತಾಯಿತ್ತು ಅಂತಲ್ಲ, ನನಗೆ ಸಿನಿಮಾ ಏನಂತಾರೆ, ಶೂಟಿಂಗ್ ಜಾಗ ಬಂದು ತುಂಬ ಕಂಫರ್ಟಬಲ್ ನನಗೆ. ಯಾಕಂದರೆ ಅಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ಸ್ ನನಗೇನಿದೆ ಅದು ತುಂಬ ಡಿಫೈನ್ಡ್ ಆಗಿರೋದು, ಕ್ಲಾರಿಟಿ ಇರೋದು. ನಾನು ಡೈಲಾಗ್ ಹೇಳಬೇಕು, ಈ ಅಂಕಲ್ಗಳಿದ್ದಾರೆ, ಈ ಆಂಟಿಗಳಿದ್ದಾರೆ, ಇವ್ರಾದ್ಮೇಲೆ ನಾನು ಹೇಳಬೇಕು, ಕ್ಯಾಮ್ರಾ ಇಲ್ಲಿದೆ, ಹಿಂಗೆ ಫೋಕಸ್ ಮಾಡಬೇಕು, ಹಿಂಗಿರಬೇಕು, ಲೈಟ್ ಇಲ್ಲಿ ತೊಗೊಳ್ಬೇಕು, ನನ್ನ ಕ್ಯೂ ಇಲ್ಲಿದೆ, ನಾನು ನಡ್ಕೊಂಡು ಹೋದ್ರೆ ಇಲ್ಲಿ ನಿಂತ್ಕೊಬೇಕು, ಹಿಂಗೆ ತಿರ್ಕೊಬೇಕು, ಇದೆಲ್ಲ ಬೇಗ ಕಲ್ತ್ಬಿಟ್ಟೆ. ಅಲ್ಲ ಅಂದರೆ ಚಿಕ್ಕ ಮಗು ಸರಿ, ಫಿಲ್ಟ್ರ್ಗಳಿಲ್ಲ. ಇವಾಗಾಗಿದ್ರೆ ಕಷ್ಟ ಇರ್ತಾಯಿತ್ತು, ಅಥವಾ ಆಗ್ತಾನೂ ಇಲ್ವೇನೋ. ಅವತ್ತಿಗೆ ನಿಮ್ಮ ಫಸ್ಟ್ ABCD ಕಲ್ಸೋಕ್ಕೆ ಜೊತೆ ಇದನ್ನು ಹೇಳ್ಕೊಟ್ಬಿಡೋರು. ಲೈಟಿಂಗ್ ತಗೋ, ಕ್ಯಾಮ್ರಾ ನೋಡು, ಲೆನ್ಸ್ ನೋಡ್ಕೊಂಡು ಎಷ್ಟಿದೆ ನೋಡ್ಕೊ, ಎಷ್ಟು ತುಂಬ ಹತ್ರ ಇದ್ದರೆ ಓವರ್ ಆ್ಯಕ್ಟ್ ಮಾಡಬೇಡ, ದೂರ ಇದ್ದರೆ ಸ್ವಲ್ಪ ಜಾಸ್ತಿ ಮಾಡು. ಇದೆಲ್ಲ ಅಂದರೆ ಯಾರು ಹೇಳ್ಕೊಟ್ರು ಸರ್ ನನಗೆ? ಎಂಥ ಘಟಾನುಘಟಿಗಳು, ಎಂಥ ಎಕ್ಸ್ಟ್ರಾರ್ಡರಿ ಆ್ಯಕ್ಟರ್ಸು. ವಜ್ರಮುನಿ ಸಾರು, ಧೀರೇಂದ್ರ ಗೋಪಾಲ್ ಸರ್, ಈ ಕಡೆ ದಿನೇಶ್ ಅವರು, ಬಾಲಕೃಷ್ಣ ಅವರು, ಸುಂದರಕೃಷ್ಣ ಅರಸ್ ಅವರು, ತೂಗುದೀಪ ಶ್ರೀನಿವಾಸ್ ಅವರು, ಇವರೆಲ್ಲ ನನಗೆ ಟೀಚರ್ಸು ಸೆಟ್ಸಲ್ಲೇ. ಅಯ್ಯೋ ಪಾಪ, ನಾನು ಮುದ್ದು ಹುಡುಗ ಸರ್. ನಾನು ಬಂದರೆ ಮೊದಲೇ ಅವ್ರು ಇರೋರು ಹಿಂಗೆ ನೋಡ್ರೆ ಹೇಳ್ಕೊಟ್ಬಿಡೋರು. ಸೊ ಅಂಥವ್ರ ಜೊತೆ ನಾನು ಪಕ್ವಾಗಿ ಬಂದಿರೋದು ಫಸ್ಟ್. ಸೊ ನಾನು ಮುಂಚೆ ಅಂದ್ಕೊಳ್ತಾ ಇದ್ದಿದ್ದು ಎಲ್ಲ ಹೇಳೋದು ನ್ಯಾಚುರಲ್ಲು, ಹಂಗೆ ಹಿಂಗೆ ಅಂತ. ಬಟ್ ಸರ್ ನನ್ನ ಜೊತೆ ಯಾರಿದ್ರು, ಎಂಥ ದಿಗ್ಗಜರಿದ್ದರು. ಈಗ ವಜ್ರಮುನಿ ಸರ್, ನೀವು ಅವರು ಆ ರೋಲು ಕ್ಯಾಮ್ರಾ ಲೈಟ್ ಆಗ್ತಾ ಇದ್ದಂಗೆ ಸೆಟ್ಟಲ್ಲಿರೋರು ಇನ್ಕ್ಲೂಡಿಂಗ್ ಅಸೋಸಿಯೇಟ್ ಡೈರೆಕ್ಟರ್ಗೆ ಭಯ ಆಗದ ಅವ್ರ ಹತ್ರ ಹೋಗೋದಕ್ಕೆ. ಆ ಮೂಡು ಕಣ್ಣಿಂಗೆ ಇಟ್ಕೊಂಡು ಕೂತ್ರೆ ಸರ್ ಯಾರ ಹತ್ರ ಹೋಗಿ ಭಯ. ಆ ಆರ ಇರೋದು ಅವ್ರ ಹತ್ರ, ಅವ್ರ ಕ್ಯಾರೆಕ್ಟ್ರೊಳಗೆ ಅಷ್ಟು ಚೆನ್ನಾಗಿ ಹೋಗೋರು. ಅದನ್ನು ನೋಡಿ ಕಲ್ತಿರೋದು ನಾವು. ಅಂದರೆ ನಾನೊಂದು ಎಕ್ಸಾಂಪಲ್ ಆಗಿ ಕೊಡ್ತಾ ಇರೋದು. ಅದೇ ರೀತಿ ಮುಖ್ಯಮಂತ್ರಿ ಚಂದ್ರ ಸರ್ ಆಗಲಿ, ದೊಡ್ಡಣ್ಣವರಾಗಲಿ, ಎಲ್ಲರೂ ನಾನು ಹೇಳ್ತಾ ಇರೋದು. ಅವರು ಅಂದರೆ ನಾವು ಓಲ್ಡ್ ಸ್ಕೂಲ್ ಅವರು, ನಾನು ಎಷ್ಟೋ ಹೆಸರುಗಳು ಬಿಟ್ಟುಬಿಟ್ಟಿರ್ತೀನಿ. ಬಟ್ ಆ ಓಲ್ಡ್ ಸ್ಕೂಲ್ ಆ್ಯಕ್ಟಿಂಗ್ ಏನಿದೆ, ಅಥವಾ ಅವ್ರು ಎಷ್ಟು ಸೀರಿಯಸ್ ಆಗಿರೋರು, ಎಷ್ಟು ಫೋಕಸ್ಡ್ ಆಗಿರೋರು, ಎಷ್ಟು ಕ್ಯಾರೆಕ್ಟರ್ ಒಳಗೆ ಅವರು ಇಳಿದು ಬಿಡೋರು ಅಂತಂದರೆ, ನಿಮ್ಗದು ಕಟ್ ಆಗಿ ಕೂಡ ಒಂದು 5 ಸೆಕೆಂಡ್ ಇರೋದು. ನಕ್ಬಿಟ್ಟು ಆಮೇಲೆ ಮಾತಾಡಿದಾಗ ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗೋರು. ಆ ಲೆವೆಲ್ಗೆ ಅದು ಇಂಟೆನ್ಸಿಟಿ. ಬಾಲಕೃಷ್ಣ ಸರ್ ತುಂಬ ಜನಕ್ಕೆ ಗೊತ್ತಿಲ್ಲ, ಇದು ನಾನು ತಿರ್ಗಾ ರಿಪೀಟ್ ಮಾಡ್ತಾ ಇದ್ದೀನಿ, ಎಷ್ಟೋ ಇಂಟರ್ವ್ಯೂಗಳಲ್ಲಿ ಹೇಳ್ಬಿಟ್ಟಿರ್ತೀನಿ. ಈ ಲೆಜೆಂಡ್ರಿ ಆ್ಯಕ್ಟರ್ ಬಾಲಕೃಷ್ಣ ಅವ್ರು, ರೈಟ್? ಲಾಸ್ಟಲ್ಲಿ ಅಂದರೆ ನಮ್ಮ ಟೈಮ್ ನಾನು ಲಾಸ್ಟ್ ಹೇಳ್ತಾ ಇರೋದು, ಅವ್ರಿಗೆ ಆಲ್ಮೋಸ್ಟ್ 0 ಕಿವಿ ಕೇಳಿಸೋದು, 0 ಅಂದರೆ ಹೆಚ್ಚು ಕಮ್ಮಿ ಕೇಳಿಸ್ತಾ ಇರಲಿಲ್ಲ. ಸುಮ್ಮನೆ ಎಲ್ಲೋ ಒಂದು ರೆಫರೆನ್ಸ್ಗೆ ಏನಾದ್ರು ಇರೋದು. ಬಟ್ ಆ್ಯಕ್ಟಿಂಗ್ ಮಾಡೋರು. ನಮಗೆಲ್ಲ ಹೆಂಗೆ ಅಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅದು. ಈಗ ನಮ್ಮ ಸೀನಿಯರ್ ಎಲ್ಲ ಸೂಪರ್ ಸೀನಿಯರ್ ಅವರು, ಅಂದರೆ ನಮ್ಮ ಮಿಕ್ಕಿದವ್ರಿಗೂ ನಾನು ಬೇರೆ ಹೆಸರುಗಳನ್ನಲ್ಲ, ಅವ್ರಿಗೂ ಅವ್ರು ಸೀನಿಯರ್ ಅವರು. ಉದಾಹರಣೆ ವಜ್ರಮುನಿ ಸರ್ ಅವ್ರು ಸೀನಿಯರ್ ಅವರು. ಹೌದು. ಸೊ ನಮ್ದೆಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗು, ಇನ್ಕ್ಲೂಡಿಂಗ್ ಯೂನಿಟ್ ಎಲ್ಲರದು ಏನು ಅಂತಂದರೆ, ಈಗ ಅವ್ರು ಇರಬೇಕು ಸಿನಿಮಾಲಿ. ಬಟ್ ಹೆಂಗೆ ಮಾಡೋದು ನಾವೀಗ? ಓಕೆ, ಸೊ ಪಾಪ ಒಬ್ರು ಅಸೋಸಿಯೇಟ್ ಇವ್ರು ಮಾಡಿ ಚೆನ್ನಾಗಿ ಓದಿದ್ರೆ ಓದ್ಕೊಳ್ಳೋರು, ಮಾತಾಡೋರು, ಅರ್ಥ ಆಗ್ಬಿಡೋದು. ಕ್ಯೂ ಕೊಡಬೇಕಲ್ಲ ಈಗ ನಿಮಗೆ, ಯಾರು ಆದ್ಮೇಲೆ ಏನು ಮಾತಾಡಬೇಕು ಅಂತ. ಸೊ ನಾವೆಲ್ಲ ರಿಹರ್ಸಲಲ್ಲಿ ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೊಂಬಿಡೋದು. ಹಿಂಗೆ ಬಂದಮೇಲೆ ಅವ್ರ ಕೈ ಹಿಂಗೆ ಯಾರನ್ನ ಹಿಂಗೆ ಹಿಡಿಯೋರು, ಅಥವಾ ನಾ ಹಿಂಗೆ ಅಂದ್ಕೊಂಡ್ರೆ ಅದು ಅವ್ರದ್ದು ನೆಕ್ಸ್ಟು ಅಂತ, ಈ ಥರ ಎಲ್ಲ ಮೊದಲೇ ಪ್ಲ್ಯಾನ್ ಮಾಡ್ಕೊಂಬಿಟ್ಟು ನಾವು ಅವ್ರ ಜೊತೆ ನಾನು ನವಭಾರತ ಅಂತ ಒಂದು ಬ್ರಿಲಿಯಂಟ್ ಅಂತ ಅಗೇನ್ ನಂದು ಒನ್ ಆಫ್ ಮೈ ಮೋಸ್ಟ್ ಎಂಜಾಯ್ ಮಾಡಿ ಪರ್ಸ್ನಲ್, ಯಾಕಂದ್ರೆ ಅವ್ರು ನನ್ನ ತಂದೆ ಪ್ಲೇ ಮಾಡ್ತಾರೆ ಅದರಲ್ಲಿ. ನಂದು ಅವ್ರದ್ದು ಆ್ಯಕ್ಟಿಂಗ್ ಜೊತೆಗೆ ಎಷ್ಟು ಚೆನ್ನಾಗಿ ಪಿಕಪ್ ಮಾಡೋರು ಗೊತ್ತಾ ಸರ್. ಹಾಡು ಕ್ಯೂ ಹೆಂಗೆ ಕೊಡ್ತೀರಾ ನೀವು? ಮಾಡ್ಕೊಂಡು ಹಿಂಗೆ ಮಾಡೋರು ತಗೊಳ್ಳೋರು ಅವರು ಹಿಂಗೆ ಮಾಡಿ. ಸೊ ಅವ್ರದ್ದೊಂದಷ್ಟು ಹಾಕ್ಕೊಂಬಿಡೋರು, ಲೋ ಅನ್ನೋರು. ಅಂದರೆ ಅದು ಬಿಲ್ಡಪ್, ಅದು ಮ್ಯಾಚ್ ಮಾಡ್ಕೊಂಬಿಡೋದಕ್ಕೆ, ಯಾಕಂದರೆ ನೆಕ್ಸ್ಟ್ ಎಲ್ಲಿ ಮಿಸ್ ಆಗುತ್ತೆ ಗೊತ್ತಾಗಲ್ಲ. ಸೊ ಇಂಥ ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟರ್ಸ್ ಹೂ ಕುಡ್ ಆ್ಯಕ್ಟ್, ಹೂ ಕುಡ್ ಪರ್ಫಾರ್ಮ್, ಹೂ ಕುಡ್ ಶೈನ್ ಸೋ ಮಚ್,
ವಿತೌಟ್ ಇವನ್ ಹಿಯರಿಂಗ್ ನಮ್ದೆಲ್ಲ ಯಾವ ಲೆಕ್ಕ ಸರ್, ನಮ್ದೆಲ್ಲ ಯಾವಿದು. ಸೊ ಅಂಥವ್ರ ಜೊತೆ ಅಂಥವ್ರದ್ದೆಲ್ಲ ಬ್ಲೆಸ್ಸಿಂಗ್ಸು, ಅಂಥವ್ರದ್ದೆಲ್ಲ ನೆರಳು, ಅಂಥವ್ರದ್ದೆಲ್ಲ ಒಡನಾಟ ಮುಟ್ಟಿರೋದೆಲ್ಲ ನನ್ನ ಮೇಲೆ ಅದು ಬೀಳ್ತು ಅನಿಸುತ್ತೆ. ಚೆನ್ನಾಗಿ ಓದಿ ಅದೇನ್ಲ ಮಾಡ್ತೀಯಾ, ದೇಶದಾಗ ಓದಿ ಯಾರೇನು ಕೆಲಸನೇ ಇಲ್ಲದೆ ಭಿಕ್ಷೆ ಬೇಡ್ತಾ ಇರೋ ಕುಡಿಗಳು ಸಾಧ್ಯಲ್ಲ. ಸೊ ಅದನ್ನು ನಿಮ್ಮ ಕಣ್ಣು ಮುಂದೆ ಈ ಥರ ಆ್ಯಕ್ಟಿಂಗ್ಗಳು ನೋಡುವಾಗ ಕಲಿದೇರೋರು ಹೊರತುನು ಹೆಂಗೆ ಕಲಿತೆ ಅಂತಲ್ಲ, ಅದು ನ್ಯಾಚುರಲಿ ನೀವು ಕಲಿತೀರ ನೀವು. 3ನೇ ವಯಸ್ಸಿಂದ ಶೂಟಿಂಗ್ ಸೆಟ್ಟಲ್ಲಿ ಇದ್ದೀರಿ ನೀವು? 3ರಿಂದ ಹಂಗೆ ಅದು. ಸೊ ನನಗೆ ಅದೇ ಹೇಳಿದ್ನಲ್ಲ, ಅದು ನಾರ್ಮಲ್ಲು. ಸ್ಕೂಲು ಅಯ್ಯೋ ಟಾರ್ಚರು, ಕೂತಿರ್ಬೇಕಲ್ಲಪ್ಪ, ಏನು ಯಾರು ಆ್ಯಕ್ಷನ್ ಅಂತ ಇಲ್ಲ, ಕಟ್ಟ ಅಂತ ಇಲ್ಲ, ಇದು ಹೇಳಿದೆಲ್ಲ ಜ್ಞಾಪಕ ಇಟ್ಕೊಬೇಕು. ಬಟ್ ನನಗೆ ಎಕ್ಸಾಮ್ದೊಂದು ಅಡ್ವಾಂಟೇಜ್ ಇತ್ತು, ಎಲ್ಲರಿಗಿಂತ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇತ್ತು. ನನ್ನ ಶಾರ್ಟ್ ಟರ್ಮ್ ಮೆಮರೀಸ್ ತುಂಬ ಚೆನ್ನಾಗಿರ್ತಾಯಿತ್ತು. ಡೈಲಾಗಲ್ಲಿ ಕಲಿಬೇಕಲ್ವಾ, ಡೈಲಾಗ್ ಕಲಿತು ಜ್ಞಾಪಕ ಇಟ್ಕೊಂಡು ಹೇಳ್ಬೇಕು ತಾನೆ ನಾನು. ಕ್ವಿಕ್ ಮೆಮೊರಿ ಇದೆಯಲ್ಲ, ಶಾರ್ಟ್ ಟರ್ಮ್ ಮೆಮರಿ ಅಂತಾರೆ. ಆಮೇಲೆ ಕಾನ್ಸೆಪ್ಟ್ಗಳು ಅರ್ಥ ಆಗ್ತಾಯಿತ್ತು. ಶಾರ್ಟ್ ಟರ್ಮ್ ಮೆಮರಿ ತುಂಬ ಚೆನ್ನಾಗಿತ್ತು. ಸೊ ನಾಳೆ ಎಕ್ಸಾಮ್ ಇದ್ದರೆ ಇವತ್ತು ಏನೇನು ಅರ್ದು ಕುಡಿತಾ ಇದ್ನೋ ನಾಳೆ ಬೆಳಗ್ಗೆ ಎಲ್ಲ ವಾಂತಿ ಮಾಡಿ ಬಂದ್ಬಿಡೋದು. ಸೊ 38, 40 ಯಾವತ್ತೂ ಒಂದ್ಸತಿ 50 ಮುಟ್ಬಿಟ್ಟಿದ್ದೀನಿ. ಅಷ್ಟು ಮಾರ್ಕ್ಸ್ ಸಿಕ್ಬಿಟ್ರೆ ಸಾಕು, ಪಾಸ್ ಮಾತ್ರ ಅಲ್ಲ ಇದು ಮಾಡ್ತಾಯಿದ್ದೆ. ನಿಜವಾಗ್ಲೂ ನನಗನ್ಸುತ್ತೆ, ಅಂದರೆ ಇವತ್ತಿಗೆ ಅನ್ಸೋದು ಕರೆಕ್ಟಾಗಿ ನಾನು ಓದಿದ್ದು PUC ಆದಮೇಲೆ. ಯಾಕಂದರೆ ನಾನು ಸಿನಿಮಾ ನಿಲ್ಲಿಸಿದ್ದೆ, ನಾನು ಎಜುಕೇಷನ್ಗೆ ಫೋಕಸ್ ಮಾಡಬೇಕು ಅಂತ. ಆವಾಗ ಯಾವುದೇನು ಇಂಟರ್ನೆಟ್ ಇರಲಿಲ್ಲ, ಏನೂ ಇರಲಿಲ್ಲ. ಲೈಬ್ರರಿಲಿ ಕೂತ್ಕೊಂಡು ಹೋಗಿ ಸಿನ್ಸಿಯರಾಗಿ ಟೆಕ್ಸ್ಟ್ ಬುಕ್ ತೊಗೊಂಡು, ಯಾಕಂದರೆ ಎಲ್ಲ ಕರೆಸ್ಪಾಂಡೆನ್ಸ್ ನನಗೆ ಕಾಲೇಜಿಗೆ ಹೋಗಿ ಕೂತು ಕೇಳಿಸಿ ಆ ಕಾನ್ಸೆಪ್ಟ್ ಎಲ್ಲ ಕಂಪ್ಲೀಟ್ ಔಟ್ ಆಗಿತ್ತು ನನಗೆ. ಸೊ ಕರೆಸ್ಪಾಂಡೆನ್ಸ್ ಮಾಡಿದೆ. ಆಗಿನ ಕರೆಸ್ಪಾಂಡೆನ್ಸ್ ಬೇರೆ, ಈ ಥರ ಓಪನ್ ಯೂನಿವರ್ಸಿಟಿ ಇದೆಲ್ಲ ಹೇಳ್ತಾ ಇರೋದು. ರೆಗ್ಯುಲರ್ ಎಕ್ಸಾಮೇ ಬರೀಬೇಕು ನಾವು, ಅಟೆಂಡೆನ್ಸ್ ಒಂದು ಎಕ್ಸಾಮ್ಷನ್ ಕೊಡೋರು. ಸೊ ಕರೆಸ್ಪಾಂಡೆನ್ಸಲ್ಲಿ PUC ಡಿಗ್ರಿ ಎಲ್ಲ ಮಾಡಿದ್ದು ಲೈಬ್ರರೀಸಲ್ಲಿ ಕೂತು ಆ ಟೆಕ್ಸ್ಟ್ ಬುಕ್ಕಲ್ಲಿ ಓದಬೇಕು, ಫುಲ್ ಅರ್ಥ ಮಾಡ್ಕೊಬೇಕು. ಯಾಕಂದರೆ ನನಗೆ ಅದು ಇದು ಮಾಡಿ ಗಟ್ಟು ಹೊಡಿಯೋಕ್ಕಂತ ಆಗಲ್ಲ. ಅದು ಆವಾಗಲೇ ಅರ್ಥ ಮಾಡ್ಕೋಬೇಕು, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ನಂದೇ ಬರೆಯೋದು. ಆರ್ಟ್ ಸ್ಟೂಡೆಂಟು KG ಗಟ್ಟಲೆ ನಂದು ಎಕ್ಸಾಮ್ ವ್ಯಾಲ್ಯೂಯೇಷನ್ ಮಾಡೋರು ನನ್ನ ತೂಕ ಮಾಡೇ ಒಂದು ಅಟ್ಲೀಸ್ಟ್ 40 ಮಾರ್ಕ್ ಕೊಟ್ಬಿಡೋರು. ಇಷ್ಟು ಬರ್ದವನೇ, 6 ಬುಕ್ಲೆಟ್ ಬರ್ದವನೇ, ಇಷ್ಟಕ್ಕಾದ್ರೂ ಕೊಡ್ಬೇಕಲ್ಲ ಏನು ಅಂತ. ಬಟ್ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೆ, ಬರೀತಾ ಇದ್ದೆ. ಸೊ ಆವಾಗಲೇ ನನಗನ್ಸುತ್ತೆ ನಿಜವಾಗ್ಲೂ ಇವತ್ತರೆಗೂ ನನಗೆ ಎಕನಾಮಿಕ್ಸ್, ಇಂಗ್ಲೀಷ್ ಲಿಟ್ರೇಚರ್, ಸೋಷಾಲಜಿ, ಈ ಎಕನಾಮಿಕ್ಸ್, ಇಂಗ್ಲೀಷ್ ಲಿಟ್ರೇಚರ್ ನಾನು ಕಾಪಾಡ್ಕೊಂಡು ಬಂದ್ಬಿಟ್ಟಿದೆ. ಇದು ಇವತ್ತರೆಗೂ ಕಾಪಾಡ್ಕೊಂಡ್ಬಂದಿದೆ ನನಗೆ. ಅವತ್ತೇನು ಓದಿದ್ದೆ ಅದೇ ತಲೆ ಕರೆಕ್ಟಾಗಿ ಹೋಗಿರೋದು ನನಗೆ. ನನ್ನ ಮಗ ಈಗ 8th ಅವನದೊಂದಷ್ಟು ಇದನ್ನು ನಾನು ಓದಿದ್ರೆ ನನಗೆ ಸರ್ ನಾನು ಓದಿದ್ನ ನನಗೆಲ್ಲ ಇದು ಏನೂ ಜ್ಞಾಪಕ ಬರ್ತಾ ಇಲ್ಲ. ಅವ್ನು ಹೇಳಿದೆ 6ನೇ ಕ್ಲಾಸಲ್ಲಿ ಹೇಳಿದೆ, ನೋಡು ನಾನು ಓದಿದ್ದು 10ನೇ ಕ್ಲಾಸ್ ತನಕ, ನಿಂಗೆ 6ನೇ ಕ್ಲಾಸಿಗೆ ಮುಗಿದೋಯ್ತು, ಇನ್ನು ಮುಂದೆ ಏನೇ ಇದ್ರು ಟ್ಯೂಷನ್ನು ಅಥವಾ ಏನೋ ಕೇಳ್ಕೊ, ನನ್ನಂತೂ ಕೇಳಿ ಮರ್ಯಾದೆ ತೆಗಿಬೇಡ, ದೇವರೇ ಗೊತ್ತಿಲ್ಲ ಅದೇನದು ಅಂತ. ನಾನು ಗೊತ್ತೇ ಇಲ್ಲ ನನಗೆ, ಅದೇ ಎಲ್ಲ ಗಟ್ಟು ಹೊಡೆದು ಹೋಗಿ ಅಲ್ಲಿ ಬರ್ದು ಬಂದುಬಿಟ್ರದು. ನಟ ನಟಿ ಅಂದರೆ ಸ್ಕೂಲಲ್ಲಿ ಕೂಡ ಪ್ಯಾಂಪರ್ ಮಾಡ್ತಾರೆ? ಇಲ್ಲ ಸರ್, ನಂದು ಇಲ್ಲಿ ಟೀಚರ್ ಮಗ ಸಿಂಡ್ರೋಮ್ ಗೊತ್ತಲ್ಲ. ಟೀಚರ್ ಮಕ್ಕಳಿದ್ದಾಗ ಅವ್ರಿಗೆ ಎಕ್ಸ್ಟ್ರಾ ಓದಗಳು ಬೀಳೋದಂತೆ ಆ ಟೀಚರಿಂದ. ನನ್ನ ಮಗ ಅಂತ ಅಂದ್ಬಿಟ್ಟೆ ನಾನು ಎಕ್ಸ್ಟ್ರಾ ಅವನಿಗೆ ಇದು ಕೊಡ್ತಾ ಇದ್ದೀವಿ ಅಂತ ಅನ್ನಿಸ್ಬಾರ್ದು ಅಂದ್ಬಿಟ್ಟು ಈ ಟೀಚರ್ ಮಗನ ಸಿಂಡ್ರೋಮ್ ಏನು ಅಂದರೆ ಟೀಚರ್ ಮಕ್ಳಿಗೆ ಓದಗಳು ಜಾಸ್ತಿ ಅಂತ, ಅದೇ ಟೀಚರಿಂದಾನೆ. ಬೇರೆಯವರು ನೀನು ಪಾರ್ಶಾಲಿಟಿ ಅಂತ ಆ ಥರ ನಂದು. ನಮ್ಮ ಸ್ಕೂಲಲ್ಲಿ ನೀನು ಸಿನಿಮಾ ಅದೆಲ್ಲ ಹೊರಗಡೆ, ನೀನು ಇಲ್ಲಿ ನಾರ್ಮಲ್ ಸ್ಟೂಡೆಂಟು, ನಿನ್ಗೇನು ಸ್ಪೆಷಲಾಗಿ ಏನೂ ಕೊಡೋಲ್ಲ, ಏನೂ ಮಾಡಲ್ಲ ಅಂತಂದ್ಬಿಟ್ಟು ಎಕ್ಸ್ಟ್ರಾ ಸ್ಟ್ರಿಕ್ಟ್ ಆಗಿರ್ತಾಯಿದ್ರು ನನ್ನ ಹತ್ರ. ಈ ಥರ ಅಂದರೆ ಪಾಪ ನಾನು ಯಾಕೇನು ದುಡ್ತಾ ಇಲ್ಲ, ಅಷ್ಟೊಂದು ಸ್ಟ್ರಿಕ್ಟ್ ಆಗಿದ್ದರಿಂದ ಸ್ವಲ್ಪ ಸರಿಯಾಗಿ ತಲೆ ಮೇಲೆ ಕರೆಕ್ಟಾಗಿ ಗೊತ್ತಿದೆ. ತುಂಬಾ ಅಂತಂದರೆ ಏನೂ ಡಿಫ್ರೆನ್ಸ್ ಇರ್ತಾ ಇರಲ್ಲ ಸರ್. ತುಂಬ ಕ್ಲೀನಾಗಿ ಹೆಂಗೆ ನನ್ನನ್ನು ನೋಡ್ಕೊಳ್ಬೇಕಂತಂದರೆ 10ರಲ್ಲಿ 11 ಏನು ಹಬ್ಬಬ್ಬ ಅಂದರೆ ಲೀವ್ಗಳು ಅದು ಇದು ಹಾಕಿ ತುಂಬ ದಿನ ಬಿಟ್ಟು ಬಂದಮೇಲೆ ಬೈಗಳ ಕಮ್ಮಿ ಇರೋದು. ನಾನು ಅವತ್ತು ಕ್ಲಾಸಲ್ಲೇ ಇರಲಿಲ್ಲ ಅಂದಮೇಲೆ ನೀವು ಅಂತ ಕೇಳಿ ಏನು ಉಪಯೋಗ ಅಂತ ಆ ಕ್ವೆಶ್ಚನ್ ಅಂತ. ಸೊ ಅವ್ರು ನೋಡಿ ಹೇಳೋರು ಅಕ್ಕಪಕ್ಕದಲ್ಲೇ ರವಿ ಹೇಳ್ಕೊಟ್ಬಿಡಿ ಅವ್ನಿಗೆ ಅಂತ. ಕ್ನೆಕ್ಸ್ಟ್ ಕ್ಲಾಸಲ್ಲಿ ಏನೋ ಗೊತ್ತಿಲ್ಲ ಅಂತ ಅನ್ಬೇಡ ಅಂತ. ಆಯ್ತು ನೆಕ್ಸ್ಟ್ ಕ್ಲಾಸ್ ಬಂದಿರತ್ತೆ, ನಾನು ಬೇರೆ ಏದೋ ಶೂಟಿಂಗ್ ಹೋಗ್ತಾ ಇದ್ದೆ. ಅದು ಕಂಪಲ್ಸರಿ ಸರ್. ಅದೇ ಹೇಳಿದ್ನಲ್ಲ, ನಾನು ಇವತ್ತಿಗೂ ನಾನು ಇದು ತಮಾಷೆ ಹೇಳುತ್ತಾ ಇಲ್ಲ. ನನ್ನ ಫ್ರೆಂಡ್ಸ್ ನೀವು ನನ್ನ ಫೇಸ್ಬುಕ್ಕಲ್ಲೂ ಹಾಕಿರ್ತೀನಿ. ಫಸ್ಟು ನನ್ನ ಎಲ್ಲರಿಗಿಂತ ಫಸ್ಟು ನಮ್ಮ ಟೀಚರ್ಸ್ ಒಂದಿಬ್ಬರು ಇದ್ದಾರೆ, ಅವ್ರಿಗೊಂದು ಮೆಸೇಜ್ ಹಾಕಿದ್ಮೇಲೆ ಇವ್ರಿಗೆ ಫೋನ್ ಹೊಡಿಯೋದು. ಅದು ತುಂಬ ಒಂದೊಂದು ಸತಿ ಅಷ್ಟೊಂದು ಅಂತಾರೆ. ಬಟ್ ನಂಗೆ ನಿಜವಲ್ಲೂ ಇವತ್ತಿಗೆ ತಕ್ಷಣಕ್ಕೆ ನಾನು ವಾಪಸ್ ಯೋಚನೆ ಮಾಡಿ ನನಗೆ ಯಾರು ಹೇಳ್ಕೊಟ್ರು ಅಂದರೆ ಅವ್ನ ಮುಖ ಒಬ್ಬನೇ ಜ್ಞಾಪಕ ಬರೋದು ನನಗೆ ಯಾವುದು ಜ್ಞಾಪಕ ಬರೋಲ್ಲ ನನಗೆ. ಅವ್ರ ಮನೇಲಿ ಕೂತ್ಕೊಂಡು ನಾನು ಅವ್ನು ಹೇಳ್ಕೊಟ್ರೋದೇ ಜ್ಞಾಪಕ ಇರೋದು ನನಗೆ. ಸೊ ಆ ಥರ ಅದು. ಸೊ ಅದು ಸುಮ್ಮನೆ ಅವನ್ನ ಹೊಗಳ್ಬೇಕು ಅಂತ ಹೇಳ್ತಾ ಇಲ್ಲ, ನಿಜವಲ್ಲೂ ಪಾಪ ಅವ್ನು ನನಗೆ ಹೇಳ್ಕೊಟ್ಟಿದ್ದವನೇ. ಸೊ ಆ ಥರ. ಸೊ ನನಗೆ
ಸಿನಿಮಾ ಅದೇ ಆ್ಯಸ್ ಎ ಸೆಟ್ ಸಿನಿಮಾ ಸೆಟ್ಟು ಅದೆಲ್ಲ ತುಂಬ ನಾರ್ಮಲ್ಲು ವೆರಿ ಇದು. ಅಫ್ಕೋರ್ಸ್ ಸ್ಟ್ರೆಸ್ ಇರ್ತಾಯಿತ್ತು, ಏನೋ ರೀಲ್ ತಿನ್ನಬಾರ್ದು, ನೆಗೆಟಿವ್ ಹಾಳು ಮಾಡಬಾರ್ದು, ಅಂದರೆ ತುಂಬ ಟೇಕ್ಸ್ ತೊಗೊಳಂಗಿಲ್ಲ, ಒನ್ ಟೇಕ್ ಆ್ಯಕ್ಟರ್ ಆಗಿರಬೇಕು, ಇಂಥವೆಲ್ಲ ಸ್ವಲ್ಪ ಪ್ರೆಷರ್ಗಳು ಇರ್ತದೆ. ಯಾಕಂದರೆ ತುಂಬ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ರೋಲ್ ಸಿಗಲ್ಲ, ಈ ಥರ ಎಲ್ಲ ಇರ್ತದೆ. ಇನ್ನು ಪಾಸಿಟಿವ್ ವೇ ನಾನು ಬೇಗ ದೊಡ್ಡವನಾದೆ, ಅಂದರೆ ಕೆಟ್ಟದಾಗಲ್ಲ. ಏನು ಸಿನಿಮಾ ಅಲ್ಲಿ ಏನೋ ಇದು ಮಾಡೋದು, ರೆಮ್ಯುನರೇಷನ್ನು, ಏನಂತಾರೆ ಮಾಸ್ಟರ್ ಮಂಜುನಾಥ್ ಅಂದ್ರೆ ಅದು ಬ್ರ್ಯಾಂಡಿಗೆ ಏನು ವ್ಯಾಲ್ಯೂ ಇದೆ, ನಾನು ಹೆಂಗೆ ಇರಬೇಕು, ನಾನು ಹೆಂಗೆ ನಡ್ಕೊಳ್ಬೇಕು, ಪೆದ್ದ ಹಂಗೆ ಇರಂಗಿಲ್ಲ, ಇದೆಲ್ಲನೂ ಸ್ವಲ್ಪ ಬೇಗನೆ ಅರಿವು ಅಂದ್ಬಿಡ್ತು. ಇನ್ನು ಒಳ್ಳೆ ಇನ್ನು ವೆರಿ ಗುಡ್ ವೇ. ಸೊ ಏನಂತಾರೆ ಅದು ವರವೋ ಶಾಪು? ಈಗ ಉದಾಹರಣೆಗೆ ಒಬ್ಬ ಹೇಳೋಕ್ಕಾಗಲ್ಲ ಸರ್, ನಾನು ವರವಾಗಿ ತೊಗೊಳ್ತೀನಿ. ತುಂಬ ಜನ ಅದನ್ನು ನೆಗೆಟಿವ್ ಆಗಿ ತೊಗೊಳ್ತಾರೆ, ನಾನಂತೂ ವರವಾಗಿ ತೊಗೊಳ್ತೀನಿ. ಇನ್ನು ನಾರ್ಮಲ್ ಆಟ ಆಡೋಕ್ಕಾಗಿಲ್ಲ, ನಾರ್ಮಲ್ ಚೈಲ್ಡ್ಹುಡ್. ಸರ್ ನಾರ್ಮಲ್ ಚೈಲ್ಡ್ಹುಡ್ ಅಂದರೆ ಏನು? ಪ್ರತಿ ಮಗುಗೂ ಅದು ಡಿಫ್ರೆಂಟ್ ಇರ್ತದೆ. ತುಂಬ ಸುಪ್ಪತ್ತಿಗೆಯಲ್ಲಿ ಬೆಳೆದ ಮಗುಗೆ ನಾರ್ಮಲ್ ಚೈಲ್ಡ್ಹುಡ್ ಬೇರೆ ಇರ್ತದೆ, ಮಿಡ್ಲ್ ಕ್ಲಾಸ್ ಅಪ್ಪರ್ ಮಿಡ್ಲ್ ಕ್ಲಾಸ್ ಅವ್ರಿಗೆ ನಾರ್ಮಲ್ ಚೈಲ್ಡ್ಹುಡ್ ಬೇರೆ ಇರ್ತದೆ, ಲೋವರ್ ಮಿಡ್ಲ್ ಕ್ಲಾಸ್ ಅವ್ರಿಗೆ ನಾರ್ಮಲ್ ಚೈಲ್ಡ್ಹುಡ್ ಬೇರೆ ಇರ್ತದೆ. ಪಾಪ ಒಂದು ಸ್ಲಮ್ಮಲ್ಲಿ ಪಾಪ ಕಷ್ಟಪಟ್ಟು ಬೆಳೆದ ಮಗುಗೆ ನಾರ್ಮಲ್ ಚೈಲ್ಡ್ಹುಡ್ ಬೇರೆ ಇರ್ತದೆ. ಸೊ ನಾವು ಸ್ವಲ್ಪ ಜನರಲೈಸ್ ಮಾಡಿಬಿಡ್ತೀವಿ ಅದನ್ನು, ಹಿಂಗಿತ್ತು ಹಂಗೆ ಮಾಡಿದ್ದು. ನಾನು ಅದನ್ನು ಪಾಸಿಟಿವ್ ಆಗಿ ವರವಾಗಿ ತೊಗೊಳ್ತೀನಿ. ಎಷ್ಟು ಜನಕ್ಕೆ ನಾನು ಮಾಡಿದಂಥ ಆಪರ್ಚುನಿಟಿ ಎಷ್ಟು ಮಕ್ಳಿಗೆ ಸಿಕ್ಕಿರುತ್ತೆ, ಎಷ್ಟು ಜನಕ್ಕೆ ಇಂತಿಂಥ ಎಕ್ಸ್ಟ್ರಾಡ್ನರಿ ದಿಗ್ಗಜರನ್ನ ಮೀಟ್ ಮಾಡಿ ಅವ್ರ ಜೊತೆ ಒಂದು ವರ್ಕ್ ಮಾಡೋದು, ಅವ್ರ ಜೊತೆ ಒಂದು ಎಕ್ಸ್ಪೀರಿಯನ್ಸ್, ಅವ್ರ ಜೊತೆ ಒಂದು ನಾಲೆಡ್ಜ್ ಆ ಒಂದು ಸಿಗೋಂಥ ಸಿಕ್ಕಿರುತ್ತೆ. ಅದನ್ನು ನಾನು ಪಾಸಿಟಿವ್ ಆಗಿ ತೊಗೊಂಡು ಅದರಿಂದ ನಾನು ಏನಾದರೂ ಬೇರೆಯವ್ರಿಗೆ ಏನಾದರೂ ಒಳ್ಳೇದು ಮಾಡೋಕ್ಕಾಗತ್ತಾ, ಬೇರೆ ಜನಗಳಿಗೆ ನಾನು ಅದನ್ನು ಆ ಮೆಸೇಜಿಂಗ್ ಅದು ನಾಲೆಜನ್ನು ಪಾಸ್ ಆನ್ ಮಾಡೋಕ್ಕಾಗತ್ತಾ, ಹೆಂಗೆ ನಾನು ಸೆಲ್ಫಿಶ್ ಆಗಬೇಕು ಸರ್? ಸೊ ನಾನು ಅದನ್ನು ಆ ಥರ ಪಾಸಿಟಿವ್ ಆಗಿ ತೊಗೊಂಡಿದ್ದೀನಿ ಹೊರ್ತು ನನಗೆ ಹಿಂಗಾಗೋಯ್ತು, ನಾನು ಎಂಜಾಯ್ ಮಾಡಿಲ್ಲ, ಸ್ಕೂಲ್ಗೆ ಹೋಗಿಲ್ಲ, ನಾನು ಸರಿಯಾಗಿ ಕಾಲೇಜಿಗಂತೂ ಹೋಗೇ ಇಲ್ಲ, ಅದೆಲ್ಲ ಮಿಸ್ ಆಯಿತು. ಬಟ್ ಅದು ಮಿಸ್ ಆಗಿದ್ದಕ್ಕೆ ಏನು ಸಿಕ್ತು ನನಗೆ? ಓಕೆ, ತೂಕ ಮಾಡಬೇಕಲ್ಲ ಸರ್, ಬರೀ ನಾವು ಮಿಸ್ ಆಗಿದ್ದ ಬಗ್ಗೆ ನೋಡೋದಂತಲ್ಲ, ಅದು ಮಿಸ್ ಆಗಿ ಏನು ತೂಕ ಸಿಕ್ತು, ಆಲ್ಟರ್ನೇಟಿವ್ಲಿ ನನಗೇನಿತ್ತು? ಎಷ್ಟು ಜನಕ್ಕೆ ಅಗ್ನಿಪಥ್ ಅಮಿತಾಬ್ ಬಚ್ಚನ್ ಅವರು ಇದ್ದ ಸೆಟ್ಟಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಸಿಗುತ್ತೆ, ಅವ್ರು ಯಂಗರ್ ಇದಾಗ ಸಿಗುತ್ತೆ. ಸ್ವಾತಿ ಕಿರಣ್ ನಮ್ಮ ಕೆ ವಿಶ್ವನಾಥ್ ಸರ್ದು ಡೈರೆಕ್ಷನ್ ಎಷ್ಟು ಜನಕ್ಕೆ ಆ್ಯಕ್ಟಿಂಗ್ ಸಿಗುತ್ತೆ. ಎಷ್ಟು ಜನಕ್ಕೆ ರವಿಚಂದ್ರನ್ ಅವ್ರ ಜೊತೆ ಬ್ಯಾಕ್ ಟು ಬ್ಯಾಕ್ 3 ಸಿನಿಮಾಗಳು 25 ವೀಕ್ಸು 100 ಡೇಸ್ ಓಡುತ್ತೆ. ಆ ಥರ ಅಂದರೆ ಉಳ್ಕೊಳ್ತಾ ಇದ್ದೀನಿ ಅಂತ ಅನ್ಸ್ಬೋದು ಇದು. ಬಟ್ ಅಂದರೆ ನಾನು ಇದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಕೈಲಿ ಮಾಡೋಕ್ಕಾಯ್ತು, ನನಗೆ ಆಪರ್ಚುನಿಟಿ ಸಿಕ್ತದು. ಪ್ರಾಣದ ಮೇಲೆ ಅದೇನ್ ಆಸೆನಮ್ಮ ನಿನ್ಗೆ? ಅಯ್ಯೋ ಕಳ್ಳ ಮುಂಡ ಮಗನೇ. ಅವತ್ತಿಗೆ ನಾನು ಕಾಲೇಜಿಗೆ ಹೋಗ್ಬಿಟ್ಟು ಏನೋ ಓದ್ ಮಾಡಿ ಫ್ರೆಂಡ್ಸ್ ಜೊತೆ ಹೋಗ್ಬೋದಾಗಿತ್ತು, ಬಟ್ ಅದ್ರ ಬದಲು ಇದು ಮಾಡ್ತಾ ಇದ್ದೆ. ಸೊ ನಿಮ್ಗೆ ಕಾಲೇಜಿಗೆ ಬೇಕಾದ್ರೆ ಇವತ್ತಿಗೂ ಹೋಗ್ಬೋದು, ಸೇರಿಸಲ್ಲ, ಅದು ಬೇರೆ ವಿಚಾರ. ಬಟ್ ಹೋಗ್ಬೋದು, ಬೇಕು ಅಂದರೆ ಓದ್ಬೋದು. ಯೂನಿವರ್ಸಿಟಿಗೆ ಹೋಗಿ ಪೋಸ್ಟ್ ಗ್ರಾಜುಯೇಷನ್ ಅಂತೆಲ್ಲ ಹೋಗಿ 49 ದಾಡಿ ಬಿಟ್ಕೊಂಡು ಏನೋ ಮಾಡ್ಬೋದು, ಬೇಕು ಅಂತಂದು ಅಂಥ ಆಸೆ ಇತ್ತು ಅಂತಂದರೆ. ಬಟ್ ಅದು ಹೆಂಗೆ ಸಿಗ್ತಾಯಿತ್ತು ಸರ್ ಆ ವಯಸ್ಸೆಲ್ಲ? ಅದು ಸಿಕ್ಬಿಡ್ತು. ಅಲ್ಲ, ಎಷ್ಟು ಜನ ಇವತ್ತು ಆ ಪ್ರೀತಿ ತೋರಿಸ್ತಾರೆ ಇವತ್ತಿಗೂ, ಎಷ್ಟು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಮಾಸ್ಟರ್ ಮಂಜುನಾಥ್ ಅಂತಂದರೆ ಒಂದು ಸ್ಮೈಲಿಂದ ಒಂದು ರಿಯಾಕ್ಷನ್ ಕೊಡೋದು. ನೀನೆಲ್ಲೋ ನೋಡಿದ್ದೀನಿ ಅಂತಾರೆ ಫಸ್ಟು, ನೆಕ್ಸ್ಟ್ ಅವ್ರಿಗೆ ಅಂದ್ಕೊಳ್ಳೋದು ಅವ್ರ ಊರಿನವನು ಅಥವಾ ಅವ್ರ ಸ್ಕೂಲ್ ಫ್ರೆಂಡು ಅಥವಾ ಹಳೆಯ ಸ್ನೇಹಿತ. ಅದಾದಮೇಲೆ ನನ್ನ ರಿಲೇಷನ್ನು. ಅದಿಲ್ಲ ಅಂದರೆ ಆಮೇಲೆ ಅದು ಮಾಸ್ಟರ್ ಮಂಜುನಾಥ್ ಅದು ಎಸ್ಟಾಬ್ಲಿಷ್ ಆಗ್ತಾ ಇದ್ದಂಗೆ ಆ ಒಂದು ಕಣ್ಣಲ್ಲಿ ಒಂದು ಪ್ರೀತಿ ಅಥವಾ ಮುಖದಲ್ಲಿ ಒಂದು ನಗು ಅಥವಾ ಅವ್ರು ನೆಕ್ಸ್ಟ್ ನನ್ನ ಮಾತಾಡಿಸುವಂಥ ವಿಧ, ಅವರ ಮನೆಯವನು ಅವರ ಕ್ಲೋಸ್ ಸ್ನೇಹಿತ ಅನ್ನೋ ರೀತಿಯಲ್ಲಿ ಹಿಂಗೆ ತಬ್ಕೊಂಡು ಅಥವಾ ಹಿಡ್ಕೊಂಡು ಇದು ಮಾಡಿ ಬಾ ಅಂತ ಕೂತ್ಕೋ ಅನ್ನೋದು, ಮಾತಾಡೋದು ಎಲ್ಲೇ ಆಗಲಿ ಅದು ಇವತ್ತರೆಗೂ ನಿಂತಿಲ್ಲ ನನಗೆ. ಅಂದರೆ ಅದು ಗೊತ್ತಾದ್ಮೇಲೂ ಓಕೆ ಅಂತ ಅನ್ನೋದು ನಾನು ಇವತ್ತರೆಗೂ ಆಗಿಲ್ಲ. ಆದಾಗ ನಾನು ನಿಜವಲ್ಲ ಅದ್ರ ಬಗ್ಗೆ ವರಿ ಮಾಡ್ತೀನಿ. ಬಟ್ ಇವತ್ತರೆಗೂ ಆಗಿಲ್ಲ ಅದು, ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ. ಎಲ್ಲೂ ನಂಗೆ ಅದು ಎಲ್ಲೋದ್ರೂ ಅದೊಂಥರ ಮುಂಚೆ ಆದರೆ ಸ್ವಲ್ಪ ಏನಂತಾರೆ ಅಯ್ಯೋ ಹಿಂಗೆ ಹೇಳ್ಕೊಳ್ಳೋದು ಅಂತ ಆದರೂ ಅಂದ್ಕೊಳ್ತಾ ಇದ್ದೆ. ಈಗಂತದ್ದು ಬಿಟ್ಬಿಟ್ಟಿದ್ದೀನಿ ನಾನು. ಹೋದಾಗಿ ಈಗ ಕೇಳ್ತೀನಿ, ನಾರ್ಮಲಾಗಿ ರಿಯಾಕ್ಷನ್ ಬಂದಿಲ್ವ, ಅದೇ ಮಾಲ್ಗುಡಿ ಇದು ಮಾಸ್ಟರ್ ಮಂಜುನಾಥ್ ಅಂತ ಕೇಳಿರ್ಬೋದು ಅಂತ. ಸಾರ್ ನೀವು ಬನ್ನಿ ಸರ್ ಅಷ್ಟೇ. ಮಿಕ್ಕಿದೆಲ್ಲ ನಾನು ಎಕ್ಸ್ಪ್ಲೇಷನ್ಸೆಲ್ಲ ನಿಂತೋಗುತ್ತೆ, ಟೈಮ್ ವೇಸ್ಟು ಕಮ್ಮಿ ಮಾಡಿಬಿಡ್ತೀನಿ. ಸೊ ಆ ಪ್ರೀತಿ ಸಿಗುತ್ತೆ. ಬಟ್ ನನಗೆ ಆ ಥರ ಬೇರೆ ರಾಜ್ಯಗಳಾದಾಗ ತುಂಬಾ ಆಶ್ಚರ್ಯ ಆಗುತ್ತೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಹೋದಾಗ ಈ ರಿಯಾಕ್ಷನ್ ಸಿಗೋವಾಗ ತುಂಬಾ ಒಂಥರ ಡಿಫ್ರೆಂಟ್ ಆ ಎಫೆಕ್ಟೇ ಬೇರೆ ಇರುತ್ತೆ. ಒಂದು ತುಂಬ ನೋಟಬಲ್ ಒಂದು ನಮ್ಮ ಬೆಂಗಳೂರಲ್ಲೇ ಆಗಿದ್ದು,
ಬಟ್ ಆ ಅಜ್ಜಿ ಬಂದುಬಿಟ್ಟು ಆಂಧ್ರದಿಂದನೋ, ಆಗಿನ ಆಂಧ್ರ, ಇವತ್ತೆಲ್ಲ ಬೇರೆ ಬೇರೆ ಆಗಿದೆ, ಹೈದ್ರಾಬಾದಿಂದನೋ ಬಂದಿರೋ ಅಜ್ಜಿ. ಮೆಜೆಸ್ಟಿಕ್ಕಲ್ಲಿ ನಾನು ಹೋಗ್ತಾ ಇದ್ದೀನಿ ಸರ್, ತುಂಬ ಬಸ್ಸಲ್ಲಿ ಓಡಾಡಿದ್ದೀನಿ ಬೇರೆ ಆ ಟೈಮಲ್ಲಿ. ಈಗ ತುಂಬ ಜನ ಗೊತ್ತಿಲ್ಲ, ಯಾರು ನೋಡ್ತಾನೆ ಇರಲಿಲ್ಲ, ಯಾರಿಗೂ ಕೇರು ಮಾಡ್ತಾ ಇರಲಿಲ್ಲ. ನಂದು ಕಾಲೇಜ್ ಅದೇ ಸಿನಿಮಾ ಬಿಟ್ಟ ಮೇಲೆ ನಂದು PUC ಗ್ರ್ಯಾಜುಯೇಷನ್ ಆಗುವಾಗ ನನ್ನ ಮೋಸ್ಟ್ ಪ್ರಿಫರ್ಡ್ ವೇ ಆಫ್ ಟ್ರಾವೆಲಿಂಗ್ ವಾಸ್ ನಮ್ಮ BMTC ಬಸ್ಸೇ, ರೆಡ್ ಬಸ್ ಆ ಕಾಲದಲ್ಲಿ. ಸೊ ಅದು ಆ ಎಂಜಾಯ್ಮೆಂಟ್ ಸೈಕಲ್ ಇತ್ತು ನಂದು. ಸೈಕಲ್ ಇಟ್ಕೊಂಡು ಊರೆಲ್ಲ ಸುತ್ತಾಡ್ತಾ ಇದ್ದೆ. ಯಾಕಂದರೆ ಆ ಫ್ರೀಡಮ್ ಅದೆಲ್ಲ ಇರಲಿಲ್ಲ ನಾನು ಬೆಳೆಯೋ ಇದರಲ್ಲಿ. ಸೊ ಚೆನ್ನಾಗಿ ಊರು ಸುತ್ತಿದ್ದೀನಿ, ತುಂಬ ಎಂಜಾಯ್ ಮಾಡಿದ್ದೀನಿ. ಸೊ ಮೆಜೆಸ್ಟಿಕ್ ಹೋಗ್ಬಿಟ್ಟು ಎಲ್ಲೋ ಬಸ್ಸಲ್ಲಿ ಹೋಗ್ಬೇಕಾಗಿತ್ತು. ಈ ಅಜ್ಜಿ ಸಡನ್ನಾಗಿ ನಾನು ನೋಡಿ ಹಿಡ್ಕೊಂಬಿಟ್ಟು ಕೊಳೋ ಅಂತ ಹೇಳ್ತಾರೆ. ಗಂಗಾಧರ, ತೆಲುಗುಲ್ಲಿ ಹೇಳ್ತಾರೆ, ಗಂಗಾಧರ ನೀನು ಸತ್ತೋದಲ್ಲ ನಿನ್ನ ಅಂತಾರೆ. ನಾನು ಗಂಗಾಧರ ಸತ್ತೋದನ್ನ ಏನು ಹೇಳ್ತಾವ್ರೆ. ಸೊ ನಾನು ಫಸ್ಟ್ ತಲೆಗೆ ಬಂದಿದ್ದು ಈ ಅಜ್ಜಿದು ಮೋಸ್ಟ್ ಪ್ರಾಬ್ಲಿ ಮಗನೋ ಯಾರೋ ಇದ್ದಾರೆ, ನನ್ನ ಮಗ ನೋಡೋಕೆ ಹಂಗೆ ಇರ್ಬೋದು ಅಂತ. ಯಾಕಂದರೆ ತೆಲುಗು ಅಷ್ಟು ಅರ್ಥ ಆಗ್ತಾಯಿತ್ತು, ಯಾಕಂದರೆ ಆ ಸಿನಿಮಾ ಮಾಡಿದ್ದೆ. ಆಮೇಲೆ ಅಂದ್ಕೊಂಡೆ ನಾನೇದು ಅದೇ ಪೋಸ್ಟ್ ಟೆನ್ಸು ಪ್ರೀ ಟೆನ್ಸ್ ನಮ್ಗೆ ಕನ್ಫ್ಯೂಸ್ ಆಗ್ಬಿಟ್ನಾ, ಏನಾಯಿತು ಅಂತಂದೆ. ಇಲ್ಲ ಅವ್ರು ಯಾಕೆ ನೀನು ಸಾಯಿಸ್ಬಿಟ್ರು ಹಿಂಗೆ, ಇನ್ನೂ ಕನ್ಫ್ಯೂಷನ್ ನನಗೆ. ಸರಿ ಏನಾಗ್ತಾಯಿದೆ ಗೊತ್ತಾಗ್ತಾ ಇಲ್ಲ ಇದು ಅಂತ. ಆಮೇಲೆ ಸಡನ್ನಾಗಿ ತಲೆಗೆ ಬಂತು ಗಂಗಾಧರ ಅಂದರೆ ಆ ಸಿನಿಮಾ ಅಲ್ಲಿ ನಂದು ಕ್ಯಾರೆಕ್ಟರ್ ನೇಮ್ ಗಂಗಾಧರ. ನೀವು ಆ ಸ್ವಾತಿ ಕಿರಣ್ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀರಾ? ಹೌದು ಅಂತಂದರು. ಸರಿ ಇವಾಗ ಅರ್ಥ ಆಯ್ತು ನನಗೆ. ಏನಕ್ಕೆ ಇದು ಕೊಳೋ ಅಂತ ಅಳ್ತಾವ್ರಿ ಸರ್. ನಾನು ಇಲ್ಲಮ್ಮ, ಅದು ಸಿನಿಮಾ, ಅದೆಲ್ಲ ನಾನು ಚೆನ್ನಾಗೇ ಇದ್ದೀನಿ ನೋಡು, ಗಟ್ಮುಟ್ಟಾಗೇ ಇದ್ದೀನಿ ಇಲ್ಲಿ, ಅದು ಗೊತ್ತು. ಬಟ್ ನಿನ್ನ ನನ್ನ ಗಂಗಾಧರನ ಸಾಯಿಸ್ಬಿಟ್ರಲ್ಲ ಅಂತಾರೆ. ಅಂದರೆ ಇದು ಈ ಲೆವೆಲಿಗೆ ಎಫೆಕ್ಟ್ ಆಗುತ್ತಾ? ಅಂದರೆ ಒಂದು ಅವ್ರು ಯಾಕೆ ಸಾಯಿಸ್ಬೇಕಾಗಿತ್ತು, ಅವ್ನಿಗೇನು ರೋಗ ಬಂದಿತ್ತು ಅಂತ ಏನೋ ನನ್ನ ಕ್ಯಾರೆಕ್ಟರ್ ಪಾಪ ಸಾಯಿಸಿದವ್ರಿಗೆ ಬಾಯಿ ಬಂದಾಗ ಬೈತಾವ್ರೆ, ಡೈರೆಕ್ಟ್ರಿಗೆ ಬೈತಾವ್ರೆ, ಇವ್ರು ಬರ್ತಾರೆ, ನಾನು ಅಮ್ಮ ಬಿಟ್ಬಿಡಮ್ಮ. ನಾನು ಏನು ಹೇಳೋದು ಅಂತಲೇ ಅರ್ಥ ಆಗ್ತಾಯಿಲ್ಲ. ನನಗೆ ಹೆಂಗೆ ರಿಯಾಕ್ಟ್ ಮಾಡಿದೆ. ಅವಾಗ ಚಿಕ್ಕ ಹುಡುಗ, ನಾನು 17-18 ಇದ್ದೆ. ಸೊ ಏನು ಹೇಳೋದು ಗೊತ್ತಾಗ್ತಲ್ಲ ನನಗೆ. ಇಲ್ಲ ನೀವೇನು ಅಂದ್ಕೊಂಬಿಡಿ, ಅದು ಹಂಗೆ ಕತೆ ಅದಲ್ಲ. ಸರಿ ಆಯಿತು, ನಿಂಗೇನು ತೊಂದರೆ ಇಲ್ಲ ತಾನೆ, ನಿನಗೇನಾಗಿಲ್ಲ ತಾನೆ ಅಂತ ಅಂದರೆ ನನಗೆ ಆಡೋಕ್ಕೆ ಬಂದರೆ ತಾನೆ ಆ ಥರ ಎಲ್ಲ ಆಗೋದಕ್ಕೆ. ನನಗೆ ಆಡೋಕ್ಕೂ ಬರಲ್ಲ, ಏನು ಬರಲ್ಲ ನನಗೆ. ನಾನು ಆರಾಮಾಗಿದ್ದೀನಿ, ಏನು ಮರಿ ಮಾಡ್ಕೊಂಬೇಡ ಹಿಂಗೆ ಅಂತ ಮಾಡಿ ಹಿಂಗೆಲ್ಲ ಮಾಡಿ ಆಶೀರ್ವಾದ ಎಲ್ಲ ಮಾಡಿ ಕಳಿಸ್ತು. ಇದು ನೋಡಿ, ಇಷ್ಟು ವರ್ಷ ಆದರೆ ಒಂದು ಮರ್ತಿಲ್ಲ ಸರ್. ಅಂದರೆ ಆವಾಗ ಅದ್ರದ್ದು ಇಂಪ್ಯಾಕ್ಟ್ರದ್ದು ವ್ಯಾಲ್ಯೂ ಗೊತ್ತಾಗುತ್ತೆ ನನಗೆ. ಒಂದು ಸತಿ ಹೈದ್ರಾಬಾದಿಗೆ ಹೋಗಿದ್ದೆ. ಅವನು ಏರ್ಪೋರ್ಟಿಂದ ನನ್ನ ಇವರು ಕೆ ವಿಶ್ವನಾಥ್ ಸರ್ದ ಇಂಟರ್ವ್ಯೂ ಅವರು ಕರೆಸಿದ್ರು. ಟ್ಯಾಕ್ಸಿ ಮಾಡ್ಕೊಂಡು ನಾನು ಹೈದ್ರಾಬಾದ್ ಏರ್ಪೋರ್ಟಿಂದ ಹೋಗ್ತಾ ಇದ್ದೀನಿ. ಆನ್ ದ ವೇ ಆ ಅಪ್ಪನಿಗೆ ಗೊತ್ತಾಗೋಯ್ತು. ಮಿರರ್ ನೋಡ್ದ. ಸಾರ್ ನೀವು ಅತ್ತಾನೆ? ಹೌದೌದು. ಇಲ್ಲ ನಾನು ತುಂಬ ದೊಡ್ಡ ಫ್ಯಾನು ಅದೆಲ್ಲ ಮಾತಾಡ್ಕೊಂಡ್ಬಂದ. ನಾನು ಓಕೆ ಮಾತಾಡ್ತಾರೆ. ಇಳಿತಾ ಇದ್ದೀನಿ, ಇಲ್ಲ ಕಾಸು ತೊಗೊಳಲ್ಲ ಸರ್, ಹಿಂಗೆ ಮಾಡಬೇಡಿ, ನನಗೆ ಮನ್ಸೊಪ್ಪಲ್ಲ, ಅದು ಚಾನ್ಸೇ ಇಲ್ಲ ಸರ್. ಒಂದು 25 ನಿಮಿಷ ಆಯ್ತು ಅವ್ನು ಕನ್ವಿನ್ಸ್ ಮಾಡಿ ಕಾಸು ಕೊಡೋದಕ್ಕೆ. ನನಗೆ ಇದು ಹೆಂಗಾಗ್ಬಿಡುತ್ತೆ, ನಾನು ಎಷ್ಟು ಸತಿ ನೋಡಿದ್ದೀನಿ, ನಾನು ಗಂಗಾಧರನ ಕೈಲಿ ನಾನು ಕಾಸು ತೊಗೊಳಕ್ಕಾಗತ್ತಾ ಅಂತಾರೆ. ನಾನು ಗಂಗಾಧರ ಕಡೆ ಮಾಸ್ಟರ್ ಮೈಂಡ್ ಕೊಡ್ತಾ ಇರೋದು, ದಯವಿಟ್ಟು ಇಟ್ಕೋ, ನಾನು ಮಲಗಕ್ಕೆ ನಾನು ನಿದ್ದೆ ಬರಲ್ಲ ಆಮೇಲೆ ನೈಟಲ್ಲಿ, ನೀನು ಕಾಸು ಕೊಟ್ಟಿಲ್ಲ ಅಂತಂದರೆ. ಸೊ ಈ ಥರ ವಿಚಿತ್ರ ಸನ್ನಿವೇಶಗಳು ಆಗಿದೆ. ಬಟ್ ವಿಚಿತ್ರ ಅಲ್ಲ, ತುಂಬ ಪ್ರೀತಿಯಾದ ಸನ್ನಿವೇಶಗಳು. ತುಂಬ ಜನಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, ಎಲ್ಲಿಂದ ಬಂದು ಒಳ್ಳೆ ಹೋಟ್ಲಿಗೆ ಹೋಗಿ, ಆ ಒಳ್ಳೆ ಹೋಟ್ಲಿಗೆ ಹೋದ್ರೂ ಅದೇ ಸಿಗುತ್ತೆ, ಅದೇನೋ ಅದೇ ಸಿಗುತ್ತದು. ಮನೆಗೆ ಕರೀರಿ, ಚಿತ್ರಾನ್ನ ಮಾಡಾಕಿ, ಅದಕ್ಕಿಂತ ಆ ಮನೆ ಊಟ ನನಗೆ, ನಾನು ₹1,00,000 ಕೊಟ್ಟರು ಅದು ಸಿಗಲ್ಲ ನನಗೆ. ಅಲ್ಲಿ ಇದು ಕೊಟ್ಟರೆ ಆ 5 ಸ್ಟಾರ್ ಹೋಟ್ಲ್ ಎಲ್ಲಿದು ಅದು ಯಾವುದ್ರೂ ಅದೇ ಒಂಥರ ಟೇಸ್ಟ್ ಇಲ್ಲದೆ ಇರೋ ಊಟಗಳು ಸಿಗುತ್ತವೆ. ಮನೆಗೆ ಕರೆಸಿ, ಫ್ಯಾನ್ಸಿ ಮಾಡೋಕ್ಕೆ ಹೋಗಬೇಡಿ. ನೀವು ಡೈಲಿ ಏನು ಮಾಡ್ತೀರಾ ಅದರದ್ದು ರುಚಿ ಸಿಗಲ್ಲ. ಎಷ್ಟು ₹1,000 ಎಷ್ಟು ಲಕ್ಷ ಕೊಟ್ಟರು ಸಿಗಲ್ಲ ಅದು. ಸೊ ಇದೊಂದು ಸ್ವಲ್ಪ ಅಂದರೆ ಏನಂತಾರೆ, ನನ್ನ ಹೆಸರನ್ನು ಮಿಸ್ಯೂಸ್ ಮಾಡ್ಕೊಳ್ತೀನಿ ಈ ವಿಚಾರಗಳಲ್ಲಿ. ಏನ ತಿಂಡಿ ಪೋತ ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆ, ಎಷ್ಟು ಸಿನಿಮಾ ಮಾಡಿದ್ರಿ ಸರ್? ಸರ್ ಟೋಟಲಿ ಅಂದಾಜಿಗೆ 68 ಮೂವೀಸ್ ಮಾಡಿದ್ದೀನಿ. ಸೀರಿಯಲ್ಸ್ ಹೆಚ್ಚು ಕಮ್ಮಿ ಲೆಕ್ಕ ತಪ್ಪೋಗಿದೆ. ಮೇಯ್ನ್ ಇದರದ್ದು ಒಂದು 12-13 ಮಾಡಿದ್ದೀನಿ. 2 ಇಂಗ್ಲೀಷ್ ಸಿನಿಮಾಗಳು ಮಾಡಿದ್ದೀನಿ. 2 ಸೀರಿಯಲ್ಲು ನಾನು ಡೈರೆಕ್ಟು ಮಾಡಿದ್ದೀನಿ. DD9ಗೆ ಅಮಾಸೆ ಮತ್ತು ದ್ರೋಹ ಅಂತ. ಆಗ ಈಗೇನು 94 95 ಎಲ್ಲ ಏನೋ ಆಗ್ತಾನೆ DD9 ಬಂದಿತ್ತು, ಮಾಡಿದ್ದೀನಿ. ಈಗ ಒಂದು ಇಂಗ್ಲೀಷ್ ಫಿಲ್ಮು ಆನ್ಲೈನ್ ಸಿಕ್ಕಿದೆ ಈಗ, ಮೊನ್ನೆ ಹುಡುಕಿ ಕೊನೆಗೆ ಯಾವುದೋ ಅದು ನೋಡೋಕ್ಕಾಗಲ್ಲ, ಫುಲ್ ಇಂಗ್ಲೀಷ್ ಅದು ಶೂಟ್ ಮಾಡಿರೋದು. ಅದೊಂದು ಯಾವುದು ಸ್ವೀಡನ್ನು ಮತ್ತು ಯಾವುದೋ ಯುರೋಪ್ದು ಯಾವುದೋ ಪ್ರೊಡ್ಯೂಸರ್ಸ್ ಅವ್ರದ್ದು ರ್ಯಾಕ್ ಪಿಕರ್ ಅಂತ ಅಂದ್ಬಿಟ್ಟು ಅದೊಂದು ಮಾಡಿದರು, ಅದೊಂದು ಸಿಕ್ಕಿದೆ.
ಈ ಥರ ನಮ್ದೆಲ್ಲ ಅದೇ ಹೇಳೋದಲ್ಲ, ನಾನು ಮಾಡಿರೋದು ನನ್ನ ಜ್ಞಾಪಕ ಇರೋದು ಆ ಕಾಂಟ್ರಾಕ್ಟ್ ಇರೋದಿದೆ. ಇಂಟರ್ನೆಟ್ಟಲ್ಲಿ ವರ್ಷಗಟ್ಟಲೆ ಹುಡುಕಿದ ಮೇಲೆ ಯಾವುದೋ ಒಂದೆರಡು ಸಿಗ್ತವೆ. ತೆಲುಗುದು 1 ಸಿನಿಮಾ, ಇಂಗ್ಲೀಷ್ 2 ಸಿನಿಮಾ, ಹಿಂದಿ 5, ಕಾಶ್ಮೀರಿ 1. ಒಂದು ಕಾಶ್ಮೀರಿ ಸಿನಿಮಾನು ಮಾಡಿದೆ, ಯಾವುದು ದೂರದರ್ಶನದು. ಅದ್ರಲ್ಲಿ ಮೂಗಾದರೆ ಕಾಶ್ಮೀರಿ ಮಾತಾಡಬೇಕಾದಿಲ್ಲ, ಮಾತಿಲ್ಲ. ಸರ್ದಾರ್ ಅಂತ ಅದು ಹುಡುಕ್ತಾ ಏನು ಸಿಗ್ತಾ ಇಲ್ಲ. ಯಾವತ್ತಾದ್ರೂ ಸಿಗ್ಬಹುದು, ಯಾರಾದ್ರೂ ಡಿಜಿಟಲ್ ಮಾಡಿ ಹಾಕಿದ್ರೆ ಸಿಗ್ಬೋದು. ಅದ್ಯಾಕೆ ನಾನು ಹಾಗೆ ನೋಡ್ತಿದ್ಯಾ? ಅರೆ ನೀನ್ ಎಲ್ಲ ನೋಡ್ದಂಗೈತಲ್ಲ ಗುರು, ಏನ್ ನಿನ್ ಹೆಸರು? ರವಿ ಸರ್ ಜೊತೆ ಒಡನಾಟ ಎಕ್ಸ್ಟ್ರಾರ್ಡಿನರಿ. ನಾನು ರಣಧೀರ ಮಾಡಿದಾಗ ಆಲ್ಮೋಸ್ಟ್ ನಾನು 13-14 ಅಂದರೆ ನಾನು ಆಲ್ರೆಡಿ ಫೇರ್ಲಿ ವೆಲ್ ಎಸ್ಟಾಬ್ಲಿಷ್ ಚೈಲ್ಡ್ ಆ್ಯಕ್ಟರ್. ನಾನಾಗ ಮಾಲ್ಗುಡಿ ಡೇಸು ಆಗಿತ್ತು, ಅಗ್ನಿಪತ್ತು ಆಗೋಗಿತ್ತು, ಇನ್ನೊಂದು ಹಿಂದಿ ಸಿನಿಮಾ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ರಣಧೀರ ಬಂದಿದ್ದು. ಸೊ ಮಾಡುವಾಗ ಈ ಆರ್ಟ್ ಮೂವೀಸಿಂದ ಒಂದು ತುಂಬ ದೊಡ್ಡ ಜಂಪ್ ಕಮರ್ಷಿಯಲ್ ಮೂವೀಸ್ಗೆ. ಆಮೇಲೆ ನನ್ನ ಪಾತ್ರನೂ ಸ್ವಲ್ಪ ಅಂದರೆ ನನ್ನ ವಯಸ್ಸಿಗೆ ಮೀರಿದಂಥ ಡೈಲಾಗ್ಗಳು ಅದು ಇದೆಲ್ಲ ಇತ್ತು. ಬಟ್ ರವಿಚಂದ್ರನ್ ಅವ್ರದ್ದು ಆ ಗ್ರ್ಯಾಂಡ್ಯೂರು, ಅವರ ಒಂದು ಏನು ಚಿತ್ರೀಕರಣ ಇದೆ ಆಲ್ರೆಡಿ ಲೆಜೆಂಡ್ರಿ. ಅವರು ಪ್ರೇಮಲೋಕ ಆಲ್ರೆಡಿ ಸೂಪರ್ ಹಿಟ್ ಆಗಿತ್ತು. ಆ ಸ್ಕೇಲು ಇದು ಡೆಫಿನೆಟ್ಲಿ ವರ್ತ್ ಇಟ್ ಅಂತ. ಶಂಕರ್ ನಾಗ್ ಅವರು ನನಗೆ ತುಂಬ ಧೈರ್ಯ ತುಂಬಿ, ನೀನು ಲೈಫ್ ಲಾಂಗ್ ಸ್ವಾಮಿ ಆಗಿಬಿಡ್ತೀಯ ಎಲ್ಲಾದರೆ, ನೀನು ಯಾವುದೇ ಪಾತ್ರ ಸಿಗುತ್ತೆ, ಇದನ್ನು ಮಾಡಿ ನೀನು ಮೆಚ್ಚಿಸ್ಬೇಕು, ನೀನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಪುಷ್ ಮಾಡಿ ನಾನು ರಣಧೀರ ಒಪ್ಕೊಂಡು, ರಣಧೀರಲ್ಲಿ ಅವ್ರು ಕೊಟ್ಟಂಥ ಏನು ಒಂದು ಸ್ಕೇಲ್, ಒಂದು ಆಪರ್ಚುನಿಟಿ, ಒಂದು ಏನಂತಾರೆ ಒಂದು ಕ್ಯಾನ್ವಸ್ ಏನು ಕೊಟ್ಟರು, ಒಂದು ಸ್ಪೇಸ್ ಏನು ನನಗೆ ಏನು ಕೊಟ್ಟರು ಪರ್ಫಾರ್ಮ್ ಮಾಡೋದಕ್ಕೆ, ಅವರ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ಮಾಡ್ತಾ ಇರಲ್ವೇನೋ. ಯಾಕಂದರೆ ಸರ್ ಅವ್ರು ಫುಲ್ಲಿ ಅಂದರೆ ವೆಲ್ ಎಸ್ಟಾಬ್ಲಿಷ್ಡ್ ಹೀರೋ, ಇದರಲ್ಲಿ ಪ್ರೊಡ್ಯೂಸರ್, ಹೀರೋ ಆ್ಯಂಡ್ ಡೈರೆಕ್ಟರ್. ಇನ್ನೊಬ್ರು ಕ್ಯಾರೆಕ್ಟರ್ಗೆ ಅಷ್ಟು ಸ್ಪೇಸ್ ಕೊಡೋದಿದೆಯಲ್ಲ, ಸ್ಟಾರ್. ಎಸ್, ಅಂದರೆ ಹಿ ಹಿಮ್ಸೆಲ್ಫ್. ಆ್ಯಂಡ್ ಅದರಲ್ಲಿ ಇನ್ಯಾರು ಇದ್ದಾರೆ, ಅದರಲ್ಲಿ ಏನು ನೋಡ್ಕೊಂಬಿಡಿ, ಇರೋಬ್ರವ್ರು ಅಂದರೆ ಆಲ್ಮೋಸ್ಟ್ ಆಲ್ ದಿ ಟಾಪ್ ಆ್ಯಕ್ಟರ್ಸ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅದರಲ್ಲಿದ್ದರು. ಸೊ ನನಗೆ ಕೊಟ್ಟಂಥ ಸ್ಪೇಸ್ ಅವ್ರಿಗೆ ಇವತ್ತರೆಗೂ ನಾನು ಐ ಶುಡ್ ಬಿ ವೆರಿ ಗ್ರೇಟ್ಫುಲ್. ಐ ಆಮ್ ಗ್ರೇಟ್ಫುಲ್. ಯಾಕಂದರೆ ಲೋಕೇಶ್ ಅವ್ರಿಗೆ ಏನೋ ಇದೇ ಏನೋ ದೊಡ್ಡ ಬಂಗಲೆ ಅಂತ ಅಂದ್ಬಿಟ್ಟು ಕುಡಿದು ಬಂದು ಮಾತಾಡೋ ಡೈಲಾಗ್ ಸೀನ್ ಇರ್ಬೋದು, ಆ ಒಂದು ಅವರ ಆಲ್ಮೋಸ್ಟ್ ಎವ್ರಿ ಫ್ರೇಮಲ್ಲೂ ನನ್ನನ್ನು ಅವ್ರನ್ನ ಅಕಾಮಿಡೇಟ್ ಮಾಡಿಟ್ಟಿರೋದಿದೆಯಲ್ಲ, ನನ್ನ ಪರ್ಫಾರ್ಮ್ ಮಾಡೋದಕ್ಕೆ ಡೆಫಿನೆಟ್ಲಿ ಆಪರ್ಚುನಿಟಿ ಕೊಟ್ಟರು. ಯಾಕೆ ನೀನು ಹೇಳ್ಬೇಕಾಗಿತ್ತು 101, ಯಾರು ಬೇಡ ಅಂತಿದ್ರು? ಇದು ಕಲಿಯುಗನೇ. ರಣಧೀರ ಮಾಡಿದೆ, ಅಂಜದ ಗಂಡು ಮಾಡಿದೆ, ಯುದ್ಧಕಾಂಡ ಮಾಡಿದೆ. ಕಿಂದರ್ ಜೋಗಿ ಅವ್ರ ಡೈರೆಕ್ಷನ್ದು ಲಾಸ್ಟ್, ಅವ್ರ ಡೈರೆಕ್ಷನ್ ಅವ್ರದ್ದೇ ಇರಬೇಕು, ಅದು ಲಾಸ್ಟ್. ಬಟ್ ಅವ್ರ ಸಿನಿಮಾ ಅಂತ ಮಾಡಿದ್ದು ಕನ್ನಡದಲ್ಲಿ ನಂದು ಲಾಸ್ಟ್ ಸಿನಿಮಾ ರಾಮಾಚಾರಿ. ಅದು ಅವ್ರ ಯಂಗರ್ ವರ್ಷನ್ ಆ್ಯಕ್ಟ್ ಮಾಡ್ತೀನಿ, ಅದು ನಂದು ಲಾಸ್ಟ್ ಕನ್ನಡ ಸಿನಿಮಾದಲ್ಲೇ ಲಾಸ್ಟ್ ಸಿನಿಮಾ. ಅದಾಗಿದ ತಕ್ಷಣ ಕನ್ನಡ ಸಿನಿಮಾ ನಿಲ್ಲಿಸ್ಬಿಟ್ಟೆ. ಅದಾದಮೇಲೆ ನನಗೆ ಸ್ವಾತಿ ಕಿರಣಂ ತೆಲುಗು ಸಿನಿಮಾ ಬಂತು, ಅದೊಂದು ಮುಗಿಸಿ ಕಂಪ್ಲೀಟ್ ನಾನು ಫಿಲ್ಮ್ಸ್ ನಿಲ್ಲಿಸ್ಬಿಟ್ಟೆ. ಆಮೇಲೆ 1-2 ಸೀರಿಯಲ್ಗಳು, ದೂರದರ್ಶನ್ ಸೀರಿಯಲ್ಸ್ ಎಲ್ಲ ಮಾಡಿ ಆಮೇಲೆ ಕಂಪ್ಲೀಟ್ ಆ್ಯಕ್ಟಿಂಗ್ ನಿಲ್ಲಿಸ್ಬಿಟ್ಟೆ. ಅಂದರೆ ಏನು ಅವಕಾಶ, ಈಗ ಒಂದು ಅಡೋಲಸೆಂಟ್ ಏಜಿಗೆ ಬಂದಾಗ ಒಬ್ಬ ಬಾಲನಟ ಏನು ಅವ್ರಿಗೆ ಅವಕಾಶ ಕಡಿಮೆ ಆಗಿಬಿಡುತ್ತಾ ಅಥವಾ ಏನು ಸಮಸ್ಯೆ? ಇಲ್ಲ ಸರ್, ಇದು ಏನು ನಾವು ಇವತ್ತಿಗೆ ಅದು ತುಂಬ ವಿಚಿತ್ರ ಅನಿಸ್ಬೋದು. ಅವತ್ತಿಗೆ ಒಂಥರ ಒಂದು ನಾರ್ಮಲ್ ಸ್ಟ್ಯಾಂಡ್ ಅದು. ಅವತ್ತಿದ್ದ ಇಂಡಸ್ಟ್ರಿಗೆ, ಅವತ್ತಿದ್ದ ಆಪರ್ಚುನಿಟೀಸ್ಗೆ ಒಂದು ಟೀನೇಜರ್ ಲೆವೆಲ್ ಬರ್ತಾ ಇದ್ದಂಗೆ ನಂಬರ್ ಆಫ್ ರೋಲ್ಸ್ ಇವತ್ತಿನ ಥರ ನಿಮಗೆ OTT ಅದು ಇದು ಕಾಲೇಜ್ ಸ್ಟೂಡೆಂಟ್ಸ್ಗೆ ಅಂತ ಬರೆಯೋ ಸಿನಿಮಾಗಳೆಲ್ಲ ತುಂಬ ಕಮ್ಮಿ ತುಂಬ ಕಮ್ಮಿ ಅಂದರೆ ಆಲ್ಮೋಸ್ಟ್ 1-2 ಅಂತ ಹೇಳ್ಬೋದು ನೀವು. ಸೊ ಅನ್ಲೆಸ್ ನೀವು ಆಲ್ರೆಡಿ ಅಂದರೆ ಯು ಆರ್ ಇನ್ ಅ ಡಿಫ್ರೆಂಟ್ ಲೀಗ್, ನಿಮ್ಗೆ ಅದು ಸಿಗೋದು ಹೈಲಿ ಅನ್ಲೈಕ್ಲಿ. ಸೊ ಮೆಜಾರಿಟಿ ಆಫ್ ಚೈಲ್ಡ್ ಆ್ಯಕ್ಟರ್ಸ್ ನೀವು ಅಬ್ಸರ್ವ್ ಮಾಡಿದ್ರೆ ಆ ಟೈಮಿಗೆ ಒಂದು ಬ್ರೇಕ್ ಕೊಡ್ತಾರೆ. ಬ್ರೇಕ್ ಕೊಟ್ಟು ಒಂದು 5-6 ವರ್ಷ ಆದಮೇಲೆ ಅವ್ರು ನೆಕ್ಸ್ಟು ಮೇನ್ ಸ್ಟ್ರೀಮಿಗೆ ಬರ್ತಾರೆ. ಎಲ್ಲರೂ ನನ್ನ ಜೊತೆ ಇದ್ದ ವಿಜೇಂದ್ರ ರಾಘವೇಂದ್ರ ಅವ್ರು ಇರ್ಬೋದು, ಅಪ್ಪು ಅವ್ರು ಇರ್ಬೋದು, ಅಥವಾ ಬೇರೆ ಎಲ್ಲರೂ, ನಾನು ಅವ್ರನ್ನ ಕಂಪೇರ್ ಮಾಡ್ಕೊಳ್ತಾ ಇಲ್ಲ. ಮಾಸ್ಟರ್ ಆನಂದ್ ಪ್ರತಿಯೊಬ್ಬರು ಅವರು ನನ್ನ ಲಾಸ್ಟ್ ಸಿನಿಮಾ, ಅವ್ರದ್ದು ಫಸ್ಟ್ ಸಿನಿಮಾ ಹೆಚ್ಚು ಕಮ್ಮಿ ಮಾಸ್ಟರ್ ಆನಂದ್. ಸೊ ನನ್ನ ನೆಕ್ಸ್ಟ್ ಜನ್ರೇಷನ್ ಅವರು. ಬಟ್ ನನ್ನ ಜೊತೆ ಅಂದರೆ ನನ್ನ ಜೊತೆಗೆ ಮಾಡಿದಂಥವ್ರು ಒಂದು 4-5 ಜನ ಲೆಕ್ಕ ಹಾಕಿದ್ರೆ ಅದರಲ್ಲಿ ಎಲ್ಲರೂ ಏನೋ ಆ ಬ್ರೇಕ್ ಕೊಟ್ಟು ವಾಪಸ್ ಆ್ಯಕ್ಟಿಂಗ್ ಬರಲಿಲ್ಲ. ಬಟ್ ಬಂದವರು ಕೂಡ ಆ ಬ್ರೇಕ್ ಒಂದು ಕೊಟ್ಟರು. ಅದೊಂದು 5-6 ವರ್ಷ, ಈ 16-17ರಿಂದ ನೆಕ್ಸ್ಟ್ 22-23 ತನಕನೂ ಒಂದು ಬ್ರೇಕ್ ಕೊಟ್ಬಿಟ್ಟು ನೆಕ್ಸ್ಟ್ ನೀವು ಹೀರೋ ಆಗಿ ಒಂದು ಬರೋ ಅಂಥ ಪದ್ಧತಿ. ರೈಟ್ ಆರ್ ರಾಂಗು, ಐ ಆನೆಸ್ಟ್ಲಿ ನಾನು ಇವತ್ತಿಗೆ ಅದಕ್ಕೆ ನನಗೆ ಆನ್ಸರೇ ಇಲ್ಲ ಅದಕ್ಕೆ. ಸೊ ನಂದು ಅದೇ ಇತ್ತು, ಇರಬೇಕು, ಹಾಗೆ ಆ ಥರ ಎಲ್ಲ ಇಲ್ಲ. ನನಗೆ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು ಎಜುಕೇಷನ್. ನನಗದೇ ಮನೆಯಲ್ಲಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್, ನಮ್ಮ ತಂದೆ ತಾಯಿ ಮಾತ್ರ ಅಲ್ಲ, ಶಂಕರ್ ನಾಗ್ ಅವರಾಗಲಿ, ಅಂಬರೀಷ್ ಅವರಾಗಲಿ, ಯಾರೇ ಆಗಲಿ, ನಮ್ಮ ಇಂಡಸ್ಟ್ರಿಯಲ್ಲಿ ವಿಷ್ಣುವರ್ಧನ್ ಸರ್ ಆಗಲಿ, ರವಿಚಂದ್ರನ್,
ಎಜುಕೇಷನ್ ಕಾಂಪ್ರಮೈಸ್ ಅನ್ನೋ ಪ್ರಶ್ನೆನೇ ಇಲ್ಲ, ಮಾಡಲೇಬೇಕು. ನನಗೂ ತುಂಬ ಆಸೆ ಇತ್ತು, ಎಸ್ಪೆಷಲಿ ಈ ಎಕನಾಮಿಕ್ಸು, ಇಂಗ್ಲೀಷ್ ಲಿಟ್ರೇಚರ್ ಓದಬೇಕು ಅನ್ನೋದು ಸಿಕ್ಕಾಪಟ್ಟೆ ಆಸೆ. ಇದನ್ನು ಈ ಹುಳ ಬಿಟ್ಟವರು ಶಂಕರ್ ನಾಗ್ ಅವರೇ ನನಗೆ ಬುಕ್ ಓದಿಸೋದಕ್ಕೆ ಕಲಿಸ್ಕೊಟ್ರು. ನಾವೆಲ್ಸು, ಈ ಓದೋದು ಒಂಥರ ನಿಜವಲ್ಲೂ ಸರ್ ಒಂಥರ ಅಡಿಕ್ಷನ್ ನನಗದು. ಎಲ್ಲೇ ಇದ್ರೂ ಯಾವುದೋ ಬುಕ್ ತೊಗೊಂಡು ಓದೋದು, ಬುಕ್ಸ್ ಓದೋದು, ಕತೆಗಳು ಓದೋದು ತುಂಬ ಆಸೆ ನನಗೆ. ಸಮ್ ಎಕ್ಸ್ಟ್ರಾರ್ಡಿನರಿ ಬುಕ್ಸ್ ಓದಿದ್ದೀನಿ. ಸೊ ಇದರಲ್ಲಿ ನಾನೊಂದು ಮಾಡಬೇಕು, ಲಿಟ್ರೇಚರ್ ಕಲಿಬೇಕು, ನಾನು ಎಕನಾಮಿಕ್ಸ್ ಕಲಿಬೇಕು, ಬಿಸ್ನೆಸ್ ಕಲಿಬೇಕು, ಇದೆಲ್ಲ ಆಸೆ ಇತ್ತು. ಸೊ ಅದು ಮಾಡಬೇಕು ಅಂತನಿತ್ತು. ಆಮೇಲೆ ನನ್ನ ಫಿಸಿಕಲಿ ಕೂಡ ನಾನು ಆ ಚೇಂಜ್ ಆಗ್ತಾ ಬರ್ತಾಯಿದ್ದೆ. ನಾನು ಏನೋ ಬಾಲ್ ನಟ ಮಾಡೋಕ್ಕಾಗಲ್ಲ, ಈ ಕಡೆ ಈ ಹೀರೋದು ಯಾವುದೋ ಒಂದು, ಇಲ್ಲ ಹೀರೋ ತಮ್ಮ ಆಗಬೇಕು, ಈ ಥರದ್ದು ಯಾವುದೋ ಒಂದು ಮಾಡಬೇಕು. ಆ್ಯಂಡ್ ಫುಲ್ ಮೇನ್ ಸ್ಟ್ರೀಮ್ ರೋಲ್ಗಳು ಸಿಗ್ತಾ ಇರಲಿಲ್ಲ, ಸಿಗೋ ಚಾನ್ಸು ಇರ್ತಾ ಇರಲಿಲ್ಲ. ಇದ್ದರೆ ಏನು, ತಮ್ಮ ಇರ್ತಾನೆ, ಅವ್ನು ಸಾಯಿಸ್ಬಿಡ್ತಾರೆ, ಸೊ ಹೀರೋ ರಿವೆಂಜ್ ತೊಗೊಳ್ತಾರೆ, ಇಂಥವು ಏನಾದ್ರು ಇರ್ತಾಯಿತ್ತು ಅವ್ರದ್ದು. ಸೊ ನನಗೆ ಒಂದು ತಲೆಯಲ್ಲಿ ಕ್ಲಾರಿಟಿ ಇತ್ತು ಅಂದರೆ, ನಂದು ಒಳ್ಳೆ ಹೈ ಪೀಕಲ್ಲಿದ್ದಾಗ ನಾನೇ ನಿಲ್ಲಿಸ್ಬಿಡ್ಬೇಕು. ಸೊ ದಟ್ ನಾನು ನೆಕ್ಸ್ಟ್ ಯಾವತ್ತು ವಾಪಸ್ ಬರ್ತೀನೋ ಬಿಡ್ತೀನೋ, ಬಟ್ ಬಂದಾಗ ಆ ಪಾಯಿಂಟಿಂದ ನಾನು ಸ್ಟಾರ್ಟ್ ಮಾಡ್ಕೊಳ್ಬೋದು. ಈ ಯಾವುದೋ ಚೆನ್ನಾಗಿ ಮಾಡ್ತಾ ಇದ್ದ, ಅದು ಯಾವುದೋ ಒಂದು 2-3 ಮಾಡ್ದ, ಅಯ್ಯೋ ನೋಡೋಕ್ಕಾಗಲ್ಲ, ಆಮೇಲೆ ಹೋದ ಅನ್ನೋದಕ್ಕೂ, ಈ ಒಳ್ಳೆ ಪೀಕಲ್ಲಿದ್ದಾಗ ಹೋದ ಅನ್ನೋದಕ್ಕೂ ಅಷ್ಟದೇ ಹೇಳಿದ್ನಲ್ಲ, ಏಜಿಗೆ ಮುಂಚೆನೇ ನಾನು ಸ್ವಲ್ಪ ಬೇಗ ಮೆಚೂರ್ ಆಗಿದೆ ಅಂತ, ಇಷ್ಟು ಕ್ಲಾರಿಟಿ ಇತ್ತು ನನಗೆ. ಸೊ ರಾಮಾಚಾರಿ 25 ವೀಕ್ಸು ಸೂಪರ್ ಹಿಟ್, ಓಕೆ ನಿಲ್ಲಿಸ್ಬಿಟ್ಟೆ. ಸ್ವಾತಿ ಕಿರಣ್ ನಮ್ಮ ಕೆ ವಿಶ್ವನಾಥ್ ಸರ್ದು, ಮಮ್ಮೂಟಿದು, ಅದು ಸೂಪರ್ ಹಿಟ್ಟಲ್ಲಿ, ಅದು ನಿಲ್ಲಿಸ್ಬಿಟ್ಟೆ, ಓಕೆ ಮುಗೀತು. ಸೀರಿಯಲ್ಸಲ್ಲಿ ತುಂಬ ಕೇರ್ಫುಲ್ ಆಗಿದೆ. ದೂರದರ್ಶನಲ್ಲಿ NS ಶಂಕರ್ ಸರು, ಪಿ ಶೇಷಾದ್ರಿ ಸರು, ನಾಗೇಂದ್ರ ಶಾ ಅವರು, ಈ ಕ್ವಾಲಿಟಿ, ನಾಗಭರಣ ಸರ್, ಇವ್ರದ್ದು ಮಾಡಿದ್ದು ಮಾತ್ರ ಕೆಲವು ವೆರಿ ಕೇರ್ಫುಲಿ ಹ್ಯಾಂಡ್ ಪಿಕ್ಡ್ ರೋಲ್ಸ್ ಮಾತ್ರ ಮಾಡದೆ ಹೊರತು ಯಾವುದೋ ಮಾಡಬೇಕು ಇದೇ ಹೆಂಗೆ ಮಾಡಿಬಿಡೋಣ ಅಲ್ಲ. ಆ್ಯಂಡ್ ಜೆನ್ಯೂನ್ಲಿ ಸರ್ ಇದು ಅಂದರೆ ಇದು ಇವತ್ತು ಕೇಳಿಸೋದಕ್ಕೆ ತುಂಬ ಅದು ಅಂತ ಅನಿಸ್ಬೋದು, ಬಟ್ ಅವತ್ತಿಗೆ ಓದೋದಕ್ಕೆ ಬೇರೆ ಚಾಯ್ಸ್ ಇರ್ತಾ ಇರಲ್ಲ. ಇವತ್ತಿಗೆ 1000 ವಿಧಗಳಿದೆ. ಅವತ್ತಿಗಿಲ್ಲ ನೀವು ಟ್ಯೂಷನ್ಗೆ ಹೋಗ್ಬೇಕು, ಇಲ್ಲ ಲೈಬ್ರರಿಗೆ ಹೋಗ್ಬೇಕು. ನನಗೆ ಅಲ್ಲಿ ಹೋಗೋಕೆ ಇಷ್ಟ ಇಲ್ಲ. ಅಂದರೆ ಅದೊಂಥರ ವಿಚಿತ್ರವಾಗಿತ್ತು ನನಗೆ. ಅದು ಇನ್ನೊಬ್ರು ಹೇಳಿ ಕೇಳಿಸಿ ಮರ್ತೋಗಿದೆ ನನಗೆ, ಅದನ್ನು ಕಲಿಯೋ ವಿಧಗಳೇ ಮರ್ತೋಗಿತ್ತು. ಸೊ ನನಗೆ ಗೊತ್ತಿತ್ತು, ಓಕೆ ನಾನೀಗ ಇದು ಓದಿ ಪಾಸ್ ಆಗಬೇಕು ಅಂದರೆ ನಾನು ಫುಲ್ಲಿ ಫೋಕಸ್ ಆಗಬೇಕು, ನಾನು ಅದ್ರ ಬಗ್ಗೆ ಸೆಲ್ಫ್ ಸ್ಟಡಿ ಹೋಗಬೇಕು. ಬೇರೆ ಯಾವ ಚಾಯ್ಸ್ ಇಲ್ಲ. ನನ್ನ ಫ್ರೆಂಡ್ ಇದ್ದ, ಹೆಲ್ಪ್ ಮಾಡ್ತಾ ಇದ್ದ, ಬಟ್ ಎಷ್ಟು ಅಂತ ಹೆಲ್ಪ್ ಮಾಡ್ತಾನೆ, ಅವನು ಓದಬೇಕಲ್ಲ. ಸೊ ನಾನು ಮಲ್ಲೇಶ್ವರಂ ಲೈಬ್ರರಿ ಇವತ್ತರೆಗೂ ಮರೆಯಲ್ಲ. ಮಲ್ಲೇಶ್ವರಂ ಲೈಬ್ರರಿಯಲ್ಲೇ ನಂದು ಎಜುಕೇಷನ್ ನೆಕ್ಸ್ಟು ಅದಕ್ಕೆ ಫುಲ್ಲು ಕ್ರೆಡಿಟ್ ಕೊಡಬೇಕು ಅಂತಂದರೆ ಮಲ್ಲೇಶ್ವರಂ ಲೈಬ್ರರಿ. ಅದ್ರ ಎದುರುಗಡೆ ಒಂದು ಬೇಸ್ಮೆಂಟಲ್ಲಿ ಒಂದು ಸಣ್ಣ ಒಂದು ಹೋಟೆಲ್ ಇತ್ತು. ಸೊ ಅಲ್ಲಿ ಪೂರಿ ಪಲ್ಯ, ಇಲ್ಲಿ ಊಟ, ಇದು ಓದು, ತಿರ್ಗಿ ಅಲ್ಲೋಗಿ ಇಡ್ಲಿ, ತಿರ್ಗಿ ಅಲ್ಲಿ ಓದು, ಇಷ್ಟೇ ನಮ್ಮದು ಇದು. ಸೊ ನಾನು ಫೋಕಸ್ಡ್ ಮಾಡಿಕೊಂಡೆ. ಸೊ ನಾನು ಮುಗಿಸೋ ತನಕ ನನಗೆ ಬೇರೆ ಯಾವುದು ಕಣ್ಣು ಆ ಕಡೆ ಈ ಕಡೆ ಕಾಣಿಸಿಲ್ಲ. ಅವಕಾಶ ಬರ್ತಾಯಿತ್ತು 1-2 ಆವಾಗ ಇವಾಗ ಬರೋದು. ಬಟ್ ನನಗೆ ಜೊತೆಗೆ ಇದ್ರ ಜೊತೆಗೆ 1-2 ದೊಡ್ಡ ಆಘಾತ ಆಗಿದ್ದು. 90ಯಲ್ಲಿ ನಾನು ಶಂಕರ್ ನಾಗ್ ಅವ್ರು ಕಳ್ಕೊಂಡೆ, 92ಅಲ್ಲಿ ನಮ್ಮ ತಂದೆ ಕಳ್ಕೊಂಡೆ. ಅವ್ರಿಗೊಂದು ಹಾರ್ಟ್ ಅಟ್ಯಾಕ್ ಆಗಿ ಈ ಪಾಸ್ಟ್ ಅವೇ. ಸೊ ನನಗೆ ಒಂದು 15-16 ತುಂಬಾ ಅಂದರೆ ಚಾಲೆಂಜಿಂಗ್ ಏಜ್ ಟೈಮಲ್ಲಿ ಅವ್ರನ್ನ ಕಳ್ಕೊಂಡಿದ್ದರಿಂದ ತುಂಬಾ ನಂದು ಬ್ಯಾಲೆನ್ಸ್ ಎಲ್ಲ ಸ್ವಲ್ಪ ಕ್ವೆಶನಬಲ್ ಆಗಿತ್ತು. ಅಂದರೆ ಕರೆಕ್ಟ್ ವರ್ಡ್ ಅಂದರೆ ಭಯ. ಅಂದರೆ ಏನಾದರೂ ನಾನು ಇವಾಗ ನನ್ನ ಗೈಡಿಂಗ್ ಫ್ಯಾಕ್ಟರ್ಸ್ ಇಲ್ಲ, ನಾನು ಏನೋ ಡಿಸಿಷನ್ ತೊಗೊಂಡು ಏನಾದ್ರು ಆಗಿಬಿಟ್ರೆ, ಏನೋ ತಪ್ಪು ಮಾಡಿಬಿಟ್ರೆ, ಬೇರೆ ಯಾವುದೋ ರಾಂಗ್ ರೂಟ್ ಕೊಟ್ಟೋದ್ರೆ ಅಥವಾ ಏನು ಅಂತ. ಸೊ ನಮ್ಮ ತಾಯಿ ಎಷ್ಟು ಪಾಪ ಅವ್ರಿಗೆ ಸಪೋರ್ಟ್ ಮಾಡಿ, ಎಷ್ಟು ಕಂಟ್ರೋಲ್ ಅಂದರೆ ಇದೆಲ್ಲ ಎಮೋಷ್ನಲ್ ಸಪೋರ್ಟ್ ಸರ್ ಹೇಳ್ತಾ ಇರೋದು, ಮೈಂಡಿಗೆ ಸಪೋರ್ಟು. ಶಿ ವಾಸ್ ಅ ವೆರಿ ಸ್ಟ್ರಾಂಗ್ ಲೇಡಿ. ಆ ಗಟ್ಟುಮುಟ್ಟಕ್ಕೆ ಇಟ್ಟಿದ್ರೂ ಈಗ ಅದು ಒಂಥರ ಈ ಸಡನ್ನಾಗಿ ಕಾಲು ಕೆಳಗಿಂದ ರಗ್ಗೆಳೆದ್ಬಿಟ್ರೆ ನೀರಲ್ಲಿದ್ದಂಗೆ, ಸ್ವಲ್ಪ ಸ್ವಿಮ್ಮಿಂಗ್ ಬರದೆ ನೀರಲ್ಲಿದ್ದಂಗೆ ಸ್ವಲ್ಪ ಹುಷಾರಾಗಿದೆ. ಸೊ ನನ್ನ ಫೋಕಸ್ ಇದ್ದೇನು, ಒಂದು ಎಜುಕೇಷನ್ ಮುಗಿಸೋಣ, ಒಂದು ಜಾಬ್ದು ಯಾವುದಾದ್ರೂ ಒಂದು ಸ್ವಲ್ಪ ಸೇಫ್ಟಿಗೆ ನೋಡ್ಕೊಂಡ್ಮೇಲೆ ನಾನು ಆ ಕಡೆ ಕಣ್ಣು ಹಾಕ್ತೀನಿ. ಯಾಕಂದರೆ ಫೈನಾನ್ಸ್, ನಾನು ತುಂಬಾ ಎಕನಾಮಿಕಲಿ ಒಂದು ಶೀಟ್ ಮನೆ, ನಮ್ಮ ಮ್ಯಾಸ್ಬಿಸ್ ಶೀಟ್ ಮನೆಯಿಂದ ಬಂದವರು. ಅಂದರೆ ಏನು ಹಣದ ವ್ಯಾಲ್ಯೂ ಗೊತ್ತಿರೋನು, ಆ ಥರ ಮನೆಯಿಂದ ಬಂದವನು. ಫಸ್ಟು ಬುಡಾನ ಗಟ್ಟಿ ಮಾಡ್ಕೊಬೇಕು. ಫಸ್ಟು ನಮ್ಮ ತಿಂಗಳು ಏನಿದೆ ಅದನ್ನು ಸ್ವಲ್ಪ ಸರಿ ಮಾಡ್ಕೊಂಡ್ಮೇಲೆ ಅದು ಇದೆ, ಎಲ್ಲೂ ಹೋಗಲ್ಲ. ನನಗೆ ಒಬ್ಬ ಒಳ್ಳೆ ಆ್ಯಕ್ಟರ್ ಆದರೆ ನನಗೆ ಯಾವತ್ತದ್ದು ಆಪರ್ಚುನಿಟಿ ಇರುತ್ತೆ, ಆ ನಂಬಿಕೆ ಇತ್ತು. ಸೊ ನನ್ನ ಫೋಕಸ್ ಎಲ್ಲ ಏನಾಯಿತು, ಫುಲ್ ಶಿಫ್ಟ್ ಆಯಿತು ಈ ಕಡೆ. ಎಜುಕೇಷನ್ ಮುಗಿಸೋಣ, ಒಂದು ಜಾಬ್ ತೊಗೊಂಬಿಟ್ರೆ ಓಕೆ, ದೆನ್ ಐ ಕ್ಯಾನ್ ಫೋಕಸ್ ಬ್ಯಾಕ್, ಅದನ್ನು ನಾನು ನೆಕ್ಸ್ಟ್ ಆ ಕಡೆ ನೋಡ್ಬೋದು ಅಂತ. ಒಂದು ಅದೇ ಬೇಸಿಕಲಿ ಬುಡ ಒಂದು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಮುಂದಕ್ಕೆ ನೋಡೋಣ. ನನ್ನ ಲಕ್ಕಿಗೆ ನಂದು ಎಜುಕೇಷನ್ ಮುಗಿತಾ ಬರೋದಕ್ಕೆ ಎಂಡಿಗೆ ಮುಂಚೆನೇ ನನಗೊಂದು ಅಡ್ವರ್ಟೈಸಿಂಗ್ ಏಜೆನ್ಸಿಯಲ್ಲಿ ಒಂದು ಆಪರ್ಚುನಿಟಿ ಸಿಗುತ್ತೆ.
ಅಲ್ಲಿ ಒಂದಷ್ಟು ಶೈನ್ ಆಗ್ತೀನಿ ನಾನು. ಅಂದರೆ ಹೋರ್ಡಿಂಗ್ಸ್ ಎಲ್ಲ ಒಂದು ಕಾಂಟ್ರಾಕ್ಟ್ ಏನೋ ಲೈಸೆನ್ಸ್ ಕೊಡಿಸೋವಂಥದ್ದು, ಏಷ್ಯನ್ ಅಡ್ವರ್ಟೈಸಿಂಗ್ ಅಂತ ಅಲ್ಲೊಂದು BBMP ಅಲ್ಲಿ ಹೋಗಿ ನಾವು ಕೋಆರ್ಡಿನೇಷನ್ ಮಾಡೋವಂಥದ್ದು ಕೆಲಸ ಸಿಗುತ್ತೆ. ಅದು ಚೆನ್ನಾಗಿ ನಾನು ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತೀನಿ. ಹೋಗಿ ಎಲ್ಲೋದ್ರೂ ಮಾಸ್ಟರ್ ಮಂಜುನಾಥ್ ಮುಖ ಡೋರ್ ಓಪನ್ ಆಗುತ್ತೆ. ಇದು ಚೆನ್ನಾಗಿದೆಯಲ್ಲ. ಅಂದರೆ ನನಗೆ ಬರೀ ಆ್ಯಕ್ಟಿಂಗ್ ಬಿಟ್ಟು ಕೂಡ ಬೇರೆ ಒಂದು ಬಿಸ್ನೆಸ್ಸು ನನ್ನ ತಲೆಗೆ ಹೋಗ್ತಾ ಇದೆ, ಒಂದು ಕೆಲಸನೂ ನನಗೆ ಗೊತ್ತಾಗುತ್ತೆ. ಅದಾದಮೇಲೆ ಇನ್ನೊಂದೇನೋ ಈ ಕೋಡಿಂಗ್, ಅವಾಗ ತಾನೇ IT ಬಂದಿತ್ತು, ಇಡೀ ಬೆಂಗಳೂರೇ ಎಲ್ಲ ಇರೋಬರಲ್ಲ IT ಇತ್ತು. ರಾಯ್ಟರ್ಸ್ ಅವರು ಸಿಲ್ವರ್ ಲೈನ್ ಇನ್ಫಾರ್ಮ್ಯಾಟಿಕ್ಸ್ ಅಂತ ಬೆಂಗಳೂರಲ್ಲಿ ಮಲ್ಲೇಶ್ವರಮಲ್ಲಿ ಒಂದು ಆಫೀಸ್ ಇತ್ತು. ಸೊ ಆಗಲ್ಲ ಈ ನಮ್ಮ ಏನು ಸ್ಟೋರೀಸ್ ಬರೋದು, ಅಂದರೆ ಸ್ಟೋರೀಸ್ ಅಂದರೆ ನ್ಯೂಸ್ ಆರ್ಟಿಕಲ್ಸ್ ಏನು ಬರೋದು, ಆಟೋಮೆಟಿಕ್ಕಾಗಿ ನ್ಯೂಸನ್ನು ಪಿಕ್ ಮಾಡಿ ಸರ್ಚ್ ಮಾಡಿದ್ರೆ ಬರ್ತಾ ಇರಲಿಲ್ಲ. ಅದಕ್ಕೊಂದು ಕೋಡು ಅಸೈನ್ ಮಾಡ್ಬೇಕು ನೀವು. ಇದಕ್ಕೆ ಇಂಗ್ಲೀಷ್ ಲ್ಯಾಂಗ್ವೇಜಿದು ಕಮಾಂಡ್ ತುಂಬ ಚೆನ್ನಾಗಿರ್ಬೇಕು ನಿಮಗೆ. ಸೊ ನೀವು ಪ್ರತಿಯೊಂದು ನ್ಯೂಸ್ ಆರ್ಟಿಕಲ್ನ ಓದ್ಬಿಟ್ಟು ಅದಕ್ಕೊಂದು ಕೋಡ್ ನೀವು ಟೈಪ್ ಮಾಡಿ ಅದಕ್ಕೆ ಟ್ಯಾಗ್ ಮಾಡಬೇಕು. ಈ ಕೆಲಸ ನೆಕ್ಸ್ಟ್ ಹೋದೆ ನಾನು. ಕಂಪ್ಯೂಟರ್ ಬರಲ್ಲ ನನಗೆ, ಬರುತ್ತೆ ಅಂತ ಸುಳ್ಳು ಹೇಳ್ಬಿಟ್ಟು ಹೋಗಿ ಜಾಯ್ನ್ ಆಗಿಬಿಟ್ಟೆ. ಸುಳ್ಳು ಹೇಳಿದ್ರಲ್ಲ ಅಂದರೆ ಈ ವಿಚಾರಗಳಲ್ಲಿ ತುಂಬ ಪಂಟ ನಾನು, ಯಾಕಂದರೆ ಆ್ಯಕ್ಟರ್ ಅಲ್ವಾ, ಕಂಪ್ಯೂಟರ್ ಆನ್ ಮಾಡೋಕ್ಕೆ ಗೊತ್ತಿತ್ತು, ಇನ್ನು ಎಷ್ಟು ಕಷ್ಟ ಇರುತ್ತೆ ಅಂತ. ಆಮೇಲೆ ಸ್ವಲ್ಪ ಆ ಕಡೆ ನೋಡಿ ಕಾಪಿ ಮಾಡೋದು ಚೆನ್ನಾಗಿ ಕಲ್ತಿದ್ದೆ. ಸರಿ ಹಂಗೆ ಹೇಳ್ಬಿಟ್ಟು ಏನೋ ನುಗ್ಬಿಟ್ಟೆ, ಸಿಕ್ಕಾಬಿಟ್ಟೆ ಕಷ್ಟ ಆಯಿತು. ಬಟ್ ಪಾಪ ಅಲ್ಲಿ ನನ್ನ ಕೊಲೀಗ್ಸ್ ಯಾರಿದ್ದರು, ಎಗೇನ್ ಮಾಸ್ಟರ್ ಮಂಜುನಾಥ್ ಪಾಪ ಒಳ್ಳೆ ಹುಡುಗ, ಏನೋ ಬಂದ್ಬಿಟ್ಟಿದ್ದಾನೆ ಒಳಗೆ ಹೆಲ್ಪ್ ಮಾಡೋ ಅಂತ, ಅವರೆಲ್ಲ ಪಾಪ ಚೆನ್ನಾಗಿ ಹೇಳ್ಕೊಟ್ರು. ಓಕೆ, ಇದು ಹಿಂಗೆ ಮಾಡಬೇಕು, ಕೋಬಾಲ್ ವಿನ್ಜಿಪ್ ಅಂದರೆ ಹೆಂಗೆ, ಅದನ್ನು ಜಿಪ್ ಮಾಡೋದು ಹೆಂಗೆ, ಕಳಿಸೋದು ಹೆಂಗೆ, ಇದೆಲ್ಲ ಹೇಳ್ಕೊಟ್ರು. ಬೇಗ ಕಲ್ತ್ಬಿಟ್ಟೆ. ನಂದು ಶಾರ್ಟ್ ಟರ್ಮ್ ಮೆಮರಿ ಹೇಳೋದಲ್ಲ, ಶಾರ್ಟ್ ಟರ್ಮ್ ಗ್ರಾಸ್ಪಿಂಗ್ ಪವರ್ಸ್ ತುಂಬ ಚೆನ್ನಾಗಿದ್ದರಿಂದ ಸೊ ಈ ಕೋಡಿಂಗ್ ಶುರು ಆಯಿತು. ಅದಾದಮೇಲೆ ಎಲ್ಲರೂ ಟ್ಯಾಗ್ ಹಾಕ್ಕೊಂಡು ಈ IT ಏನು ವೆಬ್ಸೈಟು, ಆನ್ಲೈನು, ಇದೆಲ್ಲ ತುಂಬಾ ಆಸೆ. ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಇಂಜಿನಿಯರಿಂಗು, ಇನ್ಕ್ಲೂಡಿಂಗ್ ರವಿ BMS, ಅವ್ನ ಫ್ರೆಂಡ್ಸ್ ಎಲ್ಲ ಇಂಜಿನಿಯರ್ಸು, ನನ್ನ ಫ್ರೆಂಡ್ಸ್ ಎಲ್ಲ ಇಂಜಿನಿಯರ್ಸ್. ನನಗೊಂದು ಇದೊಂದು ಟ್ಯಾಗ್ ಸಿಗ್ತಾ ಇಲ್ವಲ್ಲ ಅಂತ ಆಸೆ. ಅವತ್ತಿಗೆ onlinebangalore.com ಅಂತ ಆಪರ್ಚುನಿಟಿ ಸಿಕ್ತು. ಅಲ್ಲಿ ಶಿವಾನಂದ್ ಸರ್ ಅಂತ ನಮ್ಮ ಬಾಸ್, ಅವರೊಂದು ಆಪರ್ಚುನಿಟಿ ಮಾಡಿಕೊಟ್ರು. ಸರ್ ಆಪರ್ಚುನಿಟಿ ಹೆಂಗೆ ಅಡ್ವರ್ಟೈಸ್ಮೆಂಟು ಅದೆಲ್ಲ ಇಲ್ಲ, ನನಗೆ ಗೊತ್ತಿರೋದೇ ಇಷ್ಟು. ಅವ್ರ ಆಫೀಸ್ಗೆ ಹೋದೆ, ಸರ್ ನನ್ನ ಮಾಸ್ಟರ್ ಈ ಥರ ಇದೆ, ಇನ್ನು ನಿಮ್ಮ ಇದರಲ್ಲಿ ಏನೋ ಕೆಲಸ ಕೊಡಿ, ನನಗೆ ಕೆಲಸ ಬೇಕು ಅಂತ. ಅವರು ನಮ್ಮ ಚೇರ್ಮನ್ ರಂಗನ್ ಸರ್ ಅಂತಿದ್ರು. ಅವ್ರು ನೋಡಿ ನಕ್ಬಿಟ್ರು, ಹಿಂಗೆಲ್ಲ ಯಾರನ್ನ ಬಂದು ಹಿಂಗೆ ಕೇಳ್ತಾರ ಅಂತಂದರೆ. ನಮ್ಗೆ ಬೇರೆ ಎಲ್ಲ ಗೊತ್ತಿಲ್ಲ, ನನಗೆ ಕೊಟ್ಟರು ಪಾಪ. ನನಗೆ ಕಂಟೆಂಟ್ ರೈಟರ್, ಯಾಕಂದರೆ ನಾನು ಇಂಗ್ಲೀಷ್ ಲಿಟ್ರೇಚರ್ ಮಾಡಿದ್ದು ಮೈಸೂರು ಯೂನಿವರ್ಸಿಟಿಯಿಂದ ಮಾಡಿದ್ರಿಂದ ಕಂಟೆಂಟ್ ರೈಟ್ರಾಗಿ ಒಂದು ಜಾಬ್ ಸಿಕ್ತು ನನಗೆ. ಖುಷಿ. ಟ್ಯಾಗು ಬಂದುಬಿಡ್ತು. ಸಾಫ್ಟ್ವೇರ್ ಕಂಪನಿ .com ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಬ್ಯಾಡ್ ಲಕ್ಕಿಗೆ ವಿತಿನ್ 3 months 4 months ಈ .com ಬಸ್ಟ್ ಅಂತ ಆಯಿತು. ಎಲ್ಲ ಈ ವೆಬ್ಸೈಟ್ಗಳು ಎಲ್ಲ ಮುಚ್ಚೋಗೋಕ್ಕೆ ಶುರು ಆದವು. ಇದು ವರ್ಕೌಟ್ ಆಗ್ತಾಯಿಲ್ಲ ಅಂತ ನಮ್ಮದು ಸ್ವಲ್ಪ ಕುತ್ತಿಗೆಗೆ ಬಂತು. ಆಯಿತು, ಬೇರೆಯವ್ರನ್ನೆಲ್ಲ ನಾನು ತೆಗಿಸ್ತಾ ಇದ್ದೀನಿ, ನೀನು ಅಗೇನ್ ಮಾಸ್ಟರ್ ಮಂಜುನಾಥ್ ಅಲ್ಲ ಪಾಪ, ನೀನು ಆಯ್ತು ಇನ್ನೊಂದು 1-2 ತಿಂಗಳು ಎಕ್ಸ್ಟ್ರಾ ಕೊಡ್ತೀನಿ ನಾನು ನಿಮಗೆ, ಬೇರೆಲ್ಲ ಕೆಲಸ ಹುಡ್ಕೊಂಬಿಡು ಅಂತಂದರು. ನಾನು ಹಿಂಗೋ ಕಷ್ಟಪಟ್ಟು ಹಂಗೂ ಹಿಂಗೂ ಮಾಡಿ IT ಅಂತ ಬಂದು ಸೇರಿದ್ದೀನಿ. ಇನ್ನೆಲ್ಲಿ ಹೋಗಲಿ ನಾನು. ಆಯಿತು, ಇವಾಗ ಈ ವೆಬ್ಸೈಟ್ ಏನು ಮಾಡಬೇಕು, ಏನು ಮಾಡಿದ್ರೆ ಇದು ಅಂದರೆ ಈ ನನ್ನ ಟೀಮ್ ಬದುಕೊಳ್ಳುತ್ತೆ, ಇಲ್ಲ ಇದು onlinebangalore.com. ಸೊ ಅಡ್ವರ್ಟೈಸ್ಮೆಂಟ್ ಬರಬೇಕು, ಜಾಸ್ತಿ ಜನ ನಮ್ಮ ಸೈಟನ್ನು ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿದ್ರೆ ಅಡ್ವರ್ಟೈಸರ್ಸು ಕಾಸು ಕೊಡ್ತಾರೆ, ಸೊ ಅದರಿಂದ ಬರುತ್ತೆ. ಸರಿ, ಹೆಂಗೆ ಬರ್ಸೋದು? ಸೊ ನಾವೇನಾದರೂ ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು, ಅವಾಗ ಜನ ಬರ್ತಾರೆ. ಅದೆಲ್ಲ ಇಲ್ಲ, ಏನು ಬಜೆಟಲ್ಲ ಇಲ್ಲ, ನೀನು ಸಂಬಳ ಇದೆ, ನೀನಿದೆಯಾ ನೋಡಿ ಏನು ಮಾಡ್ತೀಯ ಮಾಡು ಅಂತ. ಸೊ ನಮ್ಮಲ್ಲಿ ಎದೆ ಹೇಳ್ತಾರಲ್ಲ ಸರ್, ಹಸಿವು ಬಂದಾಗ ಏನೇನೋ ಐಡಿಯಾಗಳು ಬರುತ್ತೆ. ಮತ್ತು ಇದು ನೆಸೆಸಿಟಿ ಇಸ್ ದ ಮದರ್ ಆಫ್ ಆಲ್ ಇನ್ವೆನ್ಷನ್ಸ್ ಅಂತ ಕನ್ನಡದೇನೋ ಇದೆ, ಸಿಗ್ತಾಯಿಲ್ಲ ಈಗ ನನಗೆ. ಆ ಥರ ಅಂದಾಗ ಸರಿ ಏನು ಮಾಡೋದು ನಾನು 10th ಮತ್ತು PUC ಬಂದಾಗ ರಿಸಲ್ಟ್ಸ್ ನೋಡೋಕ್ಕೆ ಕಷ್ಟಪಟ್ಟಿದ್ದು ಜ್ಞಾಪಕ ಬಂತು ನನಗೆ. 10th ಬೋರ್ಡ್ ಹತ್ರ ಹೋಗಿದ್ವಿ, ಯಾರೋ ಅವ್ರು ನಮ್ಮ ಮುಂದೆ ಹೋಗಿ ನೋಡ್ರವರು ಒಂಥರ ಫೈಟಿಂಗ್ ಆಡ್ತಾಯಿದ್ರು ಮಾಡಿ, ಅವ್ರು ಫೇಲ್ ಆಗಿದ್ದಾರೆ ಅಂತ ಇಡೀ ಇದಕ್ಕೆ ಹರಿದಾಕ್ಬಿಟ್ಟು ಓಡೋಗ್ಬಿಟ್ಟಿದ್ರು ಅವರು. ಅಲ್ಲಿ ನಮ್ದು ಇದೆಯಾ ಇಲ್ವೋ ಗೊತ್ತಾಗ್ತಾಯಿಲ್ಲ. ಸರಿ, ನಮ್ಮ ಸ್ಕೂಲ್ಗೆ ಹೋಗ್ಬೇಕು ಅಂದರೆ ಒಂದಿನ ಎಕ್ಸ್ಟ್ರಾ ಬೇಕು ಅದಕ್ಕೆ. ಸೊ ಈಗ ಪಾಸ್ ಆಗಿದ್ವಿ ಫೇಲ್ ಆಗಿದ್ವಿ ಗೊತ್ತಿಲ್ಲ, ಅದು ಟೆನ್ಷನ್ನು. ಅಲ್ಲೊಳಗೆ ಹೋದ್ವಿ, ಏನೇನೋ ಮಾಡಿ ಆ ಸರ್ಕಸ್ ಹೊಡೆದು ಈ ಥರ ನಾವು ಬೆಂಗಳೂರಲ್ಲಿರೋರು ಅಲ್ಲಿ ಹೋಗಿ ನೋಡಿದ್ವಿ. ಮಿಗ್ದವ್ರ ಕತೆ ಏನು ಸರಿ ಅಂತಂದ್ಬಿಟ್ಟು 10th ರಿಸಲ್ಟ್ಸ್ ಹಾಕ್ಸ್ಬಿಡೋಣ ಇಂಟರ್ನೆಟ್ಟಲ್ಲಿ, ಇವತ್ತವ್ರಿಗೆ ಯಾರೂ ಹಾಕಿಲ್ಲ ಇಡೀ ಇಂಡಿಯಲ್ಲಿ ಅಂತಂದ್ಬಿಟ್ಟು ಹೋಗಿ 10th ಬೋರ್ಡ್ ಅವ್ರನ್ನ ಕನ್ವಿನ್ಸ್ ಮಾಡಿ, ಅಲ್ಲಿ ಇರೋ IAS ಆಫೀಸರ್ಸು ಮತ್ತು ಎಲ್ಲರನ್ನ ಕನ್ವಿನ್ಸ್ ಮಾಡಿ, ಅವ್ರಿಗೆ ಫಸ್ಟ್ ಆಫ್ ಆಲ್ ಅಗೇನ್ ತುಂಬಾ ಅವರು ಇದ್ದ ಕನ್ಸರ್ನ್ ನಿಜವಾಗ್ಲೂ ಜನ್ಯನ್ನೇ. ಅವ್ರಿಗೆ ಯಾವುದೋ ಕಂಪ್ಯೂಟ್ರಲ್ಲಿ ಹಾಕ್ತೀವಿ, ಕನೆಕ್ಷನ್ ಕೊಡ್ತೀವಿ, ಇದೆಲ್ಲ ಇಲ್ಲ, ಇದು ತುಂಬ ಇಂಪಾರ್ಟೆಂಟ್, ತುಂಬ ಸೇಫಾಗಿರಬೇಕು ಅಂತಂದ್ಬಿಟ್ಟು, ಡೇಟಾ ಇದು ಮಾಡೋಂಗಿಲ್ಲ ಅಂತಂದ್ಬಿಟ್ಟು ಒಂದು ಆಯಿತು ಸರ್. 3.5 ತಿಂಗಳು ಬೇಕಾಯ್ತು ನನಗೆ ಅದು ಕನ್ವಿನ್ಸ್ ಮಾಡಿ. ಸೊ ಇಡೀ ಇಂಡಿಯಾಲ್ಲೇ 99 ಫಸ್ಟ್ ಟೈಮ್
ಇಂಟರ್ನೆಟ್ಟಲ್ಲಿ 10th ರಿಸಲ್ಟ್ಸ್ ಹಾಕ್ಸಿದ್ದು ನಾವೇ, onlinebangalore.com ಅಂತ. ಸೊ ಆಗ ಅದು ಮಾತ್ರ ಹಾಕ್ಸೋದು ಪರ್ಮಿಷನ್ ಮಾತ್ರ ಅಲ್ಲ, ಜೊತೆಗೆ ಕಾಸು ಬರಬೇಕಲ್ಲ ಸರ್. ಸೊ ಆಗ NIT ಅವ್ರಿಗೆ ಹೋಗಿ, ಇವರು ಯಾರು ಟೈಟನ್ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಎಲ್ಲ ನೆಗೋಷಿಯೇಟ್ ಮಾಡಿ, ಸೊ ನಮ್ಮ ಇದರಿಂದ ಬರೋ ಪ್ರಿಂಟೌಟ್ ಅಂತ ತೊಗೊಂಬಂದು ನಿಮ್ಗೆ ಕೊಟ್ಟರೆ 85% ಮೇಲೆ ಬಂದರೆ ಅವೆಲ್ಲ ನೆಕ್ಸ್ಟು ಮುಗಿಸ್ತಾ ಇದ್ದಂಗೆ NITಗೆ ಹೋಗ್ಬಿಡೋರು. ಸೊ ಕಂಪ್ಯೂಟರ್ ಟ್ರೈನಿಂಗ್ಗೆ. ಸೊ ಅಲ್ಲೋದ್ರೆ ಇಷ್ಟು ಡಿಸ್ಕೌಂಟ್ ಕೊಡಿಸ್ಬೇಕು ಅಂತ ಅವ್ರ ಹತ್ರ ಇದು ಮಾಡಿ, ತನಿಷ್ಕ್ ಅವ್ರಿಗೆ ವಾಚ್ ಕೊಡಬೇಕು ಅಂತ ಏನೋ ಒಂದು ಮಾಡಿ, ಏನೋ ಹಿಂಗೆಲ್ಲ ಸರ್ಕಸ್ ಹೊಡೆದು ಆಟ ಕಾಲಕ್ಕೆ ನಂಗೆ ಜ್ಞಾಪಕ ಇದ್ದಂಗೆ 7 ಲಕ್ಷನೋ 12 ಲಕ್ಷನೋ ಅರ್ನ್ ಮಾಡಿದ್ವಿ ನಾವು ಆ ವೆಬ್ಸೈಟ್ಗೆ, ಆ ಒಂದು ರಿಸಲ್ಟ್ಸ್ ಹಾಕ್ಸಿದ್ರಿಂದ. ಅಷ್ಟು ಹಿಟ್ಸ್ ಬಂತು. ಮುಚ್ಚೋಗ್ಬೇಕಾಗಿರೋ ಸಂಸ್ಥೆ. ಹಾಂ, ಅಲ್ಲಿಂದ ನೆಕ್ಸ್ಟ್ PUC, ಡಿಪ್ಲೊಮಾ, ಡಿಗ್ರಿ ಎಲ್ಲನೂ ಯಾವುದು ಬಿಡಲ್ಲ, ಇದು ಸಿಕ್ಬಿಡ್ತಲ್ಲ, ಒಂದು ರೂಟ್ ತೋರಿಸ್ಕೊಂಡು ಅದನ್ನು ಮಾಡ್ಕೊಂಡು ಮಾಡಿದ್ವಿ. ಇದಿಷ್ಟು ಮಾಡಿದ್ದು ಆಗಿನ ನಮ್ಮ CM ಆದ SM ಕೃಷ್ಣ ಅವರು ಕಣ್ಣಿಗೆ ಬಿತ್ತು. ಈ ಬ್ಯಾಂಗ್ಳೂರ್ ಅಜೆಂಡಾ ಟಾಸ್ಕ್ ಫೋರ್ಸ್ ಅಂತಿತ್ತು, ಅದರಲ್ಲಿ ನಮ್ಮ ಕಂಪನಿನೂ ಒಂದು ಇದು ಕೊಟ್ಟು, ನೋಡಿ ಇನ್ನು ಡಿಜಿಟಲ್ ಏನೇನು ಮಾಡ್ಬೋದು, ಗೌರ್ಮೆಂಟಿಗೆ ಇನ್ನು ಏನೇನು ಮಾಡ್ಬೋದು ಅಂತಂದಾಗ ನಮ್ಮ BBMP, ಆಗ BBMP ಇರಲ್ಲ, 2 B ಇರಲ್ಲ, ಒಂದೇ ಇದು ಬೆಂಗಳೂರು ಮಹಾನಗರ ಪಾಲಿಕೆ, ಅವ್ರಿಗೊಂದು ವೆಬ್ಸೈಟ್ ಮಾಡಿ ಅದರಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಇವತ್ತೆಲ್ಲ ಆನ್ಲೈನ್ ಔಟ್ ನಾವು ಕಂದಾಯ ಕಟ್ತೀವಲ್ಲ ಸರ್, ಅವತ್ತಿಗೆ ವಸಂತರಾವ್ ಸರ್ ಅಂತ ಅವರು ಕಮರ್ಷಿಯಲ್ ಟ್ಯಾಕ್ಸಲ್ಲಿದ್ದರು, ಅವರು ಈಗಲೂ BMRCLಲ್ಲಿದ್ದರು, ಈಗ ರಿಟೈರ್ ಆಗಿದ್ದಾರೆ. ಅವರು ಫಣಿರಾಜ್ ಅಂತ ಜಯರಾಜ್ ಸರ್ ಕಮಿಷನರು, ಅವ್ರ ಟೈಮಲ್ಲಿ ಫಸ್ಟ್ ಟೈಮ್ ನಾವು ಆನ್ಲೈನ್ ಕಟ್ಬೋದು ನೀವೇ ಅಂತ, ಸ್ವಯಂ ಘೋಷಿತ ತೆರಿಗೆ 2001ನಲ್ಲಿ ಆ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಿದೆ. ಚೆನ್ನಾಗಿ ಬಿಂಡ ತಕ್ಬಿಟ್ರೆ ಆ ಟೈಮಿಗೆ ಮಾತ್ರ ನನಗೆ. ಸೊ ಅದನ್ನು ಮಾಡಿದೆ. ಅದಾದಮೇಲೆ ಭೂಮಿ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಿದೆ. ಭೂದಾಖಲೆಗಳು, ಹಾಂ, ಅದನ್ನು ಡಿಜಿಟೈಸ್ ಮಾಡೋದು, ಆ ಡಿಪಾರ್ಟ್ಮೆಂಟ್ ಆ ಪ್ರಾಜೆಕ್ಟ್ ಅದರಲ್ಲಿ, ವಾರ್ತಾ ಇಲಾಖೆದೊಂದು ಇದರಲ್ಲಿ ಮಾಡಿದೆ, ಈ ಥರದ್ದು. ಸೊ ನನ್ನ ಗೌರ್ಮೆಂಟದು ಒಂದು ಏನಂತಾರೆ, ಗೊತ್ತಿಲ್ದಿರ ಒಂದು ಲೆವೆಲ್ ಆಫ್ ಎಕ್ಸ್ಪರ್ಟೀಸು ಬಿಲ್ಡಪ್ ಶುರು ಆಯಿತು. ಆ್ಯಂಡ್ ನಾನು ಸಿನಿಮಾ ಸ್ವಲ್ಪ ತಲೆಗೆ ಬರಲೇ ಇಲ್ಲ, ನಾನು ಇದರಲ್ಲೇ ಮುಳುಗಿ, ಇದೊಂಥರ ಹೊಸ ವರ್ಲ್ಡ್ ಸರ್ ಇದು. ಅಂದರೆ ನಾವು ಹೊರಗಡೆ ಈ ಕಡೆ ಇದ್ದ ಅಭ್ಯಾಸ, ಅವ್ರು ಸರಿ ಇಲ್ಲ, ಇದು ಸರಿ ಇಲ್ಲ, ಇವ್ರು ಮಾಡಿಲ್ಲ, ಅದು ಮಾಡಿಲ್ಲ. ಇಲ್ಲಿ ನಾನು ಆ ಕಡೆ ಇದ್ದು ಏನೋ ಒಂದು ಡಿಫ್ರೆನ್ಸ್ ಮಾಡ್ಬೋದು, ನಾನು ಏನೋ ಒಂದು ಸೊಸೈಟಿಗೆ ಒಂದು ಕಾಂಟ್ರಿಬ್ಯೂಟ್ ಮಾಡ್ಬೋದು, ನಮ್ಮದೊಂದು ಅಳಿವಳಿ ಸೇವೆ ಮಾಡ್ಬೋದು ಅನ್ನೋದು ಗೊತ್ತಾದಾಗ ಅದರ ಖುಷಿ, ಅದರ ಹೈ ಇದೆಯಲ್ಲ, ಅದು ಎಕ್ಸ್ಪ್ಲೈನು ಮಾಡೋಕ್ಕಲ್ಲ ನನಗೆ. ಅಷ್ಟೂ ಒಂದು ಒಂಥರ ನಾವು ಮಾಡಿದ್ದು ನೋಡಿ ಇಷ್ಟು ಜನಕ್ಕೆ ಹೆಲ್ಪ್ ಆಯಿತು, ಇವರೆಲ್ಲ ಇದು ಮಾಡತ್ತಾಯಿತು, ನಮ್ಮ ತೆರಿಗೆ ಇನ್ಕ್ರೀಸ್ ಆಯಿತು, ಇದನ್ನು ಮಾಡ್ತಾಯಿದ್ದೀವಿ, ಇದೊಂದು ಈ ಖುಷಿ, ಆ ಡಿಸಿಷನ್ ಮೇಕಿಂಗಲ್ಲಿ ನೀವು ಇದ್ದಾಗ ಅದರದ್ದು ಖುಷಿನೇ ಬೇರೆ. ಸೊ ಅದರಲ್ಲೇ ನಾನು ಹಂಗೆ ಹರಿದೋಯ್ದೆ. ಅದಾದಮೇಲೆ ನಂದು BMSC ಪ್ರಾಜೆಕ್ಟ್ ಸಿಕ್ತು, ಅದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಕಾರಿಡಾರ್, ಅದರಲ್ಲಿ ನೈಸ್ ರೋಡ್ ಶುರುವಲ್ಲಿ ನಾನು ಹೇಳ್ತಿರೋದು 2003 ಅಲ್ಲಿ ಜಾಯ್ನ್ ಆದೆ. ಅಲ್ಲೊಂದು 15 years ಕೆಲಸ ಮಾಡಿದೆ. ಅದಾದಮೇಲೆ ಸ್ವಂತ ಶುರು ಮಾಡಿ ಈಗ ನಿಮ್ಮ ಮುಂದೆ ಇದ್ದೀನಿ. ಈಗ ನಿಮ್ಮ ಸಂಸ್ಥೆ ನಂದು ಸ್ವಂತ ಈಗ ಬಿಲ್ಡರ್ಸ್ ಲೈಸನಿಂಗ್ ಎನಿ ಗೌರ್ಮೆಂಟಲ್ಲಿ. ಸೊ ನಾನು ತಮಾಷೆಗೆ ಹೇಳ್ತೀನಿ, ಮಲ್ಟಿನ್ಯಾಷನಲ್ ಕಂಪ್ನೀಸ್ ಮಾತಾಡೋ ಇಂಗ್ಲೀಷು, ನಮ್ಮ ಗೌರ್ಮೆಂಟ್ ಮಾತಾಡೋ ಇಂಗ್ಲೀಷಿಗೆ ನಾನು ಟ್ರಾನ್ಸ್ಲೇಟರ್ ಅಂತ. ಸೊ ಲೈಸನಿಂಗ್ ವರ್ಕ್ ಅಂತೀವಿ. ಈಗ ಬಿಸ್ನೆಸ್ ಅವ್ರು ಏನು ಮಾಡ್ತಾರೆ, ಅವರ ವ್ಯೂ ಪಾಯಿಂಟಿಂದ ಅವರೊಂದಷ್ಟು ಅಪ್ಲಿಕೇಶನ್ಸ್ ಹಾಕಿರ್ತಾರೆ, ಅಥವಾ ಅವ್ರದ್ದೊಂದಷ್ಟು ತೊಂದರೆಗಳಿರ್ತದೆ, ಅಥವಾ ಅವ್ರದ್ದೊಂದಷ್ಟು ಚಾಲೆಂಜಸ್ ಇರ್ತದೆ. ಈಗ ಗೌರ್ಮೆಂಟ್ ಕಡೆ ಅವ್ರದ್ದೇ ವಿಚಾರಗಳಿರ್ತದೆ. ಅಂದರೆ ಈ ಬಿಸ್ನೆಸ್ ಅವರು ಅಥವಾ ಪ್ರೈವೇಟ್ ಅವರು ಏನು ತಪ್ಪು ಮಾಡಬಾರ್ದು, ಅಥವಾ ಎಕ್ಸ್ಟ್ರಾ ಬೆನಿಫಿಟ್ ತೊಗೊಬಾರ್ದು, ಅಥವಾ ಅವ್ರದ್ದೇ ಒಂದಷ್ಟು ಕನ್ಸರ್ನ್ಸ್ ಇರುತ್ತೆ, ಜನಗಳಿಗೆ ಒಂದು ಮೋಸ ಆಗಬಾರ್ದು, ಅದು ಇದು ಇರುತ್ತೆ. ಇಬ್ಬರದ್ದು ಇಂಟೆನ್ಷನ್ ಹೆಚ್ಚು ಕಮ್ಮಿ ಸೇಮ್ ಇರುತ್ತೆ. ಬಟ್ ಆ ಜಾಗ ಸೇರೋ ರೀತಿಗಳು, ಮಾತುಕತೆಗಳು, ಇವ್ರಿಗೆ ಪ್ರೈವೇಟ್ ಅವ್ರಿಗೆ ಅನಿಸುತ್ತೆ ಏನು ಗೌರ್ಮೆಂಟ್ ಅವ್ರು ನಮ್ಮ ಮೇಲೆ ಅಷ್ಟೊಂದು ಡೌಟ್ ಪಡ್ತಾರೆ ಅಂತ. ಗೌರ್ಮೆಂಟ್ ಅವ್ರದ್ದು ಏನಿದು ಅಂತಂದರೆ, ನಿಮಗೆ ನಾವು ಹಂಗೆ ಫ್ರೀಡಮ್ ಕೊಟ್ಬಿಟ್ರೆ ನೀವು ಎಲ್ಲಿ ಶಾರ್ಟ್ಕಟ್ಗಳು ತೊಗೊಂಡು ಏನೇನು ಮಾಡಿಬಿಡ್ತೀರ ಅಂತ ಅವ್ರ ಕನ್ಸರ್ನ್ ಇರುತ್ತೆ. ಸೊ ಇದೆರಡನ್ನೂ ನಾವು ನನ್ನಂಥವ್ರು ಕೂರಿಸಿ, ನೋಡಪ್ಪ ನಿಮ್ಮ ಇಂಟೆನ್ಷನ್ ಇದೆ, ನಿಮ್ಮದಿದೆ, ನಿಮಗೇನು ಇದರಲ್ಲಿ ಪ್ರಾಬ್ಲಮ್ ಇದೆ, ನಿಮಗೇನು ತೊಂದರೆ ಇದೆ, ಓಕೆ ಇದು ಹೆಂಗೆ ನಾವು ಸಾಲ್ವ್ ಮಾಡಿ ಹೆಂಗೆ ಮುಂದಕ್ಕೆ ತೊಗೊಂಡು ಹೋಗ್ಬೋದು, ಪ್ರಾಜೆಕ್ಟ್ಗಳು ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು. ಈ ಲಾಗಳು ಇದನ್ನು ಪರ್ಮಿಟ್ ಮಾಡಲ್ಲ. ನೀವು ಅಂದ್ಕೊಂಡಂಗೆ ಸಡನ್ನಾಗಿ ಬಂದೆ ನಾಳೆ ಬೆಳಗ್ಗೆ ನಾನು ಇಲ್ಲಿಂದು ಫ್ಯಾಕ್ಟ್ರಿ ಹಾಕ್ಬಿಡ್ತೀನಿ ಅಂದರೆ ಆಗಲ್ಲ. ಅದಕ್ಕೊಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಪ್ರೊಸೀಜರ್ಗಳಿದೆ. ಅದನ್ನು ಅವ್ರಿಗೆ ಅರ್ಥ ಆಗೋವಂಥ ರೀತಿಯೆಲ್ಲ ಎಕ್ಸ್ಪ್ಲೈನ್ ಮಾಡೋಂಥದ್ದು, ಎಸ್ಪೆಷಲಿ ಮಲ್ಟಿನ್ಯಾಷನಲ್ಸ್ ಅವ್ರಿಗೆ. ನಮ್ಮವ್ರಿಗೆ ಬೇಗ ಅರ್ಥ ಆಗುತ್ತೆ. ಮಲ್ಟಿನ್ಯಾಷನಲ್ ಕಂಪ್ನೀಸ್ ಸ್ವಲ್ಪ ಕಷ್ಟ ಅವ್ರಿಗೆ. ಏನು ಅಷ್ಟು ಡೌಟಾ ನಮ್ಮ ಮೇಲೆ, ನಾವು ಆ ಥರ ಕರೆಕ್ಟಾಗಿ ಅಲ್ಲಿ ಏನು ರೂಲ್ಸ್ ಇದೆ ಫಾಲೋ ಮಾಡ್ತೀವಲ್ಲ ನಾವು ಅಂತ. ನಮ್ಮಲ್ಲಿ ಅದೆಲ್ಲ ಇಲ್ಲ, ಅದಕ್ಕೊಂದು ಅಫಿಡವಿಟ್ ಇರಬೇಕು, ನಾವೊಂದು ಇನ್ಸ್ಪೆಕ್ಷನ್ ಇರ್ತದೆ. ಈಗೆಲ್ಲ ಚೇಂಜ್ ಆಗಿದೆ. ಬಟ್ ನಾನು ಮಾಡೋದಂಥ ಪೀಕ್ ಟೈಮಲ್ಲಿ ಹಲವಾರು ಚಾಲೆಂಜಸ್ ಇರ್ತಾಯಿತ್ತು. ಈಗ ಲಾಸ್ಟ್ ಒಂದು 4-5 yearsಯಿಂದ ಕಂಪ್ಲೀಟ್ ಬದಲಾವಣೆ ಆಗಿದೆ. ಸೊ ಇದು ಬರೀ ಇಲ್ಲಿ ಮಾತ್ರ ಅಲ್ಲ, ಸೊ ಸೌತ್ ಇಂಡಿಯಾ ಅಲ್ಲಿ ಒಂದಷ್ಟು ಕಡೆ ಎಲ್ಲೆಲ್ಲಿ ನನಗೆ ಗೌರ್ಮೆಂಟ್ ಪ್ರಾಸೆಸ್ಗಳು ಕ್ಲೀನಾಗಿ ಅರ್ಥ ಆಗುತ್ತೋ ಅದನ್ನು ನಾನು ಅವ್ರಿಗೆ ಕನ್ಸಲ್ಟೆಂಟ್ ಆಗಿ ಅವರಿಗೆ ಕ್ಲೀನಾಗಿ ಗೈಡ್ ಮಾಡ್ತೀನಿ.
ಸೊ ಲೈಸನಿಂಗ್ ಬಿಟ್ವೀನ್ ದಿ ಕಾರ್ಪೊರೇಟ್ಸ್ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಆ್ಯಂಡ್ ಗೌರ್ಮೆಂಟ್. ಗ್ರೇಟ್. ಆ್ಯಂಡ್ ನನ್ನ ಕೋರ್ ಕಾಂಪಿಟೆನ್ಸಿ ಎಸ್ಪೆಷಲಿ ಜಾಪನೀಸ್ ಕಂಪ್ನೀಸು, UK ಕಂಪ್ನಿ, US, ಜರ್ಮನ್, ಈ ಕಂಪ್ನೀಸ್ದು ನಂದು ಸ್ವಲ್ಪ ಅಂದರೆ ಅವರ ಬೇರೆ ಹಳೆ ಕಂಪನಿಗಳು ಮಾಡಿರೋದ್ರಿಂದ ಅವ್ರಿಗೆ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಜಾಸ್ತಿ. ಆಲ್ರೆಡಿ ನಮ್ಮ ಕಂಪನಿಗಳಿಗೆ ಬೇರೆ ಕಂಪ್ನಿಗಳು ಮಾಡಿದ್ದಾರೆ, ಅವ್ರು ಹೆಲ್ಪ್ ಮಾಡಿದ್ದಾರೆ, ಸಾರ್ಟ್ ಔಟ್ ಆಗಿದೆ, ಇಶ್ಯೂ ಸಾರ್ಟ್ ಔಟ್ ಆಗಿದೆ, ಅಥವಾ ಇಂಪ್ಲಿಮೆಂಟ್ ಆಗಿದೆ. ಸೊ ಅವರು ರೆಫರೆನ್ಸ್ ಕೊಡ್ತಾರೆ, ನಾವು ಅವ್ರಿಗೂ ಅದೇ ಥರ ಮಾಡಿಕೊಡ್ತೀವಿ. ಇದರಿಂದ ಒಂದಷ್ಟು ಜನ ಕೆಲಸ ಸಿಗುತ್ತೆ, ಇನ್ನೊಂದಷ್ಟು ಜನ ಏನು ಹೂಡಿಕೆ ಆಗುತ್ತೆ. ನಮ್ಗೆ ಅದು ಏನಂತಾರೆ, ಹೂವಿನಿಂದ ನಾರು ಸ್ವರ್ಗಕ್ಕೆ ಸೇರಿದಂಗೆ ನಾವು ಆ ಥರ ಸೈಕಲಲ್ಲಿ ಅದು ಒಂದು ಸ್ವಲ್ಪ ಬ್ಲೆಸ್ಸಿಂಗ್ ಸಿಗ್ತಾ ಇರ್ತದೆ. ಗುರು ಇನ್ನು 3 ತಿಂಗಳು ಟೈಮ್ ಕೊಡು, ನಿನ್ನೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹಾಕ್ಬಿಡ್ತೀನಿ. ಸೊ ಮತ್ತು ನೀವು ಆ್ಯಕ್ಟಿಂಗ್ ಹೋಗಲೇ ಇಲ್ಲ? ಸರ್ ಹೋಗಿಲ್ಲ, ಅಂದರೆ ಅದೇನೋ ಬೇಕು ಅಂತ ಹೋಗಿಲ್ಲ ಅಂತಲ್ಲ. ಇಂಥದ್ದೆಲ್ಲನೂ 18 ವರ್ಷದಲ್ಲಿ ನಡೀತದೆ ಏನೋ ಗೊತ್ತಿಲ್ಲ. ಸೊ ಆ ಥರ 18ನೇ ವರ್ಷಕ್ಕೆ ಬಂದಿದ್ದೀನಿ. ಬಟ್ ಎಳೀತಾ ಇದೆ, ನನ್ನ ತುಂಬಾ ಎಳೀತಾ ಇದೆ, ಈಗೀಗ ಸೆಳೀತಾ ಇದೆ. ಎಸ್ಪೆಷಲಿ ಕೋವಿಡ್ ಆದಮೇಲೆ ಏನು ನಮ್ಮ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿದು ಏನು ಸಿನಾರಿಯೋ ಏನು ಚೇಂಜ್ ಆಗಿದೆ ಇವತ್ತು. ಮುಂಚೆ ಆದರೆ ಒಂದಷ್ಟು ಲಿಮಿಟೇಷನ್ಸ್ ಇರ್ತಾಯಿತ್ತು. ಈಗ ಏನಂತಾರೆ, ನಿಮ್ಮ ವರ್ಕ್ ಒಂದಲ್ಲ ಒಂದು ರೀತಿ ಜನಕ್ಕೆ ಸೇರುತ್ತೆ ಅನ್ನೋದು ಆ ಗ್ಯಾರಂಟಿ ಸಿಗೋದ್ರಿಂದ ಆಸೆ ಜಾಸ್ತಿ ಬಂದಿದೆ. ಏನಾದ್ರು ಮಾಡಬೇಕು, ಡೈರೆಕ್ಷನ್ ಎಸ್ಪೆಷಲಿ ಮೇಯ್ನ್ ನನ್ನ ಇಂಟೆನ್ಷನ್ ಡೈರೆಕ್ಷನ್ ಮಾಡಬೇಕು, ಯಾವುದಾದ್ರೂ OTT ಪ್ಲ್ಯಾಟ್ಫಾರ್ಮ್ ಮೂಲಕ ಮಾಡೋ ಅಂತ ಆಸೆ ಅಂತೂ ತುಂಬಾ ಜಾಸ್ತಿ ಬಂದಿದೆ. ನೋಡ್ತಾ ಇದ್ದೀನಿ, ಆ ದಿಕ್ಕಲ್ಲಿ ನೋಡ್ತಾ ಇದ್ದೀನಿ. ಎಷ್ಟು ನಿಮಗೆ 40? ಈಗ ಸರ್ ಆಯಿತು ಸರ್ 49 ಈಗ. ಇಲ್ಲ, ಇದು ಅರ್ಧ ಬಿಟ್ಕೊಂಡಿರೋದು ನಾನು ಇವಾಗ ಹೇಳಿದ್ನಲ್ಲ ಇದಕ್ಕೆ ಮುಂಚೆ ಇರೋ ಕೆಲಸಕ್ಕೆ. ಅಲ್ಲ ನಾನು ಕ್ಲೀನ್ ಶೇವ್ ಮಾಡಿಕೊಂಡು ಡೈ ಎಲ್ಲ ಹಾಕ್ಬಿಟ್ಟ ಅಂತಂದರೆ ಯಾವ ಚಿಕ್ಕ ಹುಡುಗ ಅಂದರೆ ನಾನು ತುಂಬ ನನ್ನ ಹೇಗೇನು ಹೊಗಳ್ತಾ ಇದ್ದೀನಿ ಅಂತಲ್ಲ, ಅವರು ಕಣ್ಣು ಕಾಣಿಸೋದು ಮಾಸ್ಟರ್ ಮಂಜುನಾಥ ಆಮೇಲೆ ಕಷ್ಟ. ನಾವೇನೋ ತುಂಬ ಸೀರಿಯಸ್ ಆಗಿ ಯಾವುದೋ ಒಂದು ಎಕ್ಸ್ಪ್ಲೇನ್ ಮಾಡಿದಾಗ ಸರ್ ಇದೆಲ್ಲ ಏನು ಅಂತ ಈಗ ಸ್ವಲ್ಪ ಅದು ಆ ಇಮೇಜಿಗಾದರೂ ಸ್ವಲ್ಪ ಹಂಗೆ ಕಾಣಿಸ್ಕೊಳ್ಬೇಕು ಅನ್ನೋದಕ್ಕಾದರೂ ಸ್ವಲ್ಪ ಏಜ್ಡಾಗಿ ಕಾಣಿಸ್ಬೇಕು ನಾನು, ಇಲ್ಲಾಂದರೆ ತುಂಬ ಕಷ್ಟ ಆಗೋಗುತ್ತೆ ನನಗೆ. ಕುಟುಂಬ, ಹೆಂಡತಿ, ಅವಳು ನ್ಯಾಷನಲ್ ಲೆವೆಲ್ ಅಥ್ಲೀಟ್, 100 ಮೀಟರ್ಸ್ ಮತ್ತು 4x100 ಲಾಂಗ್ ಜಂಪರ್ ಮೆಡಲಿಸ್ಟ್. ಮಗ ಈಗ 8ನೇ ಕ್ಲಾಸ್, ವೇದಾಂತ್ ಅಂತ. ವೈಫ್ ಸ್ವರ್ಣರೇಖಾ ಅಂತ. ಮಗ ಈಗ 8th ಸ್ಟ್ಯಾಂಡರ್ಡ್ ನೀವ್ ಅಕಾಡೆಮಿಯಲ್ಲಿ ಕೆಲಸ ಓದ್ತಾ ಇದ್ದಾನೆ ಈಗ. ಲವ್ ಕಮ್ ಅರೇಂಜ್ಡ್. ಅಂದರೆ ಅವಳು ನಾನು ಫಸ್ಟ್ ಮೀಟ್ ಮಾಡಿದ್ದು ನಾನು ಭರತನಾಟ್ಯಂ ಕಲ್ತಿದ್ದೀನಿ. ಬೈ ದ ವೇ ತುಂಬ ಜನಕ್ಕೆ ಏನು ಗೊತ್ತಿರಲ್ಲ, ನಾನು 15-16 ಇದ್ದಾಗ ಇದೇ ಕನ್ಫ್ಯೂಸ್ಡಾಗಿ ಏನೋ ಓಡಾಡ್ತಾ ಇದ್ದೆ ಅನ್ನಲ್ಲ, ಆ ಟೈಮಲ್ಲಿ ಪುಣ್ಯಕ್ಕೆ ಹೋಗಿ ಭರತನಾಟ್ಯಂ ಸೇರಿಕೊಂಡೆ. ಒಂದು ಕಲಿಬೇಕು ಅಂತ ಆಸೆ ಇತ್ತು, ಅದೊಂದು ಕಲಿತೆ. ಅಲ್ಲಿ ಅವಳು ಕುಚಿಪುಡಿ ಕಲಿತಾ ಇದ್ಲು, ಅಲ್ಲಿ ಮೀಟ್ ಮಾಡಿದ್ದು. ಬಟ್ ಅಂದರೆ ಫಸ್ಟ್ ಫ್ರೆಂಡ್ಸ್ ಆಗಿದ್ವಿ, ತುಂಬ ವರ್ಷ ಫ್ರೆಂಡ್ಸ್ ಆಗಿದ್ವಿ. ಒಂದು 7-8 ವರ್ಷ. ಅಂದರೆ ನನಗೆ 15-16, ಅವಳಿಗೆ 14-15 ಇದ್ದು. 2021 ಅಷ್ಟರೊಳಗೆ ಇಬ್ಬರು ಫ್ಯಾಮ್ಲಿನೂ ಇವ್ರು ಹೆಚ್ಚು ಕಮ್ಮಿ ಇವರು ಕ್ಲೋಸ್ ಫ್ರೆಂಡ್ಸ್ ಆದ್ರೂ ಇವರು ಇವತ್ತು ನಾಳೆ ಮದುವೆ ಆಗ್ತಾರೆ ಅಂತ ಅಂದ್ಬಿಟ್ಟು ಬೇಗ ಮದುವೆ ಮಾಡಿಸ್ಬಿಟ್ರು. ನಾನೊಂದು 23, ಅವಳೊಂದು 22. ಸೊ ಈಗ ನನ್ನ ಮದುವೆ ಆಗಿ 25 ವರ್ಷ ಆಯಿತು, 26ನೇ ವರ್ಷ ಇದು. ಅಲ್ಲೂ ಸಿಲ್ವರ್ ಜೂಬ್ಲಿ. ಮಗ ಅವನು ಆ್ಯಕ್ಟಿಂಗಲ್ಲಿ ತುಂಬಾ, ನಾನು ಎಷ್ಟಾಗುತ್ತೋ ಅಷ್ಟು ಅದೆಲ್ಲ ಡೋರು ಮಾಡಿ ಎಲ್ಲ ಪುಷ್ ಮಾಡಿ ನೋಡಿದೆ. ಬಟ್ ಅವ್ನು ಸಿಂಗಿಂಗಲ್ಲಿ ತುಂಬಾ, ಅಂದರೆ ಅವನ ಕಲೆಯೂ ಅದೇ ಥರ ತುಂಬ ಚೆನ್ನಾಗಿ ಹಾಡ್ತಾನೆ. ಸ್ವಿಮ್ಮಿಂಗಲ್ಲಿ ಅವಳಿಗೆ ಆ್ಯತ್ಲೀಟ್, ಅವಳು ಓಡೋದು. ಅದ್ರ ಬಿಟ್ಟು ಸ್ವಿಮ್ಮಿಂಗ್ ತೊಗೊಂಡಿದ್ದಾನೆ, ನಾನು ಆ್ಯಕ್ಟಿಂಗ್ ಮಾಡೋದು, ನನ್ನ ಆ್ಯಕ್ಟಿಂಗ್ ಬಿಟ್ಟು ಸಿಂಗಿಂಗ್ ತೊಗೊಂಡಿದ್ದಾನೆ. ಸ್ವಿಮ್ಮಿಂಗು ಸಿಂಗಿಂಗು ಅದರಲ್ಲಿ ಫೋಕಸ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ನಾವಿಬ್ಬರು ಅಯ್ಯೋ ನಂದು ಯಾವುದಾದ್ರೂ ಮಾಡಬೇಕಾಗಿತ್ತು. ನನಗೆ ಹಾಡೋಕ್ಕೆ ಬರಲ್ಲ, ಸಕಲಾಗಿ ಆಡ್ತಾನೆ. ಅವಳಿಗೆ ಸ್ವಿಮ್ಮಿಂಗ್ ಬರಲ್ಲ, ಅವ್ನು ಸೂಪರಾಗಿ ಸ್ವಿಮ್ಮಿಂಗ್ ಮಾಡ್ತಾನೆ. ಸೊ ಈ ಥರ ಸ್ವಲ್ಪ ಮೇಲೆ ದೇವರು ಒಂದು ಸ್ವಲ್ಪ ನಗ್ತಾ ಇರ್ತಾನೆ ಅನ್ಸುತ್ತೆ, ಅವಾಗ ಚೂಟ್ ಬಿಟ್ಬಿಡ್ತಾನೆ ಅನ್ಸುತ್ತೆ. ಅಮ್ಮ ಇದ್ದಾರೆ? ಅಮ್ಮ ಇಲ್ಲ, ಅಮ್ಮನೂ ತೀರೋದ್ರು 2000 ಡೇಟಲ್ಲೇ ಮಾಡ್ತಾವೆ, 2019 ತೀರೋದ್ರು. ಬಿಫೋರ್ ಕೋವಿಡ್. ಸೊ ಈಗೆಲ್ಲ ಇರೋದಿಷ್ಟೇ. ನಮ್ಮ ಚಿಕ್ಕಪ್ಪ ಇದ್ದಾರೆ. ಅವರು ಅಂದರೆ ನಮ್ಮ ಚಿಕ್ಕಮ್ಮ ಬಂದು ನಾನು ಅಕ್ಕ ಅಂತ ಕರಿತೀನಿ ಅವ್ರನ್ನ. ಯಾಕಂದರೆ ನಮ್ಮ ಚಿಕ್ಕಮ್ಮ 1 ವಯಸ್ಸು ಮಗು ಇದ್ದಾಗ ನಮ್ಮ ತಾಯಿ ಕೈಯಲ್ಲಿ ಕೊಟ್ಟು ಅವ್ರ ಅಮ್ಮ ತೀರೋದ್ರು. ಸೊ ನಮ್ಮಮ್ಮನೇ ನಮ್ಮ ಚಿಕ್ಕಮ್ಮನ ಬೆಳೆಸಿದ್ದು. ಅಂದರೆ 1 ವಯಸ್ಸು ಮಗುವಿಂದ ಬೆಳೆಸ್ತಾರೆ ಅಂದರೆ ಅವ್ರ ಮಗಳ ಥರನೇ, ದೊಡ್ಡ ಮಗಳ ಥರ. ಸೊ ಅವರು ನನ್ನ ಅಕ್ಕ ಅಂತ ಕರಿತೀನಿ, ಬಟ್ ನಾನು ಆ್ಯಕ್ಚುಲಿ ಚಿಕ್ಕಮ್ಮ ಆಗಬೇಕು. ಸೊ ಚಿಕ್ಕ ಕುಟುಂಬ, ಚಿಕ್ಕಮ್ಮ, ಚಿಕ್ಕಪ್ಪ, ಹೆಂಡತಿ, ಮಗ, ನಾನು. ಕನ್ನಡಿಗರು ಸ್ವಾಮಿನ ಮರಿತಾ ಇಲ್ಲ, ಹೆಚ್ಚೆಚ್ಚು ನೆನಪು ಮಾಡ್ಕೋತಾ ಇದ್ದಾರೆ. ಅನೇಕ ಕಾರಣಕ್ಕೆ ಖುಷಿ ಆಗುತ್ತೆ ಸರ್. ಅದೇ ಯಾವುದೋ ನಾನು ಮಾತ್ರ ಅಲ್ಲ, ನಮ್ಮ ತಂದೆ ತಾಯಿ ಎಲ್ಲ ಮಾಡಿದ ಪುಣ್ಯ ಅನಿಸುತ್ತೆ.
ಎಲ್ಲ ಮಾಡಿದ್ದು. ಈ ಲೆವೆಲ್ ಆಫ್ ಪ್ರೀತಿ ಸಿಗಬೇಕು ಅಂತಂದರೆ ಡೆಫಿನೆಟ್ಲಿ ಏನೋ ನಮಗೆ ತಿಳಿಯೋದಕ್ಕಿಂತ ಇನ್ನೂ ದೊಡ್ಡದು ಏನೋ ಒಂದು ಮೇಲ್ಗಡೆ ಯಾವುದೋ ಒಂದು ಬ್ಲೆಸ್ಸಿಂಗ್ ಇರಬೇಕು. ಇಲ್ಲಾಂದರೆ ಬೇರೆ ಇನ್ನು ಯಾವ ರೀತಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅದನ್ನು. ಹೆಂಗೆ ಅದೆಲ್ಲನೂ ಇದಿಷ್ಟು ನಿನಗೆ ಆಗಬೇಕು ಅಂತಂದರೆ ಏನೋ ಒಂದು ಯಾವುದೋ ಒಂದು ಒಳ್ಳೇದು ಮಾಡಿದ್ದೀನೋ ಅಥವಾ ನಮ್ಮ ತಂದೆ ತಾಯಿ ಒಳ್ಳೆ ಮಾಡಿದ್ರು ಅದರಿಂದಾನೇ ಹೊರ್ತು ನಾನು ಮಾಡಿದೆ ಅಂತಲ್ಲ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಇಷ್ಟು ಒಂದು ಲಕ್ ಇರೋದಕ್ಕೆ ಅಥವಾ ಇಷ್ಟು ಪುಣ್ಯ ಮಾಡಿರೋದಕ್ಕೆ ಏನು ರೀಸನ್ ಅಂತಂತೂ ಗೊತ್ತಿಲ್ಲ. ಬಟ್ ನೀವು ನಿಮ್ಮ ಬಾಸ್ನ ಮಿಸ್ ಮಾಡ್ಕೋತೀರಾ? 100% ಸರ್, ತುಂಬಾ. ಬೈ ಚಾನ್ಸ್ 90ಲಿ ಸರ್ ತೀರ್ಕೊಂಡಿಲ್ಲ ಅಂದಿದ್ರೆ ನಿಮ್ಮ ಕರಿಯರೇ ಬೇರೆ ಇರೋದು. 100% ಸರ್ ಅಲ್ವಾ? ಯಾಕಂದರೆ ಅವ್ರು ಅವಾಗಲೇ ನನಗೆ ಅವರು ಅಂದರೆ ಲಾಸ್ಟಲ್ಲಿ ನಮ್ಮ ಮಾತುಕತೆ ಇದ್ದಿದ್ದು, ನೀನು ಸ್ಕ್ರಿಪ್ಟಿಂಗ್ ಮೇಲೆ ನೀನು ಫೋಕಸ್ ಮಾಡು, ಡೈರೆಕ್ಷನ್ ಮೇಲೆ ಫೋಕಸ್ ಮಾಡು, ಆಯಿತು ನಿನ್ನ ಆ್ಯಕ್ಟಿಂಗ್ದೆಲ್ಲ ಅದು ಸೈಡಿಗಿದೆ, ಅದು ಆಯ್ತದು, ನೆಕ್ಸ್ಟ್ ಮುಂದೆ ಆಲೋಚನೆ ಶುರು ಮಾಡ್ಕೊ, ನಾನು ಇವಾಗ ಹೋಗಿ ಸ್ಪೆಷಲ್ ಎಫೆಕ್ಟ್ಸ್ ಎಲ್ಲ ತರೋಣ ಅಂತಿದ್ದೀನಿ, ಅದ್ರ ಬಗ್ಗೆ ಏನಾದ್ರು ಕಥೆಗಳು ಅದನ್ನು ಯೋಚನೆ ಮಾಡು ಅಂತ ಅಂದ್ಬಿಟ್ಟು ನಮ್ಮ ಶ್ರೀನಾಥ್ ಮಗ ದೋದಿ, ರವಿ ಅವನು ಜೊತೆಗಿದ್ದ, ನೀವೆಲ್ಲ ಸೇರಿ ಏನಾದರೂ ಒಂಥರ ಸ್ಕ್ರಿಪ್ಟ್ ಬಗ್ಗೆ ಯೋಚನೆ ಮಾಡಿ, ಅವರು ಆಲ್ರೆಡಿ ಆ ರೂಟಲ್ಲಿದ್ದರು ಅವರು. ನೆಕ್ಸ್ಟ್ ನಾವು ಬೇರೆ ನೆಕ್ಸ್ಟ್ ಲೆವೆಲ್ಗೆ ಎಲ್ಲಿ ಯೋಚನೆ ಮಾಡೋಣ ಅಂತ. ಆಗ ಗೋಸ್ಟ್ ಅಂತ ಒಂದು ಇಂಗ್ಲೀಷ್ ಮೂವಿ ಬಂದಿತ್ತು, ಪ್ಯಾಟ್ರಿಕ್ ಸ್ವೇಜ್ ಮತ್ತು ಡೆಮಿ ಮೂರ್. ಅದರಲ್ಲಿ ಫಸ್ಟ್ ಅಂದರೆ ಈ ಸ್ಪೆಷಲ್ ಎಫೆಕ್ಟ್ಸನ್ನು ಒಂಥರ ಡಿಫ್ರೆಂಟ್ ನೆಕ್ಸ್ಟ್ ಲೆವೆಲಿಗೆ ತಂದಿದ್ರು. ಆ ಕಂಪನಿ ಮಾಡಿದ್ದೇನೆ ಹೋಗಿ ಮಾತಾಡ್ಸ್ಕೊಂಬರಕ್ಕೆ ಹೋಗಿದ್ರು ಲಂಡನ್ಗೆ. ಅದನ್ನು ತನ್ನಿ ಬೆಂಗಳೂರಿಗೆ, ನಾವಿಲ್ಲಿ ಮಾಡ್ಬೇಕು, ನಾವಿಲ್ಲಿ ಆ ಥರ ಸಿನಿಮಾಗಳು ಮಾಡ್ಬೇಕಿಲ್ಲಿ, ಬೆಂಗಳೂರು ರೆಡಿ ಇದೆ, ಈ ಥರ ನಾವು ಬ್ಯಾಕ್ ಎಂಡ್ ಕೆಲಸ ಮಾಡ್ತೀವಿ ಅಂತ. ಸರ್ ಇದನ್ನು 1990 ಯೋಚನೆ ಮಾಡಿದ್ರು. ನಾವು ಕೊನೆಗೆ ಆ ಜಾಗಕ್ಕೆ ಬಂದಿದ್ದು 2010 20 ವರ್ಷ ಆದಮೇಲೆ. ಸೊ ದಟ್ಸ್ ವೈ ಹಿ ವಾಸ್ 20 years ahead. 1990 ತರಬೇಕು ಅಂತ ಹೋಗಿದ್ದು. ಆ ಕೆಲಸಗಳನ್ನೆಲ್ಲ ಇಲ್ಲಿ ತರಬೇಕು, ನಾವು ನಿಮ್ಗೆ ಏನಿದೆ ನಾವು ಮಾಡಿಕೊಡ್ತೀವಿ ಅಂತ. ಈ ಬಗೆಯ ಬದುಕು ನಮದು ಎಂದು ಬಹಳ ಬಹಳ ಧನ್ಯವಾದ ಮಾಸ್ಟರ್ ಮಂಜುನಾಥ್ ಅವ್ರಿಗೆ. ನಮ್ಮ ಬಾಲ್ಯದ ಸ್ವಾಮಿ, ನಮ್ಮ ಈಗಿನ ಸ್ವಾಮಿ ಕೂಡ ಹೌದು. ನಾವು ಎಷ್ಟು ಸಲ ಮಾಲ್ಗುಡಿ ಡೇಸ್ ನೋಡಿದ್ರು ಕೂಡ ಬಹಳ ಹೊಸದಾಗಿ ಫ್ರೆಶ್ ಆಗಿ ಕಾಣುವಂತಹ ವಿಚಾರ ಕ್ರಿಯೇಟ್ ಮಾಡಿದ್ದು ನೋಡಿದ್ದು ಲೆಜೆಂಡ್ ಶಂಕರ್ನಾಗ್ ಅವರು, ಬಾಸ್ ಶಂಕರ್ನಾಗ್ ಅವರು. ಕ್ರಿಯಾಶೀಲತೆ ಅಂತ ಅನ್ನುವ ಪದಕ್ಕೆ ಸಮಾನಾರ್ಥಕ ಪದ ಇದ್ದರೆ, ಈಕ್ವಲೆಂಟ್ ವರ್ಡ್ ಇದ್ದರೆ, ದಟ್ ಇಸ್ ಶಂಕರ್ನಾಗ್ ಸರ್. ಅವರ ಗಡಿಯಲ್ಲಿ ಬೆಳೆದಂತಹ ಅವರ ಶಿಷ್ಯಂದ್ರು ಒಂದು ಕರಿಬೋದೇನೋ ಗೊತ್ತಿಲ್ಲ. 100% ಅವ್ರ ಹೆಸರು ಹೇಳಿ ನಾನು ಏನು ಬೇಕಾದ್ರೂ ನಂಗೆ ಅದು ಹೆಮ್ಮೆ. ಗ್ರೇಟ್ ಸರ್, ಗ್ರೇಟ್. ಸೊ ಹಾಗಾಗಿ ಇದು 2ನೇ ಸಲ ಮಾಸ್ಟರ್ ಮಂಜುನಾಥ್ ಅವ್ರ ಕಲಾ ಮಾಧ್ಯಮಕ್ಕೆ ಬಂದದ್ದು. ಕೋವಿಡ್ ಟೈಮ್, ಪೀಕ್ ಕೋವಿಡ್ ಇದ್ದಾಗಲೂ ಕೂಡ ಅವ್ರ ಕಚೇರಿಗೆ ಅವ್ರು ಕರೆಸಿದ್ರು. ಸೊ ಹಾಗಾಗಿ ಸರ್ ಡಬಲ್ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.